सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। ಓಂ ಶ್ರೀಮದ್ ಭಗವದ್ಗೀತಾ ಅರ್ಜುನ ವಿಷಾದ ಯೋಗ ಮೊದಲನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. 16 ಶ್ಲೋಕಗಳು ಮುಗಿಸಿದೀವಿ. ಯುದ್ಧದ ಪ್ರಸಂಗ, ಯಾರ್ಯಾರ ಕಡೆ ಯಾರ್ಯಾರೆಲ್ಲ ಇದ್ದಾರೆ ಅಂತ, ದುರ್ಯೋಧನ ದ್ರೋಣಾಚಾರ್ಯನ ಜೊತೆಗೆ ಸಂವಾದ ಆಯಿತು, ಕೌರವರಾಯ್ತು. ಈಗ ಪಾಂಡವರು ಬಂದಿದ್ದಾರೆ, ಶಂಖವನ್ನೆಲ್ಲ ಊದಿದ್ದಾರೆ. ಶಂಖವನ್ನು ಊದ್ಮೇಲೆ ಹಾಗೆ ಕಂಟಿನ್ಯೂ ಆಗುತ್ತೆ. ಇನ್ನ ಸ್ವಲ್ಪ ನಮ್ಮ ಬೆಟಾಲಿಯನ್ಸ್ ಎಲ್ಲ ಯಾರು ಇದ್ದಾರೆ ಅಂತೆಲ್ಲ ತೋರಿಸ್ಬೇಕಲ್ಲ, ಅದು ಕಂಟಿನ್ಯೂ ಆಗ್ತಿದೆ. ಶ್ಲೋಕ 17. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮೌ ಪೃಥಕ್ ಪೃಥಕ್. ಯಾರು? ಕಾಶಿ ರಾಜ, ಕಿಂಗ್ ಆಫ್ ಕಾಶಿ ಅಲ್ಲೇ ಇದೆ. ಕಾಶ್ಯಶ್ಚ ಪರಮೇಶ್ವಾಸ, ಎರಡು ಒಂದೇ. ಈ ಶ್ವಾಸ ನೋಡಿದ್ವಿ, ಮಹಾಧನಸುಳ್ಳವನು ಕಾಶಿ ರಾಜ, ಅಂತಹವನು ಪಾಂಡವರ ಸೈಡ್ ಇದ್ದಾನೆ. ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥ. ಶಿಖಂಡಿ ಒಬ್ಬ ಮಹಾರಥ. ಮಹಾರಥ ಅಂತ ಏನು ಅಂತ ನೋಡಿದ್ವಿ. ನಾವು ಬೈತೀವಿ ಹೇ ಶಿಖಂಡಿ ಅಂತ ಎಲ್ರಿಗೂ, ಆದ್ರೆ ಶಿಖಂಡಿ ಇಸ್ ಎ ಗ್ರೇಟ್ ವಾರಿಯರ್. ಆ ಸಾಧಾರಣ ವ್ಯಕ್ತಿ ಅಲ್ಲ ಅವನು. ಶಿಖಂಡಿ ಚ ಮಹಾರಥ. ಯಾರು ಶಿಖಂಡಿ? ಯಾವ ವ್ರತವನ್ನ ತಗೊಂಡಿದ್ದ? ಭೀಷ್ಮನನ್ನ ಸಂಹಾರ ಮಾಡ್ಬೇಕು ಅಂತಿದ್ದ ಶಿಖಂಡಿ. ಆಮೇಲೆ ಕೊನೆಗೆ ಆಯ್ತು. ಸೊ ಇಸ್ ಎ ಗ್ರೇಟ್ ಪರ್ಸನ್. ದೃಷ್ಟದ್ಯುಮ್ನ ಆಯ್ತು, ನೋಡಿದ್ವಿ. ವಿರಾಟ, ವಿರಾಟ ದೇಶದ ರಾಜ. ಸಾತ್ಯಕಿಶ್ಚ ಪರಾಜಿತ. ಸಾತ್ಯಕಿ ಯಾರು? ಕೃಷ್ಣನ ಕಸಿನ್ ಕಮ್ PA, ಪರ್ಸನಲ್ ಅಸಿಸ್ಟೆಂಟ್ ತರ, ವೆರಿ ಕ್ಲೋಸ್ ಪರ್ಸನ್. ದ್ರುಪದ, ದ್ರೌಪದಿ ಅಪ್ಪ. ದ್ರೌಪದೇಯಾಶ್ಚ, ದ್ರೌಪದಿಯ ಮಕ್ಕಳು. ಸೌಭದ್ರ, ಸುಭದ್ರನ ಮಗ ಅಭಿಮನ್ಯು. ಇವರೆಲ್ಲ ಯಾರು? ಮಹಾಬಾಹು. ಎಲ್ರಿಗೂ ಒಂದೊಂದು ಅದ್ಭುತವಾದ ಶಕ್ತಿ ಇದೆ. ಯಾವ ಶಕ್ತಿ? ಭೀಮಂತರ ಹಾಗೂ ಅರ್ಜುನಂತರ ಶಕ್ತಿ. ಶಂಖಾನ್ ದದ್ಮೌ ಪೃಥಕ್ ಪೃಥಕ್. ಒಬ್ಬರಾದ್ಮೇಲೆ ಒಬ್ರು ಶಂಖವನ್ನು ಊದಿದ್ರು. ಪೃಥಕ್ ಪೃಥಕ್ ಅಂದ್ರೆ ಮತ್ತೆ ಲೈನಾಗಿ ಆಯ್ತಪ್ಪ ಅಂದಿದ ತಕ್ಷಣ ಮತ್ತೆ ಇನ್ನೊಂದು ಶುರು ಆಯ್ತು. ಹಾಗೆ ಒಬ್ಬರಾದ್ಮೇಲೆ ಒಬ್ರು ಶಂಖವನ್ನು ಊದಿದ್ರು. ಸಘೋಷೋಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ವ್ಯನುನಾದಯನ್, ವಿ ಅನುನಾದಯನ್. ಅದನ್ನ ಬಿಡಿಸ್ಕೊಂಡ್ರೆ ವಿ ಅನುನಾದಯನ್. ನಭಶ್ಚ ಪೃಥಿವೀಂ ಚೈವ. ಇವರೆಲ್ಲ ಶಂಖವನ್ನು ಊದಿದ್ದು ಭೂಮಿನೇ ಅಲ್ಲಾಡ್ತು. ನಭಃ ಆಕಾಶ, ಪೃಥ್ವಿ ಮೇಲೆ ಹೋಗಿ ಹೊಡೆದು ಹೈಟಕ್ಕೆ ಮತ್ತೆ ಕೆಳಗಡೆ ಬಂದು ರಿಬೌಂಡ್ ಆಗಿ ಮತ್ತೆ ಮೇಲಕ್ಕೆ ಹೋಯ್ತು. ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಶಂಖಕ್ಕಷ್ಟು ಪವರ್ಫುಲ್ ಶಂಖ ಊದಿದ್ರೆ. ಇಲ್ಲಿ ಸಘೋಷೋದಾರ್ಥ ರಾಷ್ಟ್ರಾನ, ಅಲ್ಲಿ ಕೌರವರು ಏನ್ ಮಾಡಿದ್ರು? ಶಂಖವನ್ನು ಊದಾದ್ಮೇಲೆ ಈ ತಮಟೆ ಎಲ್ಲ ಬಾರಿಸಿದ್ರು. ಶಬ್ದ ತುಂಬಿದ್ ಕೂಡ ನೀರ್ ಏನ ಶಬ್ದ ನೋಡಲ್ವಾ? ನಂದು ಗಾದೆ ಇಲ್ಲ, ತುಂಬಿದ್ ಕೂಡ ನೀರ್ ತುಳ್ಕಲ್ವಾ?
ಏನೋ ಇದೆ ಗಾದೆ ಅಲ್ವಾ. ಅಲ್ಲಿ ತಮಟೆ ಎಲ್ಲ ಬಾರಿಸಿದ್ರು, ಶಂಖವನ್ನು ಊದಿದ್ರು. ಇಲ್ಲಿ ಇವರೇನಿಲ್ಲ, ತುಂಬಾ ಸಾತ್ವಿಕರು ಪಾಂಡವರು, ಬರೀ ಶಂಖವನ್ನು ಊದಿದ್ರು. ನೀವ್ ಬೇಕಂದ್ರೆ ಸೇರಿಸ್ಕೊಳ್ಬೋದು, ಅವರು ತಮಟೆಗಳು ನಗಾರಿಗಳು ಎಲ್ಲ ಬಾರಿಸಿದ್ರು ಅಂತ. ಆದ್ರೆ ಶ್ಲೋಕದಲ್ಲಿಲ್ಲ ಅದು. ಸಘೋಷೋರ್ ಧಾರ್ತರಾಷ್ಟ್ರಾನ ಹೃದಯಾನಿ ವ್ಯದಾರಯಿತು. ಅವ್ರ ಅವ್ರ ಹೃದಯವೆಲ್ಲ ನಡುಕ್ತು. ಈ ಶಂಖವನ್ನು ಊದಿದ್ದ ತಕ್ಷಣ ದುರ್ಯೋಧನ ಸೈನ್ಯವೆಲ್ಲ ಒಂದ್ಸತಿ ನಡಗ್ಬಿಡ್ತು. ನಭಶ್ಚ ಪೃಥಿವೀಂ ತೈವ ತುಮುಲೋ ವ್ಯನುನಾದಯನ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಕುರುಕ್ಷೇತ್ರ ಅಷ್ಟು ದೊಡ್ಡ ಜಾಗ, ಒಬ್ಬರಾದ್ಮೇಲೆ ಒಬ್ರು ಉತ್ತಾನೆ ಇದ್ದಾರೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ. ಅಥ 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 ಅನ್ನೋದು ಒಂದು ಮಂಗಳ ಶಬ್ದ. ಅಥಾತೋ ಬ್ರಹ್ಮ ಜಿಜ್ಞಾಸ, ಅಥಾತೋ ಧರ್ಮ ಜಿಜ್ಞಾಸ, ಅಥ ಯೋಗಾನುಶಾಸನಂ, ಅಥಾತೋ ಜನ್ಮ ಜಿಜ್ಞಾಸ. ಸುಮಾರು ಅಥ ಅನ್ನೋದಕ್ಕೆ 3 ಅರ್ಥ ಇದೆ. ಒಂದು ಮಂಗಳಕರವಾದಂತಹ ಶಬ್ದ, ಅದು ಅಥ ಅನ್ನೋದೇ ಒಂದು ಮಂತ್ರ. ಸಪ್ತಕೋಟಿ ಮಹಾಮಂತ್ರದಲ್ಲಿ ಅಥ ಅನ್ನೋದು ಒಂದು ಮಂತ್ರ. ಹೇಗೆ ಸ್ವಾಹ ಸ್ವಧ ವಷಟ್ ವೌಷಟ್ ಅಂತೀವೋ, ಅದಲ್ಲಿ ಪ್ರಣವ ಎಲ್ಲ ಸೇರಿಸ್ತೀವೋ, ಹಾಗೆ ಅಥ ಅನ್ನೋದು ಒಂದು ಮಂತ್ರ. ಸುಮ್ನೆ ನೀವು ಅಥ ಅಂದ್ರೆ ಅದೊಂದು ಮಂಗಳಕರವಾದಂತ ಫೀಲಿಂಗ್, ಅದೊಂದು ಮೀನಿಂಗ್ ಅಥ ಅಂದ್ರೆ. ಇನ್ನೊಂದು ತದನಂತರ, ಹಿಯರ್ ಆಫ್ಟರ್. ಅಥ ಯೋಗಾನುಶಾಸನ, ಇನ್ಮೇಲೆ ಯೋಗವನ್ನ ಉಪದೇಶ ಮಾಡ್ತೀನಿ ಅಂತ ಪತಂಜಲಿ ಹೇಳ್ತಾರೆ. ಯಾವ್ದ್ರ ಮೇಲೆ ಯೋಗವನ್ನು ಉಪದೇಶ ಮಾಡ್ತೀನಿ ಇನ್ಮೇಲೆ ಅಂದ್ರೆ, ಆಫ್ಟರ್ ವಾಟ್ ಹಿ ವಿಲ್ ಟೀಚ್ ಯೋಗ ಇನ್ ಪತಂಜಲಿ ಯೋಗ ಸೂತ್ರ. ಯೋಗ ಅಂದ್ರೆ ಸಮಾಧಿ ಅಂತ ಅರ್ಥ. ಆಫ್ಟರ್ ವಾಟ್ ವಿಲ್ ಹಿ ಟೀಚ್ ಯೋಗ? ಆಫ್ಟರ್ ಹಠಯೋಗ ಹಿ ವಿಲ್ ಟೀಚ್ ಯೋಗ. ದೈಹಿಕವಾಗಿ ಯೋಗ ಚೆನ್ನಾಗಿ ಮಾಡಿದ್ರೆ ಧ್ಯಾನಕ್ಕೆ ಸುಲಭ ಅಂತ, ಅದಕ್ಕೆ ಅಥ ಯೋಗಾನುಶಾಸನಂ ಅಂತ ಹೇಳಿರೋದು. ಅಥ ಧರ್ಮ ಜಿಜ್ಞಾಸ, ಜೈಮಿನಿ ಸೂತ್ರ. ಇನ್ಮೇಲೆ ಧರ್ಮ ಜಿಜ್ಞಾಸವನ್ನ ಮಾಡೋಣ. ಯಾವ್ದ್ರ ಮೇಲೆ ಧರ್ಮ ಜಿಜ್ಞಾಸವನ್ನ ಮಾಡೋಣ? ವೇದಾಧ್ಯಯನ ನಂತರ ಧರ್ಮ ಜಿಜ್ಞಾಸವನ್ನ ಮಾಡಿ. ಇನ್ನು ಈಗ ತಾನೇ ಮಗು ಹುಟ್ಟಿರ್ತಾ, ಜೈಮಿನಿ ಸೂತ್ರ ತಗೋ, ಫಸ್ಟ್ ಸೂತ್ರ ಅಂದಾಗ ಅವನಿಗೆ ಉಪನಯನ ಸಂಸ್ಕಾರ ಆಗ್ಬೇಕು, ವೇದಾಧ್ಯಯನ ಮಾಡ್ಬೇಕು, ಆಮೇಲೆ ಜಿಜ್ಞಾಸ ಮಾಡ್ಬೇಕು. ಅಥ ಬ್ರಹ್ಮ ಜಿಜ್ಞಾಸ ಕಿಮರ್ಥಂ ತದನಂತರಂ ಸಾಧನ ಚತುಷ್ಟಯ ತದನಂತರಂ ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ. ಸಾಧನೆ ಚತುಷ್ಟಯ ಸಂಪತ್ತಿಯನ್ನ ಗಳಿಸಿ ಬ್ರಹ್ಮ ಜಿಜ್ಞಾಸವನ್ನ ಮಾಡ್ಬೇಕು. ಅಥ ಮೀನ್ಸ್ ಹಿಯರ್ ಆಫ್ಟರ್, ಅದೊಂದು ಅರ್ಥ. ಇನ್ನೊಂದು ಅಥ ಅಂದ್ರೆ ಆರಂಭಾರ್ಥಂ, ಇನ್ನು ಮೇಲೆ ಶುರು ಮಾಡ್ತಾ ಇದ್ದೀನಿ, ಹಿಂದೆ ಏನೂ ಇಲ್ಲ, ಈಗ ಶುರು ಮಾಡ್ತಿದ್ದೀನಿ. ಈ 3ಕ್ಕೂ ಅಥ, ಮಂಗಳಕರಂ, ಆರಂಭಾರ್ಥಂ, ತದನಂತರಂ, ಇದಕ್ಕೆ ಅಥ ಅಂತ ಶಬ್ದ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ. ಈ ಧೃತರಾಷ್ಟ್ರನ ಸೈನ್ಯವನ್ನೆಲ್ಲ ನೋಡಿ ಅರ್ಜುನ ಹೇಳ್ದ, ಎಲ್ಲ ನಿಂತಿದ್ದಾರೆ. ಪ್ರವೃತ್ತೆ ಶಸ್ತ್ರ ಸಂಪಾತ, ಇನ್ನ ಧನುವನ್ನ ತಗೊಂಡ. ಪ್ರವೃತ್ತೆ ಶಸ್ತ್ರ ಅಂದ್ರೆ ಶಸ್ತ್ರವನ್ನ ಬಿಡಕ್ಕಿಂತ ಮುಂಚೆ, ಇವಾಗ ಶಂಕನಾದ ಆಗೋಯ್ತು, ಇನ್ನೇನು ಶುರು ಆಗ್ಬೇಕು ವಾರು. ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ, ನಿಧಾನಕ್ಕೆ ಬಾಣವನ್ನ ಅವನ ಸೈಡ್ಗೆ ತಗೊಂಡ. ಶಂಕನಾದ ಆಗಿದೆ, ದೇ ಹ್ಯಾವ್ ಟು ಫೈಟ್. ಕಪಿಧ್ವಜ ಅಂತ ಒಂದು ಹಾಕಿದ್ದಾರೆ. ಕಪಿಧ್ವಜ ಅಂದ್ರೆ ಅವರ ಚಾರಿಯಟ್ ಮೇಲೆ ಒಂದು ಫ್ಲಾಗ್ ಇತ್ತು, ಅದಕ್ಕೆ ಹನುಮಂತನೇ ಇದು ಸಿಂಬಲ್. ಇನ್ನೊಬ್ರು ಮೊನ್ನೆ ಐ ಥಿಂಕ್ ಇಂದು ಆಸ್ಟ್, ಕಪಿಧ್ವಜ ಅಂದ್ರೆ ಹನುಮಂತ ಈ ಭಗವದ್ಗೀತಾ ಶ್ಲೋಕವನ್ನ ಕೇಳಿದಾನೆ ಪೂರ್ತಿ. ಸಂಜಯನ್ ಜೊತೆಗೆ ಹನುಮಂತನೂ ಕೇಳಿದಾನೆ. ಹನುಮಂತ ಒಂದು ಹನುಮದ್ಗೀತಾ ಅಂತಾನೆ ಬರ್ದಿದ್ದಾನೆ. ಸೊ ಅದ್ರದ್ದು ವ್ಯಾಖ್ಯಾನ ಇದೆ ಹಾಗೆ ಅಂತ. ಸೊ ಅವಾಗ ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿದ್ಮೇಲೆ ಇದಿದೆ. ಸೊ ಇರಬಹುದು, ಅದನ್ನ ಅಧ್ಯಯನ ಮಾಡಿಲ್ಲ, ಇಟ್ ಇಸ್ ದೇರ್. ಸೊ ಈಗ ಅರ್ಜುನ he took the bow to fight. ಹೃಷೀಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಕೈರ್ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣಸಮುದ್ಯಮೇ.
ಇಲ್ಲಿಂದ ಸ್ಟೋರಿ, ಇಲ್ಲಿವರೆಗೂ ಒಂದು ಸ್ಟೋರಿ ಆಯ್ತು. ಕೌರವರು ಪಾಂಡವರು ಏನೇನ್ ಶಸ್ತ್ರವನ್ನ ಯೂಸ್ ಮಾಡಿದ್ರು ಅದೆಲ್ಲ ಕತೆ ನೋಡಿದ್ವಿ. ಇಲ್ಲಿಂದ ಮತ್ತೊಂದು ಸ್ಟೋರಿ, ವೆರಿ ಕ್ರೂಷಿಯಲ್ ಪಾರ್ಟ್ ಇದು. ಹೇಗೆ ಒಬ್ಬ ಶಿಷ್ಯ ತಯಾರಾಗ್ತಾನೆ ಅನ್ನೋ ಸಂದರ್ಭ. ಅರ್ಜುನ ಇನ್ನ ಶಿಷ್ಯನಾಗಿಲ್ಲ, ಹಿ ಸ್ಟಿಲ್ ಎ ವಾರಿಯರ್, ಬಟ್ ಹಿ ವಿಲ್ ಟರ್ನ್ ಇನ್ ಟು ಎ ಡಿಸೈಪಲ್ ನಾವು. ಇವಾಗ ಯುದ್ಧವನ್ನ ಶುರು ಮಾಡ್ಬೇಕು. ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಏ ಕೃಷ್ಣ, ನಾನು ಎಲ್ರನ್ನು ನೋಡ್ಬೇಕು, ತಗೊಂಡು ಹೋಗು ಚಾರಿಟನ್ನ. ಕಮೆಂಟ್ ಮಾಡ್ತಿದ್ದಾರೆ. ಸೇನಯೋರ್ ಉಭಯೋರ್ ಮಧ್ಯೆ ಸ್ಥಾಪಯ ರಥಂ, ಮೇ ರಥಂ ಸ್ಥಾಪಯ. ನನ್ನ ರಥವನ್ನ ಇಬ್ರು ಸೇನಯೋರ್ ಉಭಯೋರ್ ಮಧ್ಯೆ, ಇಬ್ರು ಸೈನ್ಯರ ಮಧ್ಯದಲ್ಲಿ ರಥವನ್ನು ನಿಲ್ಸ. ಕೌರವರು ಪಾಂಡವರು ಮಧ್ಯದಲ್ಲಿ ರಥವನ್ನು ನಿಲ್ಸ. ಕೈಹಿ ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಈ ರಣಯುದ್ಧದಲ್ಲಿ ಯಾರನ್ನೆಲ್ಲ ನಾ ಫೈಟ್ ಮಾಡ್ಬೇಕೋ ಅವರನ್ನೆಲ್ಲ ಒಂದ್ಸತಿ ನಾನು ನೋಡ್ಬೇಕು. ಸೊ ರಥವನ್ನ ತಗೊಂಡು ಅಲ್ಲಿ ಮಧ್ಯದಲ್ಲಿ ನಿಲ್ಸ. ಸೊ ಇಲ್ಲೇನೆ ಹೌ ಎ ಪರ್ಸನ್ ಬಿಕಮ್ಸ್ ಎ ಡಿಸೈಪಲ್. ಇನ್ನ ಪೂರ್ತಿ ಆಗಿಲ್ಲ, ಆಗುತ್ತೆ. ಯಾಕೆ ಹೀಗೆ ಅಂದ್ರೆ, ಶಿಷ್ಯನಾದ್ರೇನೆ ಜೀವನವನ್ನ ಹೇಗೆ ನಿಭಾಯಿಸೋದು ಅಂತ ಗೊತ್ತಾಗತ್ತೆ. ದ ಇನ್ಕೆಪಾಸಿಟಿ ಟು ಹ್ಯಾಂಡಲ್ ಲೈಫ್ ಇಫ್ ವಿ ಆರ್ ನಾಟ್ ಎ ಶಿಷ್ಯ, or if we don't become a disciple of the guru or a lord, whoever it is, we cannot handle life. ನಾವು ಬಹಳ ವಿದ್ಯೆವನ್ನೆಲ್ಲ ಕಲ್ತಿರ್ಬೋದು, ಲೌಕಿಕ ವಿದ್ಯೆ ಏನಲ್ಲ. ABCD ಇಂದ FRCS ಮಾಡಿರಬಹುದು. ಆದ್ರೆ ಆಧ್ಯಾತ್ಮಿಕ ವಿದ್ಯೆ ನಮಗಿಲ್ಲ ಅಂದ್ರೆ ಲೈಫಲ್ಲಿ ಝೀರೋ ಅದು. ಎಷ್ಟೆಲ್ಲ ಓದಿರಬಹುದು, ಆದ್ರೆ ಜೀವನದಲ್ಲಿ ಕಷ್ಟ ಬಂದಾಗ ಓನ್ಲಿ ದ ಸ್ಪಿರಿಚುವಲ್ ನಾಲೆಜ್ ವಿಲ್ ಸೇವ್ ಅಸ್, ನನ್ ಆಫ್ ದ ಸಬ್ಜೆಕ್ಟ್ಸ್ ವಿಲ್ ಸೇವ್. ಫಾರ್ ಎಕ್ಸಾಂಪಲ್, ಕೊರೋನಾ ಬಂತು 2 ವರ್ಷದ ಕೆಳಗಡೆ. ಯಾವ ನಾಲೆಜ್, ಲೌಕಿಕ ವಿದ್ಯೆ ನಮಗೆ ಕಾಪಾಡ್ತು? ಎಲ್ರು ಏನ್ ಹೇಳಿದ್ದು ಡಾಕ್ಟರ್ಸ್ ಎಲ್ಲ? ಟ್ರೆಡಿಷನಲ್ ಫುಡ್ ಊಟ ಮಾಡಿ, ಪ್ರಾಣಾಯಾಮವನ್ನ ಮಾಡಿ, ಯೋಗವನ್ನ ಮಾಡಿ. ನೀವು ಫಿಸಿಕ್ಸ್ ಓದಿದಿರಲ್ವಾ? ಫಿಸಿಕ್ಸ್ ಓದಿ, ಬಯಾಲಜಿ ಓದಿ, ಕೆಮಿಸ್ಟ್ರಿ ಓದಿ ಅಂತ ಯಾರು ಡಾಕ್ಟರ್ ಹೇಳಿದ್ರ? ನೀವು CEO ಆಫ್ ದಿ ಕಂಪನಿ, MD ಆಫ್ ದಿ ಕಂಪನಿ, ಬಿಸ್ನೆಸ್ ಪೀಪಲ್, ನೀವು ಇನ್ನ ಡೀಲಿಂಗ್ಸ್ ಜಾಸ್ತಿ ಮಾಡಿ ಅಂತ ಹೇಳಿದ್ರ? ಜೀವನಕ್ಕೆ ಬೇಕಾಗಿರುವಂತಹ ವಿದ್ಯೆ ಆಧ್ಯಾತ್ಮಿಕ ವಿದ್ಯೆ, ದಟ್ ಇಸ್ ದಿ ಫೌಂಡೇಶನ್. ಮಿಕ್ಕಿದೆಲ್ಲ ಬರುತ್ತೆ ಹೋಗುತ್ತೆ, ಅದಕ್ಕೆ ಇಂಪಾರ್ಟೆನ್ಸೇ ಕೊಡಬಾರ್ದು. ಲೀಸ್ಟ್ ಇಂಪಾರ್ಟೆನ್ಸ್. ಅಲ್ಲ ಸ್ವಾಮೀಜಿ, ನೀವಾಗ ಹೇಳ್ಬಿಟ್ರೆ ಹೊಟ್ಟೆ ತುಂಬದ್ ಹೇಗೆ ನಮ್ಗೆ? ಹಾಗೆ ಹೇಳೇ ಯಾಮರ್ಸಿದ್ದಾಯ್ತು ಎಲ್ರನ್ನು ಹಾಗೆ ಹೇಳೇ ಯಾಮರ್ಸಿದ್ದಾಯ್ತು. ನಿಮಗೆ ಭಗವಂತ ಈ ಜನ್ಮದಲ್ಲಿ ಊಟ, ವಸತಿ, ಸಂಬಂಧಗಳು ಎಷ್ಟು ಅಂತ ನಿಗದಿ ಮಾಡಿರ್ತಾನೋ ಅಲ್ಲಿಗೆ ಮುಗೀತು. ಅದು ನೀವು ಕೆಲಸ ಮಾಡದಿರ್ಲಿ ನಿಮ್ಗೆ ಬಂದೇ ಬರುತ್ತೆ. ಇಫ್ ಯು ಹ್ಯಾವ್ ಡೆಸ್ಟೈನ್ಡ್, ಇಷ್ಟೆಲ್ಲ ಅಧ್ಯಯನ ಮಾಡಿ ಬಂದ್ಮೇಲೆ ಊಟಕ್ಕೆ ಭಗವಂತ ಕೊಡಲ್ವಾ? ವಸತಿ ನೋಡ್ಕೊಳಲ್ವಾ? ಅದೆಲ್ಲ ಪಾರ್ಟ್ ಆಫ್ ಪ್ರಾರಬ್ಧ ಕರ್ಮ ತಾನೆ. ಅದಕ್ಕೆ ಯಾತಕ್ಕೆ ನೀವು ಕಷ್ಟಪಡ್ಬೇಕು? ಹೇಳೋದು ಅರ್ಥ ಆಗ್ತಿದ್ಯಾ ಪಾಯಿಂಟ್? ನಿಮ್ಗೆ ಊಟ, ವಸತಿ, ಸಂಬಂಧ ಎಷ್ಟು ಬೇಕೋ ಅಷ್ಟು ಭಗವಂತ ಆಲ್ರೆಡಿ ನಿಮ್ ಪ್ರಾರಬ್ಧದನ್ನು ನೋಡಿ ಕೊಟ್ಟಿದ್ದಾನೆ. ನೀವು ಅದಕ್ಕೆ ಮತ್ತೆ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಏನ್ ಬರಬೇಕು ಅದು ಬರುತ್ತೆ. ನೀವು ಎಫರ್ಟ್ ಹಾಕ್ಬೇಕಾಗಿರೋದು ನಿಮ್ಮ ಆಧ್ಯಾತ್ಮಿಕ ಜೀವನವನ್ನ ಬೆಳೆಸ್ಕೊಳ್ಳೋದಕ್ಕೆ. ಆದ್ರೆ ನಾವು ಮಾಡ್ತಿದ್ದಲ್ಲ ಎಂಥದ್ದು, ಲೌಕಿಕ ಜೀವನವನ್ನೇ ಅವಲಂಬಿಸಿ ಇನ್ನ ಹೆಚ್ಚು ಮಾಡ್ತಿದ್ದೀವಿ. ಎಷ್ಟಿದ್ರೂ ಸಾಕಾಗಲ್ಲ. ಏನೋ ನಮ್ ಸೇಫ್ ಆಗಿ ಇರ್ಬೇಕು. ನನಗ್ ಮಾಡ್ಕೊಂಡಿದ್ದಾಯ್ತು, ಹೆಂಡತಿಗೆ ಮಾಡ್ಬೇಕು, ಮಕ್ಳಿಗೆ ಮಾಡ್ಬೇಕು, ಇನ್ನೊಬ್ರಿಗೆ ಮಾಡ್ಬೇಕು. ಅಪ್ಪ ಅದು ಬಂದೇ ಬರುತ್ತೆ ನಿನಗೆ. ಯಾಕಂದ್ರೆ ನೀನ್ ಕೇಳಿದ್ಯಾ ಹೋದ್ ಜನ್ಮದಲ್ಲಿ, ನೀನ್ ಭಗವಂತನ ಕೇಳಿದ್ಯಾ. ಭೂಮಿ ಮೇಲೆ ಬಂದ್ಮೇಲೆ ಅಲ್ಲೊಂದು ಇದು ನಡೆಯುತ್ತೆ, ಚಿತ್ರಗುಪ್ತನ್ ತರ. ಓ ಸ್ವಾಮೀಜಿ ನೀವು ಹೋಗಿದ್ರ ಅಂತೆಲ್ಲ ಕೇಳ್ಬಿಡಿ. ಹೋಗಿದೀವಿ ತರ ಮಾತಾಡ್ತೀವಿ, ಆಯ್ತಾ? ಹೋಗಿರೋರ ತರ ಮಾತಾಡ್ತೀವಿ. ಅಲ್ಲಿ ಡಿಸ್ಕಷನ್ ನಡೆಯುತ್ತೆ ಏನೆಲ್ಲ ಬೇಕು ಅಂತ. ನಾವೆಲ್ಲರೂ ಕೇಳಿರೋದು ಒಂದೇ, ಊಟ ಅಂದ್ರೆ ಆಹಾರ, ವಸತಿ, ನಿದ್ದೆ, ನನಗ್ ತೊಂದರೆ ಆಗ್ಬಾರ್ದು, ಎಲ್ಲ ಕೇಳಿರ್ತೀವಿ. ಅದನ್ನ ಕೊಟ್ಟು ಕಳಿಸಿರ್ತಾನೆ ಭಗವಂತ. ಆದ್ರೆ ನಾವೆಲ್ಲ ಮಾಡೋವಂಥದ್ದು ಊಟ, ವಸತಿಗೆ ತಿರ್ಗಾ.
ಆಮೇಲೆ ಕೇಳಿದ್ರೆ ಏನೋ ದೊಡ್ಡ ಪುರುಷಾರ್ಥ ಸಾಧಿಸ್ಬಿಟ್ಟಿವಿ ಅಂತ. ಯೋಚನೆ ಮಾಡಿ, ಶಿಷ್ಯನಾಗ್ಬೇಕಾದ್ರೆ ಆಧ್ಯಾತ್ಮಿಕ ಜೀವನ ಸ್ಟ್ರಾಂಗ್ ಆಗಿರ್ಬೇಕು. ಅವಾಗ್ಲೇನೆ ಅದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಎಲ್ಲ ಲೌಕಿಕ ವಿದ್ಯೆನೂ ಅಧ್ಯಯನ ಮಾಡ್ತೀವಿ. ಈಗ ಗೌರ್ಮೆಂಟ್ ಹೇಳಿದೆ, ಈಗೆಲ್ಲ ಸುಮಾರು ವರ್ಷದಿಂದ ಹೇಳ್ತು, ಸೆಕ್ಸ್ ಎಜುಕೇಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ. ಮಾಡ್ಲಿ, ಬೇಡ ಅಂತಿಲ್ಲ, ಚಿಕ್ಕ ಮಕ್ಕಳಿಂದನೇ ಹೇಳ್ಕೊಡ್ಲಿ, ಕಲ್ಟಿವೇಟ್ ಮಾಡ್ಲಿ. ಬಟ್ ಸ್ಪಿರಿಚುವಲ್ ನಾಲೆಜ್ ಯಾಕಿಲ್ಲ? ಚಿಕ್ಕ ವಯಸ್ಸಿಂದ ಅದು ಬರ್ಬೇಕಲ್ವಾ? ಅಪ್ಪ ಅಮ್ಮಂದ್ರೆ ಹೇಳ್ಕೊಡ್ಬೇಕಲ್ವಾ ಮಕ್ಕಳಿಗೆ? ಯಾವ್ದಾದ್ರು ಅಪ್ಪ ಅಮ್ಮ ಮಗುವಿಗೋ ಮಗಳಿಗೋ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಬಾ ಅಂತ ಯಾರು ಹೇಳ್ಕೊಟ್ಟಿದಾರ? ಎ ಇಸ್ ಈಕ್ವಲ್ ಟು ಆಪಲ್ ಅಂತಾನೆ ಶುರು ಮಾಡ್ತೀವಿ. ಎ ಇಸ್ ಈಕ್ವಲ್ ಟು ಅಕ್ಷರತ್ವಾತ್ ಅಂತ ಯಾರು ಹೇಳಿದ್ದಾರೆ? ಆ ಇಸ್ ಈಕ್ವಲ್ ಟು ಅಕ್ಷರತ್ವಾತ್. ಯಾವ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ? ಸ್ವಾಮೀಜಿ ನಮಗೆ ತಕರಾರು, ನೀವು ಹೀಗೆಲ್ಲ ಪ್ರಶ್ನೆ ಕೇಳಿದ್ರೆ ಯೋಚನೆ ಮಾಡಿ. ಶಿಷ್ಯ ಆಗ್ಬೇಕು ಅನ್ನೋದು ಬಹಳ, ಅದು ಅವನ ಕಷ್ಟವನ್ನ ಆಚೆ ಗುರು ಹತ್ರನೋ ಭಗವಂತನ ಹತ್ರ ಹೇಳ್ಕೊಂಡ್ರೆ ಶಿಷ್ಯನಾಗಕ್ ಸಾಧ್ಯ. ಮನ್ಸಲ್ಲಿ ಇಟ್ಕೊಂಡ್ರೆ ಸಾಧ್ಯವಿಲ್ಲ. ಅರ್ಜುನ ಇಲ್ಲಿವರೆಗೂ ಟ್ರೈ ಮಾಡ್ತಾನೆ. ಇವಾಗ ಬರ್ತಾನೆ ನೋಡಿ, ಇಲ್ಲಿಂದ ಅಷ್ಟು ತೋರಿಸ್ತಾನೆ, ಏನೆಲ್ಲ ಟ್ರೈ ಮಾಡ್ತಾನೆ. ಕೃಷ್ಣ ಸುಮ್ಮನೆ ಇರ್ತಾನೆ. ಆಮೇಲೆ ಹೇಳ್ತಾನೆ, ಕೃಷ್ಣ ಇನ್ನಾಗಲ್ಲ, ಬಿದ್ದೆ ನಾನು, ನಿನಗ್ ಶರಣಾದೆ. ಅವಾಗ ಪಾಠ ಶುರು. ನಾವು ಎಲ್ಲ ನೋಡಿದೀವಿ. ಯುದ್ಧ ಮಾಡ್ಬೇಕು ಅಂತೇನಿಲ್ಲ ನಮ್ಗೆ. ಅರ್ಜುನ ಇಸ್ ಓನ್ಲಿ ನಿಮಿತ್ತ ಮಾತ್ರ. ಶಂಕರರು ಅದನ್ನೇ ಮುಂದೆ ಹೇಳ್ತಾರೆ ಭಾಷ್ಯದಕ್ಕೆ ಶುರು ಆದಾಗ. ಅರ್ಜುನನ್ನ ನಿಮಿತ್ತವಾಗಿ ಇಟ್ಟುಕೊಂಡು ನಮಗ್ ಉಪದೇಶ ಮಾಡಿರೋದು. ಇವಾಗ ನಾವು ಯುದ್ಧ ಮಾಡ್ಬೇಕು ಅಂತಿಲ್ಲ. ಪ್ರತಿಯೊಂದು ಜೀವನದಲ್ಲೂ ಒಬ್ಬೊಬ್ರನ್ನ ಮೀಟ್ ಮಾಡ್ಬೇಕಂದ್ರೆ ಯುದ್ಧದ ತರನೇ. ಹತ್ರದವರೆಲ್ಲ ಇರ್ತಾರೆ, ದೂರ ಹೊರಟೋಗ್ತಾರೆ. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡೋದು ತಿಳಿರಿ. ವೆರಿ ಇಂಪಾರ್ಟೆಂಟ್. ಮನಸ್ಸು ನೆಮ್ಮದಿ ವಿದ್ಯೆಯನ್ನು ಕಲಿಬೇಕು. ಎಷ್ಟು ಹಣ ಕೊಡ್ತೀವಿ ನಾವು ಲೌಕಿಕ ವಿದ್ಯೆಗೆ? 20-25 ವರ್ಷ ದುಡಿದು ಓದಿ ತಂದೆ ತಾಯಿ ಎಲ್ಲ ಮಕ್ಕಳಿಗೆ ಓದಿಸ್ತಾರೆ. 25 ವರ್ಷ ವೇಸ್ಟ್ ಆಫ್ ಮನಿ. ಆ ವಿದ್ಯೆ ಎಲ್ಲ 3 ಕಾಸ್ಟ್ಗೆ ಉಪಯೋಗ ಇಲ್ಲ. ಆದ್ರೆ ಯಾತಕ್ ಮಾಡ್ತೀವಿ? ಮನಸ್ಸು ನೆಮ್ಮದಿ ಇದೆಯಾ ಆ ವಿದ್ಯೆಯಿಂದ? 3 ಕಾಸ್ಟ್ನಷ್ಟು ಉಪಯೋಗ ಇದೆ. ಮತ್ತೆ ತಿರ್ಗಿ ಅದಕ್ಕೆ ಕೊಡ್ತೇವೆ. ಸೋಷಿಯಲ್ ಸ್ಟೇಟಸ್. ಇದು ಫ್ರೀ ಆಗಿ ಸಿಗತ್ತೆ ವಿದ್ಯೆ. ಕೇರಿಲ್ಲ ನಮಗೆ. ಯಾರಿಗ್ ಬೇಕ್ರಿ ಇದು ಅಂತ? ಮನಸ್ಸು ನೆಮ್ಮದಿಗಿರುವಂತಹ ವಿದ್ಯೆ ಬೇಕು. ಅರ್ಜುನ ಇಷ್ಟೆಲ್ಲ, ಅರ್ಜುನ ಧನುರ್ವೇ ಇದು ಹಿ ವಾಸ್ ಅ ಗ್ರೇಟ್ ಇದು ಬಾಯಿ ಬರ್ತಾ ಇಲ್ಲ. ಧನುರ್ವಿದ್ಯೆಯನ್ನ ಕಲ್ತಿರೋನು. ದಟ್ ಈಸ್ ಇಕ್ವಲ್ ಟು ಲೌಕಿಕ ವಿದ್ಯೆ ತಾನೆ. ಫ್ಲಾಪ್ ಆದ್ನಲ್ಲ. ಏನು ಏಕಸಂಧಿಗ್ರಾಹಿ ಅಂತ ಒಂದೇ ಕಣ್ಣಲ್ಲಿ ನೋಡ್ಕೊಂಡು ಮಿರರ್ ರಿಫ್ಲೆಕ್ಷನ್ ಹೊಡೆದಂತೆ ಮೀನ್ ಕಣ್ಣಿಗೆ. ಎಲ್ಲುವಂತ ವಿದ್ಯೆ ಪವರ್ ಇಲ್ಲಿ? ಇವಾಗ ಯುದ್ಧ ಮಾಡಕ್ ಆಗ್ತಿಲ್ವಲ್ಲ. ಅದನ್ನೇ ತಗೊಳ್ಳಿ. ಲೌಕಿಕದಲ್ಲಿ ನಾವ್ ಏನೆಲ್ಲ ಪದವಿ ಗಳಿಸಿದೀವಿ. ಜೀವನದಲ್ಲಿ ಆರಾಮಾಗಿದ್ದೀರಾ? ನೀವು ಆರಾಮಾಗಿದ್ದೀರಾ? ಭಗವದ್ಗೀತಾ ಕ್ಲಾಸಿಗೆ ಬರ್ತಿದ್ದೀರಾ? ನೀವು ಆರಾಮಾಗಿದ್ದಿದ್ರೆ ಭಗವದ್ಗೀತಾ ಕ್ಲಾಸ್ ಅಟೆಂಡ್ ಮಾಡ್ತಿದ್ರ? ಹೇಳಿ. ಏನ್ ಸ್ವಾಮಿ ಹೀಗೆಲ್ಲ ಕೇಳ್ತೀರಾ? ಒಂದು ಫ್ಯಾಕ್ಟ್. ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ತಿಳಿಯಿರಿ. ಸ್ಪಿರಿಚುವಲ್ ನಾಲೆಜ್ ಇಸ್ ದಿ ಓನ್ಲಿ ನಾಲೆಜ್. ಆಲ್ ದಿ ಅದರ್ ನಾಲೆಜ್ ಆರ್ ಬುಲ್ಶಿಟ್ ನಾಲೆಜ್. ತಿಳ್ಕೊಳ್ಳಿ. 1% ಯೂಸ್ ಆಗಲ್ಲ. ನೀವು ನನ್ನ ಹೊಟ್ಟೆ ಕಾಪಾಡಬೇಕು, ಭಗವಂತ ಕಾಪಾಡ್ತಾನೆ. ಮತ್ತೆ ಅನನ್ಯಾಸ್ ಚಿಂತೆಯಂತೋಮಾಗಿ ಏನು ಅದಕ್ಕರ್ಥ? ಸರ್ವಧರ್ಮಾನ್ ಪರಿತ್ಯಜಗ್ ಏನರ್ಥ? ಮಾಡಬಾರ್ದು ಅಂತ ಹೇಳ್ತಿಲ್ಲ. ಲೌಕಿಕ ವಿದ್ಯೆನ ಅಧ್ಯಯನ ಮಾಡಬಾರ್ದು ಅಂತ ಹೇಳ್ತಿಲ್ಲ. ಎಷ್ಟು ಬೇಕೋ ಅಷ್ಟೇ. ಎಷ್ಟು ಗಳಿಸ್ತೀವಿ ನಾವು ಹೇಳಿ? ಹಬ್ಬ ಅಂದ್ರೆ ನೀವು ಎಷ್ಟೊಂದು 25 kg ಅನ್ನ ತಿಂತೀರ ಒಂದ್ ತಿಂಗಳಿಗೆ. 2,500 ರೂಪಾಯಿ ಸೋನಾ ಮುಸರಿ ರೈಸ್ ತಗೊಂಡ್ರು 4,000ದಲ್ಲಿ ಮುಗ್ದೋಗುತ್ತೆ ಜೀವನ. ಆದ್ರೆ ಎಲ್ಲಿವರೆಗೂ ಮಾಡ್ಕೊಂಡಿದೀವಿ ನೋಡಿ ನಾವು. ಸಾಲವನ್ನ ಮಾಡ್ತೀವಿ, ಮೈ ಪೂರ್ತಿ ಸಾಲವನ್ನ ಮಾಡ್ತೀವಿ, ರಿಟೈರ್ಮೆಂಟ್ ಆಗೋವರೆಗೂ ತೀರಿಸ್ತೀವಿ. ಯಾರ ಸಂತೋಷಕ್ಕೋಸ್ಕರ? ಎಷ್ಟು ಕೋಟಿ ಸಂಪಾದನೆ ಮಾಡ್ಬೇಕು? ಯೋಚನೆ ಮಾಡಿ. ಯಾರಿಗ್ ಮಾಡ್ತಿದೀವಿ? ಎಷ್ಟು ಸೇವ್ ಮಾಡಿ ಏನ್ ಮಾಡ್ತೀರಪ್ಪ? ಪುನೀತ್ ರಾಜ್ಕುಮಾರ್ ಸೇವ್ ಮಾಡಿ ಏನ್ ಮಾಡನಪ್ಪ ಇವಾಗ? ನೀವೇ ಹೇಳಿ. ಈ ತರ ಎಲ್ಲ ಹೇಳಿದ್ರೆ ಇಲ್ಲ, ನೀವು ಯೋಚನೆ ಮಾಡಲ್ಲ, ಕ್ಲಾಸ್ ಎಲ್ಲ ಯೋಚನೆ ಮಾಡೋದು. ಎಷ್ಟು ಬೇಕು? ಮ್ಯಾಕ್ರೋ ಎಕಾನಮಿಲಿ ಇವಾಗ ಹೇಳ್ತಾರೆ, ಇವಾಗ ಎಲ್ಲರೂ ಬಹಳ ಶೇಕಡ ಮಾಡೋ ಟೈಮ್ ಅಂತೆ. ಬಿಕಾಸ್ ಆಫ್ ಮ್ಯಾಕ್ರೋ ಎಕಾನಮಿ ತುಂಬಾ ಕಮ್ಮಿ ಆಗತ್ತೆ ಅಂತ. ಪೀಪಲ್ ವಾಂಟ್ ಟು ಸೇವ್ ಮೋರ್ ಫುಡ್ ನಾವು ಇನ್ನೊಂದು 2 years ಅಲ್ಲಿ.
ಎಷ್ಟೊಂದು ಸೇವ್ ಮಾಡ್ತೀರಾ, ಎಷ್ಟೊಂದು ದುಡ್ಡು ಇಟ್ಕೊಳ್ತೀರಾ. ಯಾವುದೋ ಒಂದು ಎಲ್ಲೋ ಒಂದು ಮಾಡೋದು, ಮನೆ ಮಾಡಬಾರ್ದು ನಾನು ಏನು ಹೇಳ್ತಿಲ್ಲ, ಎಲ್ಲ ಮಾಡಿ. ಅದು ಆಯ್ತು, ಒಂದು ಶೆಲ್ಟರ್ ಸಿಕ್ತು ಅಂದ್ರೆ ಅಲ್ಲಿ ಫುಲ್ ಸ್ಟಾಪ್ ಹಾಕ್ಬೇಕು. ಅರ್ಜುನ ಸ್ಥಿತಿ ಆಗಿದೆ. ಅವನಿಗೆ ಸೇನೆಯೋರ್ ಉಭಯೋರ್ ಮಧ್ಯೆ ಬಂದು ನಿಲ್ಲಿಸ್ತಾ ಈಗ ಒಂದ್ ಕತೆ ಶುರು, ಅಲ್ಲಾಡ್ತಾನೆ ಇವಾಗ. ನಮಗೆಲ್ಲ ಸೌಖ್ಯವಾಗಿದೆ, ಎಲ್ಲ ಸೇವ್ ಮಾಡಿಟ್ಕೊಂಡು ಎಲ್ಲರೂ ಸಂಬಂಧಿಕರೆಲ್ಲ ಚೆನ್ನಾಗಿದ್ದಾರೆ. ನಮಗ್ ಗೊತ್ತಾಗಬೇಕು ಅರ್ಜುನ್ಗೆ ಆಗಿರೋ ಪರಿಸ್ಥಿತಿ ನಮಗ್ ಬರ್ಬೇಕು. ನಮ್ಮ ಸುತ್ತಮುತ್ತಲ ಇರೋ ಜನರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ಬೇಕು. ಅವಾಗ ಗೊತ್ತಾಗತ್ತೆ ನಮಗೆ ನಿಜವಾದ ವೈರಾಗ್ಯ ಇದೆಯಾ ಇಲ್ವಾ ಅಂತ. ಈಗ ಅವರೆಲ್ಲ ಇದಾರೆ ಅನ್ಕೊಂಡು ನಾವು ಆರಾಮಾಗಿದ್ವಿ, ಅರ್ಜುನ್ ಅಂತಾನೆ ನಾವು ಮಾಡ್ತೀವಿ, ಯುದ್ಧ ಏನ್ ಮಾಡೋದ್ ಬೇಡ, ಪರವಾಗಿ. ನನ್ನ ಹೆಂಡತಿ ನನ್ನ ಪಕ್ಕದಲ್ಲೇ ಇದ್ದಾಳೆ ಅನ್ಕೊಂಡು ನಾವು ಜೀವನ ನಡೆಸ್ತಾ ಇದೀವಿ. ನನ್ನ ಗಂಡ ಪಕ್ಕದಲ್ಲೇ ಇದ್ದಾನೆ ಅನ್ನೋ ಭಾವನೆದಲ್ಲಿ ಜೀವನ ನಡೆಸ್ತೀವಿ. ಒಂದ್ 2-3 ದಿವಸ ಇಲ್ದೇ ಇರ್ಲಿ, ಕಾಣ್ದೇ ಇರ್ಲಿ, ನೋಡೋಣ, ಅಲ್ಲಾಡ್ಬಿಡ್ತೀವಿ. ಯೋಚನೆ ಮಾಡಿ. ಯಾಕಂದ್ರೆ ನಮ್ ಸ್ಟೇಟಸ್ ಡಿಪೆಂಡೆಂಟ್ ಆಗಿರೋದೇ ಅವ್ರ ಮೇಲೆ ತಾನೆ. 3 ದಿವಸ ನೋಡ್ಲಿಲ್ಲ ಅಂದ್ರೆ ಯಾಕೆ ನೋಡ್ಲಿಲ್ಲ, ಎಷ್ಟು 20 ಸತಿ ಫೋನ್, ಹೇಗಿದ್ಯಾ, ಊಟ ಮಾಡಿದ್ಯಾ ಇಲ್ವಾ. 3 ದಿವಸ ಏಕಾದಶಿ ಅನ್ಕೊಳ್ಳಿ. ಇದೆಲ್ಲ ನಿಮ್ಗೆ ಹೇಗೆ ಅನುಭವ ಸ್ವಾಮಿ? ಪೂರ್ವಾಶ್ರಮದಲ್ಲಿ ನೀವು ಬ್ರಹ್ಮಚಾರಿ ತಾನೆ? ಹೌದು, ನಾ ಜ್ಯೋತಿಷಿಯು ಕೂಡ, ಅದಕ್ಕೆ ಹೇಳ್ತಾ ಇದ್ದೆ. ಬಹಳ ಅನುಭವ ಇದೆ ಚಿಕ್ಕ ವಯಸ್ಸಲ್ಲೇ ನಮ್ಗೆ ಈ ಅರ್ಥದಲ್ಲಿ. ಸೇನಯೋರ್, ಸೊ ಇಲ್ಲಿ ಹಿ ಎಸ್ ಟ್ರಾನ್ಸ್ಫಾರ್ಮಿಂಗ್ ಹಿಮ್ಸೆಲ್ಫ್. ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಅಚ್ಯುತ. ಅಚ್ಯುತ ಅಂದ್ರೆ ಚ್ಯುತಿ ಇಲ್ಲದವನು. ಯಾವತ್ತೂ ಭಗವಂತ ಕೆಳಗಡೆ ಬಂದೇ ಇಲ್ಲ. ತಾತ್ವಿಕವಾಗಿ ಹೇಳ್ಬೇಕು ಅಂದ್ರೆ ಕಾನ್ಶಿಯಸ್ನೆಸ್ ಕ್ಯಾನ್ ನೆವರ್ ಬಿಕಮ್ ಮ್ಯಾಟರ್. ಅಚ್ಯುತ ಅಚ್ಯುತ ಎನ್ನುವ ಅಂತ ಆಚಮನ ಮಾಡ್ತೇವೆ ನಾವು. ಅಂದ್ರೆ ಅವನ ಸ್ಥಾನದಿಂದ ಕೆಳಗಡೆ ಇಳಿಲೇ ಇಲ್ಲ ಅಂತ. ಹಾಗೆ ಇದ್ದಾನೆ ಕೃಷ್ಣ. ಸೇನಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಾಮೇಚ್ಯುತ ಮೈಹಿ ಕಯಾ ಸಹ ಯೋಧವ್ಯಂ. ಇಲ್ಲಿರೋರ್ನೆಲ್ಲ ಫಸ್ಟ್ ನಾನ್ ನೋಡ್ಬೇಕು. ಏನ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾನೆ ನೋಡಿ, ಆಮೇಲೆ ಬಿದ್ಬಿಡ್ತಾನೆ. ಕೈಹಿ ಮಯಾ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಈ ರಣ ಸಮುದ್ರದಲ್ಲಿ ಯಾರೆಲ್ಲ ಇದ್ದಾರೆ ನಾನ್ ನೋಡ್ಬೇಕು. ಯೋತ್ಸ್ಯಮಾನಾನವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಅತ್ರ ಸಮಾಗತಾಃ ಏತೆ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಅಂತಾನು ಹಾಕೊಳ್ಬಹುದು. ಇಲ್ಲ ಅಂದ್ರೆ ದುರ್ಬುದ್ಧೇ ಧಾರ್ತರಾಷ್ಟ್ರಸ್ಯ ಯುದ್ಧೇ, ಯುದ್ಧ ಆಯ್ತಲ್ವಾ, ಪ್ರಿಯ ಚಿಕೀರ್ಷವಃ ಯೋತ್ಸ್ಯಮಾನಾನ್ ಅಹಂ ಅವೇಕ್ಷೆ. ಅಹಂ ಅವೇಕ್ಷೆ ಏನಂತ ಕರಿತಾ ಇದ್ದಾನೆ ಅರ್ಜುನ? ದುರ್ಬುದ್ಧೇ ಧಾರ್ತರಾಷ್ಟ್ರ. ಕ್ರಿಕೆಟ್ ಮೈಂಡ್ ದುರ್ಯೋಧನ, ಕ್ರಿಕೆಟ್ ಮೈಂಡ್ ಅನ್ನ ನೋಡ್ಬೇಕು ನಾನು. ದುರ್ಬುದ್ಧೇ, ಮತ್ತೆ ದುರ್ಯೋಧನನ್ನ ಸಂತೋಷ ಮಾಡಕ್ಕೆ ಬಂದಿರುವಂತಹ ಈ ಕೌರವರ ಸೈನ್ಯ ಯಾತಕ್ ಬಂದಿದ್ದಾರೆ? ದುರ್ಯೋಧನನ್ನ ಹುರಿದುಂಸಕ್ಕೆ, ಸಂತೋಷವನ್ನ ಮಾಡೋದಕ್ಕೆ. ಪ್ರಿಯ ಚಿಕೀರ್ಷವಃ, ದುರ್ಯೋಧನನ್ನ ಸಂತೋಷವನ್ನ ಮಾಡೋದಕ್ಕೆ. ಎಂತಹ ದುರ್ಯೋಧನ? ದುರ್ಬುದ್ಧಿ ಇರುವಂತಹ, ಕ್ರಿಕೆಟ್ ಮೈಂಡ್, ಜಲಸಿ. ಅಂತಹ ದುರ್ಯೋಧನನ್ನ ಎಲ್ಲ ಜನರು ಬಂದಿದ್ದಾರೆ. ಅಂತಹವ್ರನ್ನ ನಾನ್ ನೋಡ್ಬೇಕು. ಯೋತ್ಸ್ಯಮಾನಾನ್ ಅಹಂ ಅವೇಕ್ಷ್ಯ. ಅಂತಹ ಕೌರವ ಸೈನ್ಯವನ್ನ, ದುರ್ಯೋಧನನನ್ನ ನಾನ್ ನೋಡ್ಬೇಕು. ಅಲ್ಲಿ ತಗೊಂಡು ಹೋಗಿ ನನ್ನ ನಿಲ್ಸು. ಆಯ್ತು. ಸಂಜಯ ಉವಾಚ ಏವ ಮುಕ್ತೋ ಹೃಷೀಕೇಶಃ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಏನಿದೆ? ರಥಂ ಸ್ಥಾಪಿತ್ವಾ ರಥೋತ್ತಮಂ. ರಥಂ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಓಕೆ. ಹೃಷಿಕೇಶ ಅರ್ಥ ನೋಡಿದ್ವಿ. ಗುಡಾಕೇಶ, ಗುಡಾಕೇಶ ಅಂದ್ರೇನು? ಗುಡಾಕೇಶ, ಗುಡಾಹ
ಗುಡಾಕಾಹ ಈಶಃ ಗುಡಾಕೇಶಃ. ಯಾರಿಗೆ ಕರ್ಲಿ ಹೇರ್ ಗುಂಗುರು ಕೂಲ್ ಇದೆಯೋ ಅದಕ್ಕೆ ಗುಡಾಕೇಶಃ. ಕೇಶ ಅಂದ್ರೆ ಕೂದ್ಲು, ಗುಂಗುರು ಕೂಲ್ ಇದ್ರವ್ರಿಗೆ ಗುಡಾಕೇಶಃ. ಕೂದ್ಲೆಲ್ಲ ಸುತ್ಕೊಂಡಿದ್ಯಂತೆ, ಕರ್ಲಿ ಹೇರ್, ನೋಡಕ್ ಚೆನ್ನ. ಲಲಿತಾ ಸಹಸ್ರನಾಮದಲ್ಲಿ ಕರ್ಲಿ ಹೇರ್ಗೆ ಏನ್ ಹೆಸರು? ನಿತ್ಯ ಪಾರಾಯಣ ಮಾಡ್ತೀವಿ. ಇವಾಗ ಹೇಳಿ ನೋಡೋಣ. ಬರಲ್ಲ. ಎರಡು ಅರ್ಥ ಇದೆ, ಅದ್ರಲ್ಲಿ ಹೇಳಿದ್ದೆ ನಾ ಕ್ಲಾಸಲ್ಲಿ. ಅದು ಮ್ಯೂಟ್ ಮಾಡಬೇಕು. ಸರಿ, ಯೋಚನೆ ಮಾಡ್ತಾ ಇರಿ, ಮುಂದಿನ ಯುಗದಲ್ಲಿ ಹೇಳೋಣ. ಹಾ, ಇನ್ನೊಂದು ಗುಡಾಕೇಶ ಅಂದ್ರೆ ಯಾರು ತಮೋಗುಣವನ್ನ ಗೆದ್ದಿದ್ದಾರೋ, ದ ಒನ್ ಹೂ ಹ್ಯಾಸ್ ಓವರ್ಕಮ್ ಸ್ಲೀಪ್. ಅರ್ಜುನ ಎಷ್ಟು ದಿವಸ ಬೇಕಾದ್ರೂ ಮಲಗದೆ ಇರಬಹುದು. ಅಂದ್ರೆ ಅವನಿಗೆ ನಿದ್ದೆ ಇಟ್ ಈಸ್ ಕನ್ವೀನಿಯಂಟ್. ಯಾವಾಗ ಬೇಕೋ ಅವಾಗ ಮಲಗ್ತಾನೆ. 3 ದಿವಸ ಮಾಡದೇ ಇದ್ರು ಪರವಾಗಿಲ್ಲ, 4ನೇ ದಿವಸ ಆರಾಮ 1 4 hours ಮಲಗಿದ್ ಮತ್ತೆ ಶುರು ಮಾಡ್ತಾನೆ. ಅಂದ್ರೆ ತಮೋಗುಣವನ್ನ ಗೆದ್ದಿದ್ದಾನೆ ಅಂತ. ತಮೋಗುಣವನ್ನ ಗೆದ್ದಿದ್ದಾನೆ, ಸತ್ವಗುಣವನ್ನ ಗೆದ್ದಿಲ್ಲ. ರಜೋಗುಣದಲ್ಲಿ ಇರೋವನಿಗೆ ಗುಡಾಕೇಶ ಅಂತ ಹೆಸರು. ಕ್ಷತ್ರಿಯ ಅಲ್ವಾ, ಆಲ್ವೇಸ್ ಅಲರ್ಟ್, ಅಂಥವನಿಗೆ ಗುಡಾಕೇಶ. ಸಂಜಯ ಹೇಳ್ತಿದ್ದಾನೆ ಇವಾಗ, ಏವ ಮುಕ್ತ ಹೃಷಿಕೇಶ ಗುಡ. ಹೃಷಿಕೇಶನಾಗಿರುವಂತಹ ಗುಡಾಕೇಶ ಸೇನಯೋಹೋ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಿತ್ವ ರಥೋತ್ತಮ. ಸೆಲ್ಫ್ ಎಕ್ಸ್ಪ್ಲನೇಟರಿ ಅದು. ಅಲ್ಲಿ ಬಂದು ನಿಲ್ಲಿಸ್ದ. ಅಲ್ಲಿ ಕೃಷ್ಣ ಬಂದಲ್ಲಿ ನಿಲ್ಸಿದ ತಕ್ಷಣ ಇಂಪ್ಲಿಸಿಟ್ಲಿ ಒಬ್ಬೆ ಕೃಷ್ಣ ಪಾಪ ಅವ್ನು ಹೇಳ್ದ ನಿಲ್ಸು ಅಂತ ತಗೊಂಡ್ ಬಂದ ನಿಲ್ಲಿಸ್ದ. ಎಲ್ಲಿ? ಸೇನಯೋರ್ ಉಭಯೋರ್ ಮಧ್ಯೆ. ಇವಾಗ ಶುರು ಆಗುತ್ತೆ ಅವನು. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾಂ ಸಖೀಂಸ್ತಥಾ ಸ್ವಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟಃ ವಿಷೇದನ್ನಿದಮಬ್ರವೀತ್. ಇದು ಅವನ ಕತೆ. ಇವಾಗ ಯಾರನ್ನ ನೋಡ್ದ? ಫಸ್ಟ್ ಭೀಷ್ಮದ್ರೋಣ ಪ್ರಮುಖತಃ. ಭೀಷ್ಮರನ್ನ ದ್ರೋಣರನ್ನ ನೋಡ್ದ. ಸರ್ವೇಷಾಂ ಚ ಮಹೀಕ್ಷಿತಾಂ. ಮಹೀಕ್ಷಿತಾಂ ಅಂದ್ರೆ ರಾತ್ರಿಯೆಲ್ಲ ಜಾಗರಣೆ ಇದ್ದು ಯುದ್ಧ ಭೂಮಿಯಲ್ಲಿ ಆಪೋನೆಂಟ್ ಬರ್ದೇ ಇರ್ಲಿ ಅಂತ ಕಾಯ್ತಾ ಇರೋರು. ಬೀಯಿಂಗ್ ವಿಜಿಲ್ ಅಟ್ ನೈಟ್. ಬಾರ್ಡರ್ಸ್ ಅಲ್ಲೆಲ್ಲ ಮಾಡ್ತಾರಲ್ಲ, ಮಹೀಕ್ಷಿತಾಂ. ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಪಾರ್ಥ ಇವ್ರನ್ನೆಲ್ಲ ನೋಡಿ ಮಾತಾಡ್ದ. ಇವಾಗ ಅವನಿವಾಗ ನೋಡಿದ ತಕ್ಷಣ ಯಾರು? ತತ್ರ ಪಶ್ಯ ಸ್ಥಿತಾನ್ ಪಾರ್ಥಃ. ಅಲ್ಲಿರೋರ್ನೆಲ್ಲ ನೋಡ್ದ. ಯಾರಿದ್ದಾರೆ? ಪಿತೃನತ ಪಿತಾಮಹಾನ್. ಅಪ್ಪ, ದೊಡ್ಡಪ್ಪ, ಚಿಕ್ಕಪ್ಪ, ತಾತ, ಆಚಾರ್ಯ, ಗುರು, ಮಾತುಲಾನ್ ಸೋದರ ಮಾವ, ಭ್ರಾತೃನ್ ತಮ್ಮ, ಪುತ್ರಾನ್ ಮಗ, ಪೌತ್ರಾನ್ ಮೊಮ್ಮಕ್ಕಳು, ಸಖೀಂ ಫ್ರೆಂಡ್, ಇವ್ರನ್ನೆಲ್ಲ ನೋಡ್ತಿದ್ದಾನೆ. ಇವರೆಲ್ಲ ನಮ್ಮವರೇ ಅಲ್ವಾ, ಇವ್ರ ಜೊತೆಗೆ ಯುದ್ಧ ಮಾಡ್ಬೇಕು ಅಂತ ಇವಾಗ ಅನ್ಸ್ತು ಅವನಿಗೆ. ಅಲ್ಲಿ ಹೇಳ್ದ ದಾತರಾಷ್ಟ್ರಸ್ಯ ದುರ್ಬುದ್ಧೆಯಿಂದ. ಈಗ ತಾನೆ ಸೇನಯೋರ್ ಉಭಯೋರ್ ಮಧ್ಯೆ ಅಂದ. ಈಗ ಅವನು ಒಂದೊಂದೇ ಎಮೋಷನ್ ಆಚೆ ಬರ್ತಾ ಇದೆ. ಇವರೆಲ್ಲ ನಮ್ಮ ಸಂಬಂಧಿಕರು, ಇವ್ರನ್ನ ಹೇಗೆ ಯುದ್ಧ ಮಾಡೋದು? ಇವಾಗ ನಮ್ಮ ಅಪ್ಪನ ಮುಂದೆ ನಿಲ್ಸ್ಕೊಂಡು ಬಾಣ ಬಿಡ್ತೀನಿ ಅಂದ್ರೆ ಹೇಗಿರತ್ ನಮಗ್ ಮನ್ಸು? ನೀವು ಒಬ್ಬೊಬ್ಬರನ್ನೇ ಲೆಕ್ಕ ಹಾಕ್ಬೇಕು. ಅವಾಗ ನಮ್ ತಂದೆ ತಾಯಿ, ದೊಡ್ಡಪ್ಪ, ಆಚಾರ, ನಮ್ ಗುರು. ಇವಾಗ ನೀವೇ ಅನ್ಕೊಳ್ಳಿ, ಸ್ವಾಮೀಜಿ ನೀವು ಜಾಸ್ತಿ ಮಾತಾಡೋದು ನಿಮ್ಗೆ ಇವಾಗ ಹೇಳ್ತೀವಿ.
ಬಿಡ್ತೀರಿ ಅನ್ಕೊಳ್ಳಿ, ಹೇಗಿರ್ಬೇಕು ನಿಮ್ಗೆ ಅವಾಗ? ಪ್ರತಿಯೊಬ್ಬರು ಅವನ ಸಂಬಂಧಿಕರನ್ನ ನೋಡಿ ಒಂದೊಂದೇ ಎಮೋಷನ್ ಆಚೆ ಬರ್ತಾ ಇದೆ ಅವನಿಗೆ. ಅವ್ರ ಜೊತೆಗೆ ಇದ್ದಿದ್ದ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದೆಲ್ಲ ಮೆಮೊರೀಸ್ ಬರ್ತಾ ಇದೆ. ಇವ್ರನ್ನ ಹೇಗ್ ಸಾಯಿಸೋದು ಅಂತಾನೆ. ಎಲ್ಲ ಫ್ಯಾಮಿಲಿ, ಇಬ್ರು ಕಡೆ ಹೆಣ್ಣನ್ ಕೊಟ್ರಿಂದ ಮಾವಂದಿರು. ಯೋಚನೆ ಮಾಡಿ. ಅದೇ ಹೇಳಿದೆ ನಾನು, ಇಲ್ಲಿ ಅವನಿಗೆ ಯುದ್ಧದ ಪ್ರಸಂಗ, ನಮ್ಗೆ ಸಂಬಂಧದ ಪ್ರಸಂಗ. ಚಿಕ್ಕ ವಯಸ್ಸಲ್ಲಿ ಅಮ್ಮ ಹೊರಟೋಗ್ತಾರೆ, ಚಿಕ್ಕ ವಯಸ್ಸಲ್ಲಿ ಅಪ್ಪ ಹೊರಟೋಗ್ತಾರೆ. ಹೇಗ್ ಡೀಲ್ ಮಾಡೋದು? 20-25 ವರ್ಷ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿ, ಸಡನ್ ಆಗಿ ಇದಾಗೋಗುತ್ತೆ. ಹೇಗೆ? ಯುದ್ಧ ಮಾಡ್ಬೇಕಾಗಿಲ್ಲ ನಾವು ಅದಕ್ಕೆ. ಹೌ ಟು ಹ್ಯಾಂಡಲ್ ಎಮೋಷನ್ಸ್, ಬಿಗ್ ಕ್ವಶನ್ ಮಾರ್ಕ್ ನಮ್ಮೆಲ್ರಿಗೂ. ಶ್ವಶುರಾನ್ ಸಹೃದಶ್ಚೈವ ಸೇನಯೋರುಭಯೋರಪಿ. ಎವ್ರಿ ರಿಲೇಷನ್ ಅವ್ನ ಕಣ್ಮುಂದೆ ಬರ್ತಾ ಇದೆ. ಪ್ರತಿ ವರ್ಷ ಅಪ್ಪನೋ ಅಮ್ಮನೋ ಇದ್ದಾಗ ಶ್ರಾದ್ದ ಮಾಡ್ಬೇಕಂದ್ರೆ ಇವ್ರೆಲ್ರಿಗೂ ಗೊತ್ತಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಅಪ್ಪ ನನ್ನ ಜೊತೆ ಹೇಗಿದ್ರು, ಇವತ್ತಿಲ್ವಲ್ಲ ಅವರು. ಇಷ್ಟು ಏಳಿಗೆ ನಮ್ಮ ಅಪ್ಪ ನನ್ನ ನೋಡಿದ್ರೆ ಸಂತೋಷ ಪಡೋರೆ. ಬರುತ್ತೋ ಇಲ್ವಾ ಶ್ರಾದ್ದ ಮಾಡ್ಬೇಕಂದ್ರೆ? ಹಾಗೆ ಅಲ್ಲ, ಬರ್ದೇ ಇರೋದು ವಿಶೇಷ ಪ್ರಾರಬ್ಧ, ಅದೇ ಮಾಡಕ್ಕಾಗಲ್ಲ. ಬಂದ್ರೆ ಯೋಚನೆ ಮಾಡಿ. ಪ್ರತಿಯೊಬ್ಬರಿಗೂ ಬರ್ಬೇಕದು. ಇಟ್ ಇಸ್ ನ್ಯಾಚುರಲ್ ಟು ಹ್ಯಾವ್ ದಟ್. ಆ ಫೀಲಿಂಗ್ ಇರೋದನ್ನ ಸಹಜ. ಆ ಫೀಲಿಂಗ್ ಬಂದಾಗ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು. ಅರ್ಜುನ ಕ್ಷತ್ರಿಯ, ಅವನ್ಗೆ ಧನಂಜಯ, ಗುಡಾಕೇಶ ಎಲ್ಲವನ್ನೂ ಗೆದ್ದಿರೋವನು. ಅಂಥವನು ಇವಾಗ ಕುಸ್ತ್ಬಿಟ್ಟ. ಸೊ ಒಂದೊಂದೇ ಸಂಬಂಧವನ್ನು ನೋಡಿದಾಗ ಕೃಪಯ ಪರಯ ಆವಿಷ್ಟ. ಇಲ್ಲಿ ಕೃಪಯ ಇಸ್ ಈಕ್ವಲ್ ಟು ಡೀಪ್ ಅಟ್ಯಾಚ್ಮೆಂಟ್. ಆವಿಷ್ಟ, ಅಟ್ಯಾಚ್ಮೆಂಟ್ ಅವನ್ನ ಆವರಿಸ್ಬಿಡ್ತು. ಸಾಧ್ಯವೇ ಇಲ್ಲ ಯುದ್ಧ ಮಾಡಕ್ಕೆ ಇವ್ರ ಜೊತೆಗೆ ಅಂತ. ವಿಷೀದನ್ನಿದಮಬ್ರವೀತ್, ಕಣ್ಣಲ್ಲಿ ನೀರು ಬರ್ತಿದೆ ಅವನಿಗೆ. ದುಃಖದಿಂದ ಮಾತಾಡ್ತಾ ಇದ್ದಾನೆ ಇವಾಗ. ಇಲ್ಲಿ ಯುದ್ಧ ನೀವು ನೋಡ್ಬೇಕು, ಯಾರಿಗೆ ಯುದ್ಧ ಆಗ್ತಿದೆ? ಪಾಂಡವರಿಗೂ ಕೌರವರಿಗೂ ಯುದ್ಧ ಅಲ್ಲ, ಧರ್ಮಕ್ಕೂ ಅರ್ಥಕ್ಕೂ ಯುದ್ಧ. ಇದು 5 ಮನೆ ಕೊಟ್ಬಿಟ್ಟಿದ್ರೆ ಯುದ್ಧನೇ ನಡೀತಿರ್ಲಿಲ್ವೇ? ಅವ್ನ್ ದುರ್ಯೋಧನ ಎಷ್ಟು ದುರ್ಬುದ್ಧಿ ಅಂತ ಅದಕ್ಕೆ ಅವ್ನು ಹೇಳಿರೋದು. ಸೂಜಿ ಜಾಗನೂ ಕೊಡಲ್ಲ ಅಂದಿದ್ದಕ್ಕೆ ತಾನೇ ಯುದ್ಧ ಶುರು ಆಗಿದ್ದು. ಅಂದ್ರೆ ಧರ್ಮಕ್ಕೂ ಅರ್ಥಕ್ಕೂ ಇರುವಂತಹ ಯುದ್ಧ. ನಮ್ಮ ಜೀವನದಲ್ಲೂ ಧರ್ಮಕ್ಕೂ ಅರ್ಥಕ್ಕೂ ಯುದ್ಧ ಪ್ರತಿ ಕ್ಷಣವೂ ನಡೀತಾ ಇರುತ್ತೆ. ಎಷ್ಟು ಗಳಿಸ್ಬೇಕು ಅಂತ. ಆದ್ರೂ ನಾವು ಮಾಡೋದು ಯಾತಕ್ಕೆ? ಅರ್ಥಕ್ಕೆ ನಾವು ಔಟ್ ಮಾಡೋದು, ಧರ್ಮಕ್ಕೆ ಮಾಡಲ್ಲ. ಧರ್ಮ ಇಸ್ ಕಾಂಪ್ರಮೈಸ್ಡ್ ಅಟ್ ಆಲ್ ಲೆವೆಲ್ಸ್. ಎಲ್ಲಿ ಸುಖ ಇರುತ್ತೋ ಅಲ್ಲಿ ರಾಗ ಇರತ್ತೆ. ಎತ್ರ ಸುಖ ತತ್ರ ರಾಗ. ನನಗೊಂದು ವಸ್ತುವಿಂದ ಜೀವಯಾತ್ರೆಯಲ್ಲಿ ಹೇಳಿದ್ದೆ ಅನ್ಸುತ್ತೆ, ಕೇಳಿರಲ್ಲ ನಾನು ಗೊತ್ತು. ಎಲ್ಲಿ ನನ್ಗೆ ಅಲ್ಲ ಆ ವಸ್ತು ಮೇಲೆ, ವ್ಯಕ್ತಿ ಮೇಲೆ, ಸನ್ನಿವೇಶದ ಮೇಲೆ ಆಸಕ್ತಿ ಇದೆ ಅಂತ ಬಂತು, ಅಲ್ಲಿ ನ್ಯಾಚುರಲ್ ಆಗಿ ರಾಗ ಬಂದಿರುತ್ತೆ. ಅದನ್ನ ಗಳಿಸಕ್ಕೆ ಹೋಗ್ತೀವಿ ನಾವು. ಸೊ ಇವರೆಲ್ಲ ಅರ್ಜುನ ಮಾವಂದರು, ಅಣ್ಣ ತಮ್ಮಂದ್ರು, ಆ ಗುರುಗಳೆಲ್ಲ ಇವನ್ಗೆ ಆನಂದವನ್ನ ಕೊಟ್ರು. ಇವಾಗ ಅವ್ರನ್ನ ಕೊಲ್ಲಬೇಕು ಅಂದ್ರೆ ಅವ್ನು ಹೇಗ್ ಸಂತೋಷವಾಗಿರ್ತಾನೆ? ನಮಗೆ ಯೂಶಲಿ ಆನಂದ ಸಿಗೋದು ಯಾರಿಂದ? ಅಪ್ಪ ಅಮ್ಮಂದ್ರಿಂದ, ಅಕ್ಕ ತಂಗಿಯರಿಂದ, ಅಣ್ಣ ತಮ್ಮದ್ರಿಂದ, ಹೆಂಡತಿ ಮಕ್ಕಳಿಂದ. ಅವ್ರು ಇವಾಗ ಸಾಯಿಸ್ಬೇಕು ಅಂದ್ರೆ, ಅಥವಾ ಅವ್ರು ಯಾವ್ದೋ ಕಾರಣದಿಂದ ಹೋಗ್ಬಿಟ್ರು ಅಂದ್ರೆ, ವಾಟ್ ಈಸ್ ದಿ ಸೋರ್ಸ್ ಆಫ್ ಅವರ್ ಹ್ಯಾಪಿನೆಸ್? ಯೋಚನೆ ಮಾಡಿ ಸ್ವಾಮೀಜಿ. ಇನ್ನ ಚಿಕ್ಕ ವಯಸ್ಸು, ನಮ್ಗೆಲ್ಲ ಪ್ರಾರಬ್ಧ ಚೆನ್ನಾಗಿದೆ ಇರಬಹುದು. ಎಲ್ಲೋ ಇದು ಒಂದ್ರಲ್ಲಿ ನಾವು ಚೆನ್ನಾಗಿದ್ರೆ ಒಂದಲ್ಲಿ ಖಂಡಿತ ಬಿದ್ದಿರ್ತೀವಿ. ಮನೆ ಚೆನ್ನಾಗಿದ್ರೆ ಆಫೀಸಲ್ಲಿ ಬಿದ್ದಿರ್ತೀವಿ. ಇದು ಎಲ್ರಿಗೂ ಆಗಿರುತ್ತೆ ನೋಡ್ಕೊಳ್ಳಿ. ಫ್ಯಾಮಿಲಿನೂ ಚೆನ್ನಾಗಿದ್ದು ಮನೇನೂ ಚೆನ್ನಾಗಿದ್ರೆ ಅದು ವೆರಿ ರೇರ್ ಕಂಡೀಷನ್. ಫ್ಯಾಮಿಲಿ ಚೆನ್ನಾಗಿದ್ರೆ ಆಫೀಸಲ್ಲಿ ಚೆನ್ನಾಗಿರಲ್ಲ, ಆಫೀಸ್ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರಲ್ಲ. ಇದು ಸರ್ವೇ ಸಾಧಾರಣವಾಗಿ ಆಗೋದು. ಎರಡು ಸರಿಗಿದ್ರೆ ಎಲ್ಲೋ ಏನೋ ತಕರಾರ ಇರುತ್ತೆ ಸಂಬಂಧದಲ್ಲಿ. ಯೋಚನೆ ಮಾಡಿ. ಕೃಷ್ಣ ಸುಮ್ಮನೆ ಇದ್ದಾನೆ ಇವಾಗ, ಏನು ಮಾತಾಡ್ತಿಲ್ಲ. ಕೃಷ್ಣ ಇವಾಗ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ರೆ ಆ ಎಮೋಷನ್ ಇದೆಲ್ಲ ಕಲ್ಪನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ವ್ಯಾಸ ಸುಮ್ನೆ ಶ್ಲೋಕವನ್ನು ಹೇಳ್ಕೊಂಡು ಹೊರಟೋಗ್ತಾರೆ, ನಾವು ಆ ಸೀನಿಗೆ ಹೋಗ್ಬೇಕು. ಕೃಷ್ಣ ಸುಮ್ನೆ ಇಲ್ಲ ಅವನು ಮಾತಾಡಿದ್ರೆ ಅಯ್ಯೋ ಹೌದಾ, ಬೇಡ ಯುದ್ಧ ಮಾಡ್ಬೇಡ ಬಿಡು, ಪರವಾಗಿಲ್ಲ, ಹೌದು ಹಿಂಗ್ ಇಷ್ಟೊಂದೆಲ್ಲ ಆಗತ್ತಲ್ಲ ಅಂತ ಅನ್ಬಿಟ್ಟಿದ್ರೆ ಕೃಷ್ಣ ಸುಮ್ಮನೆ ಇರ್ತ. ನಾವಾಗಿದ್ರೆ ಏನ್ ಮಾಡ್ತೀವಿ? ಅಳ್ಬೇಡ್ರಿ, ನಿಮ್ ನೋಡ್ ಹತ್ರ ನಮಗೂ ಅಳು ಬರುತ್ತೆ. ಅಳ್ಬೇಡಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಪ್ಲೀಸ್. ತುಂಬಾ ಎಮೋಷನಲ್ ಆಗಿರೋ ವ್ಯಕ್ತಿಗಳನ್ನ ಏನ್ ಮಾಡ್ಬೇಕು ಅಂತ, ಅವರು ಒದರ್ಲಿ ಅಂತ ಬಿಟ್ಬಿಡ್ಬೇಕು.
ಅವಾಗ್ಲೇ ಅವ್ರು ಫ್ರೀ ಆಗೋದು. ವಿ ಶುಡ್ ಅಲೋ ದೆಮ್ ಟು ವಾಮಿಟ್ ಇಟ್ ಔಟ್. ಶಾಸ್ತ್ರದಲ್ಲಿ ಒಂದು ಹೇಳುತ್ತೆ, ಮನು ಅಂತ ಮಹಾ ದೊಡ್ಡ ವ್ಯಕ್ತಿ ಮತ್ತೊಬ್ರಿಲ್ಲ. ಎಲ್ಲ ಧರ್ಮ ವಿಚಾರಕ್ಕೂ ಅವನಂತಹ ಏನ್ ಮೇಧಾವಿ. ಅವನನ್ನ ಹೋಗಿ ನಾವು ಓದಲ್ಲ, ಅವನನ್ನ ತಿರಸ್ಕಾರ ಮಾಡ್ತೀವಿ, ಬೈತೀವಿ. ಅವನು ಹೇಳ್ತಾನೆ, ಒಬ್ಬ ವ್ಯಕ್ತಿಗೆ ರಾಂಗ್ ಒಪಿನಿಯನ್ ಇದ್ರೆ ಅವನ ಜೀವನದಲ್ಲಿ, ಇಫ್ ಹಿ ಹ್ಯಾಸ್ ಟೇಕನ್ ಎ ರಾಂಗ್ ಒಪಿನಿಯನ್ ಅಂಡ್ ಇಫ್ ಹೀಸ್ ಲೀವಿಂಗ್ ಆನ್ ದ ರಾಂಗ್ ಒಪಿನಿಯನ್, ಹಾಗೆ ಬಿಟ್ಬಿಡ್ಬೇಕು, ಅವನ್ನ ಚೇಂಜ್ ಮಾಡಬಾರ್ದಂತೆ. ಕಾನ್ವರ್ಸೇಷನ್ ಬಂದಾಗ ನಾನ್ ಮಾಡ್ತಿರೋದು ಕರೆಕ್ಟ್ ತಾನೆ, ಅವನಿಗಿರೋದೇ ರಾಂಗ್ ಒಪಿನಿಯನ್, ತಪ್ಪು ಅಭಿಪ್ರಾಯ ಇದೆ, ನಾನ್ ಮಾಡ್ತಿರೋದು ಕರೆಕ್ಟ್ ತಾನೆ, ನೀವ್ ಹೇಳಿ ಅಂತಾರೆ. ಹೌದಾ, ನಕ್ಕೊಂಡು ಸುಮ್ಮನೆ ಇರ್ಬೋದು, ಸರಿ, ಹಾಗಿದ್ ಬಿಡ್ಬೇಕು. ಮನು ಹೇಳೋದಿದ, ಹಾಗೆ ಮಾಡ್ಕೊಂಡು, ಹೌದು ಇಲ್ಲ ನೀವು ಹೇಳಲೇಬೇಕು ಅಂತಂದಾಗ ಒಂದ್ 2 ಮಾತು ಹೇಳಿ ಬಿಟ್ಬಿಡ್ಬೇಕು, ಜಾಸ್ತಿ ಹೇಳಕ್ ಹೋಗ್ಬಾರ್ದು. ಯಾಕಂದ್ರೆ ಹಿ ಹಸ್ ಫಾರ್ಮ್ಡ್ ಹಿಸ್ ಒಪಿನಿಯನ್. ಹೇಗ್ ಚೇಂಜ್ ಮಾಡ್ತೀರಾ? ಇಲ್ಲ ಆಮೇಲೆ ಅವ್ನ ಕಾಲಿಗೆ ಬಿದ್ದು ನೀನೇ ನನ್ ಗೈಡ್ ಆಗ್ಬೇಕು ಅಂತ ಕೇಳಿದಾಗ ಉಪದೇಶ ಶುರು ಮಾಡುವಂತ ಮನುವಿನ ಮಾತು. ಓಹೋ, ಹಾಗಿದ್ರೆ ಕಾಲಿಗೆ ಬೀಳೋವರೆಗೂ ನೀವು ಹೇಳಲ್ವಾ? ಹಾಗಲ್ಲ, ಅರ್ಥ ಮಾಡ್ಕೊಳ್ಬೇಕು. ಯಾರಿಗಲ್ 10 ಜನ ತಗೊಂಡ್ರೆ 8 ಜನಕ್ಕೆ ಸಾಧಾರಣವಾಗಿ ರಾಂಗ್ ಒಪಿನಿಯನ್ ಇರುತ್ತೆ ಜೀವನದಲ್ಲಿ. ಅವ್ರನ್ನ ಹಾಗೆ ಬಿಟ್ಬಿಡ್ಬೇಕು. ನೀವು ಮಾಡೋದೇ ಸರಿ ಅನ್ಬೇಕು. ಇದು ಪೇಷನ್ಸ್ ಯಾರಿಗಿದೆ? ಸೊ ಆ ಎಮೋಷನಲ್ ಬಂದಾಗ ಕೃಷ್ಣ ಅರ್ಜುನ ನೋಡ್ತಾ ಇದ್ದಾನೆ, ಹೇಳು, ಎಷ್ಟು ಹೇಳ್ತೀಯೋ ನೀನ್ ಹೇಳು, ನೀನೇ ತಾನೇ ಧಾತರಾಷ್ಟ್ರಸ್ಯ ದುರ್ಬುದ್ಧೆ ಪ್ರಿಯ ಚಿಕೀರ್ಷವ ಅಂತೆಲ್ಲ ಅಂದಿದ್ದು ನೀನು, ಮಾತಾಡು. ಸೊ ಅವನೆಲ್ಲ ಫಸ್ಟ್ ಇವಾಗೆಲ್ಲ ಆಚೆ ಬರ್ತಾ ಇದೆ. ಅಯ್ಯೋ ಬೇಡ, ಯುದ್ಧ ಬೇಡ ಅಂದಿಲ್ಲ ಅವನು. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸ್ರತೆ ಹಸ್ತಾತ್ ವಕ್ಷೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. 28ನೇ ಶ್ಲೋಕ ಅರ್ಜುನ ಹೇಳ್ತಿದ್ದಾನೆ. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಕೃಷ್ಣ ನನಗೆ ಏನ್ ಅನ್ಸ್ತಾ ಇದೆ, ಯುತ್ಸಂ ಸಮುಪಸ್ಥಿತಂ, ಯುದ್ಧವನ್ನ ಇವ್ರ ಜೊತೆ ಮಾಡಬೇಕು ಅಂದ್ರೆ ಸೀದಂತಿ ಮಮ ಗಾತ್ರಾಣಿ, ಮಮಃ ಗಾತ್ರ ಸೀದಂತಿ, ನನ್ನ ಶರೀರ ಅಲ್ಲಾಡ್ತಾ ಇದೆ. ಸೀದಂತಿ ಮಮ ಗಾತ್ರಾಣಿ. ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀವಿ, ಸಡನ್ ಆಗಿ ಒಂದು ನ್ಯೂಸ್ ಬರುತ್ತೆ, ಅಮ್ಮ ತುಂಬಾ ಸೀರಿಯಸ್ ಅಂತೆ, ಡಾಕ್ಟರ್ 48 hours ಟೈಮ್ ಕೊಟ್ಟಿದಾರಂತೆ. ಅಲ್ಲೇ ಸೀದಂತಿ ಮಮ ಗಾತ್ರಾಣಿ. ಮಗ ಸ್ಕೂಲಿಂದ ಬರ್ಲೇ ಇಲ್ಲಂತೆ, ಸೀದಂತಿ ಮಮ ಗಾತ್ರಾಣಿ. ಹಾಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದು. ಇವಾಗ ಅರ್ಜುನನ ಯುದ್ಧ ಆಗ್ಬಿಟ್ರೆ ಅರ್ಜುನಕ್ ತಾನೆ, ನಾವೇನು ಯುದ್ಧ ಮಾಡ್ತಿಲ್ವಲ್ಲ. ಅಪ್ಪನಿಗೆ ಕೊರೋನಾ ಬಂದ್ಬಿಟ್ಟಿದೆ, ಫೈನಲ್ ಸ್ಟೇಜ್. ಸೀದಂತಿ ಮಮ ಗಾತ್ರಾಣಿ. ಯಾಕಂದ್ರೆ 4th ವೇವ್ ಬಂದಿದೆ, ಅದಕ್ಕೆ ಶುರು ಮಾಡಿದೆ. ಇಷ್ಟು ವರ್ಷ ಸುಮ್ಮನೆ ಇದ್ದೆ, ಇಷ್ಟು ತಿಂಗಳು 4th ವೇವ್ ಬಂದಿದೆ ಇವಾಗ. ಮುಖಂ ಚ ಪರಿಶುಷ್ಯತಿ. ಹಾಗಂದ್ರೆ ಏನ್ ಸ್ವಾಮೀಜಿ, ಸಂಬಂಧಗಳೇ ಇರಬಾರ್ದ, ಭಾವನೆನೇ ಇರಬಾರ್ದ ಅಂತ ನೀವು ಕೇಳ್ಬೋದು. ಎಲ್ಲ ಇರಬೇಕು, ಇನ್ ಕಂಟ್ರೋಲ್. ಎವ್ರಿಥಿಂಗ್ ಶುಡ್ ಬಿ ದೇರ್ ಇನ್ ಕಂಟ್ರೋಲ್. ನಾವು ಓವರ್ ಆಗಿ ಮಾಡ್ಬಿಡ್ತೀವಿ. ಮನೆಯಲ್ಲಿ ಯಾರಿಗೋ ಹುಷಾರಿಲ್ಲ, ಪರವಾಗಿಲ್ಲ, ಹುಷಾರಿಲ್ಲ, ಸರಿ ಹೋಗ್ತಾರೆ. ಆ ಮಾತ್ರೆ ತಗೋ, ಈ ಮಾತ್ರೆ ತಗೋ, ಅದನ್ನ ತಗೋ, ಇದನ್ನ ತಗೋ, ಎಲ್ಲ ಮಾಡಿ ಹೊಸ್ತು ರೋಗ ಶುರು ಮಾಡ್ಬಿಡ್ತೀವಿ. ಎಲ್ಲ ಟ್ಯಾಬ್ಲೆಟ್ಸ್ ತಗೊಂಡು ಹೊಸದೊಂದು ಶುರು ಆಗ್ಬಿಡುತ್ತೆ. ಅದನ್ನ ಹೋಗ್ಸೋದು ಹೇಗೆ? ನಿಮ್ಗೆ ಬೆಳಗ್ಗೆಯಿಂದ ಮಾತಾಡೋಕೆ ಯಾರು ಸಿಕ್ಕಿಲ್ಲ ಅನ್ಸುತ್ತೆ, ನಾವೇ ಸಿಕ್ಕಿದೀವಿ. ಅದಕ್ಕೆಲ್ಲ ಓದ್ಕೊಟ್ರೆ. ಮುಖಂ ಚ ಪರಿಶುಷ್ಯತಿ,
ಮುಖಂ ಚ ಪರಿಶುಷ್ಯತಿ. ಮುಖಂ ಅಂದ್ರೆ ಇಲ್ಲಿ ಬಾಯಿ ಅಂತ, ಬಾಯಿ ಒಳಗೋಗಿದೆ. ಮುಖಂ ಚ ಪರಿಶುಷ್ಯತಿ, ಮತ್ತೆ ನಡುಕ್ತಾ ಇದೆ, ಬಾಯಿಲ್ಲ ತೊದಲ್ತಾ ಇದ್ದಾನೆ. ವೇಪತುಶ್ಚ ಶರೀರೇಮೆ. ಶರೀರ ವೇಪತು ಅಂದ್ರೆ ಹೀಗೆ ಅಲಾಡೋದು, ಶೇಕಿಂಗ್. ಬೇರೆ ಬೇರೆ ಯಾವ್ದಕ್ಕೂ ಶೇಕ್ ಆಗುತ್ತೆ, ಇದಕ್ಕೂ ಶೇಕ್ ಆಗುತ್ತೆ. ವೇಪತುಶ್ಚ ಶರೀರೇಮೆ ರೋಮಹರ್ಷಶ್ಚ ಜಾಯತೆ. ಗೂಸ್ ಬಂಪ್ಸ್ ಬರ್ತಿದೆಯಂತೆ. ಸುಖಕ್ಕೂ ಬರುತ್ತೆ, ಯೂಶಲಿ ಒಂದು ವಂಡರ್ ನೋಡಿದಾಗ, ಆಶ್ಚರ್ಯ ಆದಾಗ. ದುಃಖಕ್ಕೂ ಬರುತ್ತೆ ಗೊತ್ತಾ, ಮೈಯೆಲ್ಲ ರೋಮಾಂಚನ ಆಗತ್ತೆ, ದುಃಖಕ್ಕೂ ಆಗುತ್ತೆ. ಯಾಕಂದ್ರೆ ಯಾರನ್ನೊಬ್ಬನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ ಇದ್ದಾಗ ಕೂದಲೆಲ್ಲ ನಿಲ್ಲುತ್ತೆ, ಕೈ ಇದ್ರ ಮೇಲೆಲ್ಲ. ಸೊ ಇವ್ರನ್ನೆಲ್ಲ ಗುರುವನ್ನ ನೋಡಿ ಸಾಯಿಸ್ಬೇಕು ಅಂದ್ರೆ ಅವ್ನಿಗೆ ಹೇಗಿರ್ಬೇಕು ಯೋಚನೆ ಮಾಡಿ ಮನಸ್ಸು. ಎಲ್ರು ಸಂಬಂಧಿಕರೆಲ್ಲರು, ಪ್ರತಿಯೊಬ್ರು, ನೋ ಬಡಿ ಇಸ್ ಅಗೇನ್ಸ್ಟ್ ಹಿಮ್, ಅಂದ್ರೆ ಫಾರ್ ಹಿಮ್. ಇಲ್ಲಿ ಭೀಮಾ ನೋಡ್ತಾ ಇರ್ತಾನೆ ಸೈಡ್ ಇಂದ, ಅರ್ಜುನ ನೀನ್ ಹೀಗ್ ಮಾಡಿದ್ರೆ ಫಸ್ಟ್ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಭೀಮಾ ಹೇಳ್ತಾನೆ. ಯಾಕಂದ್ರೆ ಇವರೆಲ್ಲ 5 ಜನನು ಚಾಲೆಂಜ್ ಮಾಡಿ ಬಂದಿದ್ದಾರೆ. ಭೀಮಾ ಗೊತ್ತಲ್ಲ, ಅರ್ಜುನ ನೋಡ್ತಾ ಇರ್ತಾನೆ ಹೀಗೆ, ಇವನ್ ಯಾಕೆ ಹೀಗೆ ಆಡ್ತಿದ್ದಾನೆ, ನಮ್ ಟೀಮ್ ತಾನೆ ಇವನು. ಸೊ ಭೀಮಗೊಂಥರ ಇದು. ಗಾಂಡೀವಂ ಸಂಸ್ರತೆ ಹಸ್ತಾತ್. ಗಾಂಡೀವಂ ಅಂದ್ರೆ ಒಂದು ಇದು ಬಿಲ್ಲು. ಯಾರು ಕೊಟ್ಟಿದ್ ಗಾಂಡೀವ ಅರ್ಜುನನ್ಗೆ? ಅದು ಪಾಶುಪತಾಸ್ತ್ರ. ಇಂದ್ರದ ಜೊತೆ ಯಾರು? ಇಂದ್ರ ಅಲ್ಲ, ಅಗ್ನಿ. ಅಗ್ನಿ ಅಗ್ನಿ ಅಲ್ಲ, ವರುಣ. ವರುಣ ಮಂತ್ರದ ಜೊತೆಗೆ ಕೊಟ್ಟಿರೋದು ಗಾಂಡೀವ. ಅದು ಅಲ್ಲಾಡ್ತಿದೆ. ಮ್ಯೂಟ್ ಮಾಡಿ ಪ್ಲೀಸ್. ಗಾಂಡೀವಂ ಸಂಸ್ರತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಚರ್ಮ ಎಲ್ಲ ಸುಡ್ತಾ ಇದೆಯಂತೆ. ಯೂಶಲಿ ಹರಿಯಾಣ ಬಿಸಿಲು ಜಾಸ್ತಿ ಅಲ್ವಾ, ಸುಡ್ಬೇಕು. ತ್ವಕ್ಚೈವ ಪರಿದಹ್ಯತೆ ನ ಚ ಶಕ್ನೋಂ ವ್ಯವಸ್ಥಾತುಂ. ಸ್ಟ್ರೈಟ್ ಆಗಿ ನಿಲ್ಲಕ್ ಆಗ್ತಾ ಇಲ್ಲ, ಕುಸ್ತು ಬಿಟ್ಟಿದ್ದಾರೆ. ಮೋಸ್ಟ್ಲಿ ಬಾಡಿ ವೇಟ್ ಜಾಸ್ತಿ. ಭ್ರಮತೀವ ಚ ಮೇ ಮನಃ. ನನ್ನ ಮನಸ್ಸು ಅಂದ್ರೆ ಇಲ್ಲಿ ತಲೆ ತಿರುಗ್ತಾ ಇದೆ ಅಂತ. ಇವ್ರನ್ನೆಲ್ಲ ನೋಡಿ ತಲೆ ತಿರುಗ್ತಾ ಇದೆ, ಚರ್ಮ ಸುಡ್ತಾ ಇದೆ, ಕೂದಲು ನಿಂತಿದೆ, ಗಾಂಡೀವ ಬಿದ್ದು ಹೋಗಿದೆ. ಸಾಧ್ಯವೇ ಇಲ್ಲ. ನಾವಿದೆಲ್ಲ ಫಿಲಮ್ ಅಲ್ಲಿ ನೋಡಿರ್ತೀವಿ, ಇಲ್ಲ ಭಗವದ್ಗೀತೆಯಲ್ಲಿ ನೋಡ್ಬೇಕು. ಯಾಕಂದ್ರೆ ಇದಕ್ಕಿಂತ ಮೀರ್ಸಿರೋ ನಮ್ ಜೀವನದಲ್ಲಿ ಇದಾದ್ರೆ ಇದಕ್ಕಿಂತ ಮೀರಿಸ್ತೀವಿ. ನಿಮಿತ್ತಾಮಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹೇ ಕೇಶವ, ನಿಮಿತ್ತಾಮಿ ಚ ವಿಪರೀತಾನಿ ಪಶ್ಯಾಮಿ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ನನಗೆ ಅನ್ಸ್ತಾ ಇದೆ ಕೃಷ್ಣ, ಇದು ಒಳ್ಳೆ ನಿಮಿತ್ತ ಅಲ್ಲ. ಈ ಒಳ್ಳೆ ಮುಹೂರ್ತದಲ್ಲಿ ನಾವು ಯುದ್ಧ ಶುರು ಮಾಡಬಾರ್ದಾಗಿತ್ತು. ನಿಮಿತ್ತಾಮಿ ಚ ಪಶ್ಯಾಮಿ. ಹೇಗೆಲ್ಲ ರೀಸನ್ಸ್ ಬರುತ್ತೆ ನೋಡಿ ಸ್ಕಿಪ್ ಮಾಡ್ಕೊಳಕ್ಕೆ. ಇವನು ಅಸ್ಟ್ರಾಲಜಿ ಮಾತಾಡ್ತಾರೆ ನಮ್ ಮುಂದೆ. ಇದು ನಿಮಿತ್ತ ನೋಡ್ತಾ ಇದ್ದೀನಿ ಕೃಷ್ಣ, ಸರಿಗಿಲ್ಲ, ನಾವು ಯುದ್ಧ ಮಾಡಬಾರ್ದು. ಹತ್ವಾ ಸ್ವಜನ ಮಾಹವೆ. ಆಹವೆ ಅಂದ್ರೆ ಯುದ್ಧ. ನಮ್ಮ ಜನರನ್ನ ನಾವೇ ಸಾಯಿಸೋದು ಒಳ್ಳೇದಲ್ಲ. ನಿಮಿತ್ತ ಅಂದ್ರೆ ಗೊತ್ತಲ್ಲ, ಓಮೆನ್. ಡಿವೈನ್ಸ್ ಸೈನ್ಸ್ ನೋಡ್ತಾ ಇರ್ತೀವಿ. ಈ ಅಷ್ಟಮಂಗಳ ಪ್ರಶ್ನೆ, ಸ್ವರ್ಣಾರೂಢ ಪ್ರಶ್ನೆ, ತಾಂಬೂಲ ಪ್ರಶ್ನೆ ಎಲ್ಲ ಹಾಕಿ ನೋಡ್ತಾ ಇರೋದು. ಇವತ್ತೊಂದು ಒಳ್ಳೆ ಕೆಲ್ಸ ಇದೆಯಪ್ಪ, ಮನೆಯಿಂದ ಎಲ್ಲ ರೆಡಿ ಮಾಡಿ ಅನುಷ್ಠಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತೀರಾ ಅನ್ಕೊಳ್ಳಿ. ಬಾಗಿಲು ತೆಗಿತೀರಾ, ಒಂದು ಹಸು ಬಂದ್ ನಿಲ್ಲುತ್ತೆ. ಹಬ್ಬ, ಕೆಲಸ ಗ್ರಾಂಟೆಡ್. ಹಸು ಪಾಸಿಟಿವ್ ಸೈನ್. ನಾನು ಅನ್ಕೊಂಡಿದ್ದಾಗುತ್ತೆ ನಿಮಿತ್ತ. ಸರಿ, ಮತ್ತೆ ಬಾಗಿಲು ತೆಗಿತೀರಾ. ನೆಕ್ಸ್ಟ್ ಡೇ ಅವತ್ತೇ ಇಲ್ಲ, ಮಸ್ತ್ ಬಾಗಿಲು ತೆಗಿತೀರಾ. ಒಬ್ಳು ಬಂದು ನಿಲ್ತಾಳೆ ನಿಮ್ ಮುಂದೆ. ಕೂದಲು ಅರ್ಧ ಹೀಗಿರುತ್ತೆ, ಅರ್ಧ ಹಿಂದ್ಗಡೆ ಇರುತ್ತೆ. ನಿಮಿತ್ತ. ಹೇಗೆ ಯೋಚನೆ ಮಾಡಿ. ದರಿದ್ರ ಅಂತ ಅರ್ಥ. ಓ ಹೌದಾ, ಅದು ಅದೇ. ಯಾರು ಹೆಣ್ಮಕ್ಳು ಕೂದಲು ಕಟ್ತಾರೆ ಇವಾಗ? ತೋರಿಸಿ ನೋಡೋಣ. ಅದು ಸ್ಟೈಲ್. ಎಲ್ಲರೂ 99% ಫ್ರಂಟ್ ಸ್ವಲ್ಪ ಇರಬೇಕು, ಬ್ಯಾಕ್ ಸ್ವಲ್ಪ ಇರ್ಬೇಕು, ಅದು ಸ್ಟೈಲ್. ಅಂತವ್ರನ್ನ ನಾವು ಬೆಳಗ್ಗೆ ನೋಡಿದ್ರೆ ಅದು ಹೇಗೆ ಅನಿಸ್ಬೇಕು? ಧರ್ಮಶಾಸ್ತ್ರದ ವಿರುದ್ಧ ಅಂತ. ಇಲ್ಲ, ಅದು ತಲೆಗೆ ಸ್ನಾನ ಮಾಡಿದ್ದೆ, ಒಣಗಕ್ಕೆ ಅಂತ ಹಾಕೊಳಕ್ಕೆ. ಯೋಚನೆ ಮಾಡಿ. ನಿಮಿತ್ತ ಅಂದ್ರೆ ಇದೆಲ್ಲ ಎಕ್ಸಾಂಪಲ್ಸ್ ಕೊಡ್ತಾ ಇದೀನಿ ಅಷ್ಟೇ. ಇಂಥದ ಕೊಡ್ಬೇಕು ನೀವು ಎಕ್ಸಾಂಪಲ್, ಬಹಳ ಇಲ್ವಾ? ಬೇರೆ ಎಲ್ಲ ಇಲ್ವಾ? ಒಬ್ಬ ನಿಮಿತ್ತ, ಜ್ಯೋತಿಷ್ಯದಲ್ಲಿ ನಿಮಿತ್ತ ಅನ್ನೋದು
ಒಬ್ಬ ಅಧ್ವರ್ಯು ಇಲ್ಲ ಅಂದ್ರೆ ಜ್ಯೋತಿಷಿ ಕೂತಿರ್ತಾನೆ, ಪ್ರಶ್ನೆ ಹಾಕ್ತಾನೆ. ಹಾಗೆ ತಕ್ಷಣ ದೀಪ ಪಕ್ಕದಲ್ಲಿರತ್ತೆ, ನೋಡ್ತಾನೆ ದೀಪ ಯಾವ ಕಡೆ ಹೋಗ್ತಿದೆ, ಪೂರ್ವಕ್ಕೆ ಹೋಗ್ತಿದ್ಯಾ, ಗಾಳಿ ಬಂದಿರೋದು ಪೂರ್ವಕ್ಕೆ ಹೋಗ್ತಿದ್ಯಾ, ಪಶ್ಚಿಮಕ್ಕೆ ಹೋಗ್ತಿದ್ಯಾ, ಉತ್ತರಕ್ಕೆ ಹೋಗ್ತಿದ್ಯಾ, ದಕ್ಷಿಣಕ್ಕೆ ಹೋಗಿದ್ಯಾ, ಅದೆಲ್ಲ ನೋಡ್ತಾ ಇರ್ಬೇಕು. 4 ಜನ ಕೂತಿರ್ತಾರೆ ಪ್ರಶ್ನೆ ಹಾಕಿದಾಗ. ನಿಮ್ಗೊಂದು ಕಾಯಿನ್ ಕೊಡ್ತಾರೆ, ಸ್ವರ್ಣಾರೂಢ ಪ್ರಶ್ನೆ ಅಂದ್ರೆ ಒಂದು ಗೋಲ್ಡ್ ಕಾಯಿನ್, ಅದ್ರ ಜೊತೆಗೆ ಒಂದು ಹೂವು. ನಿಮ್ ಕುಲದೈವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಫಸ್ಟ್ ಹಾಕಿ ಅಂತ ಯಜಮಾನನ ಕೊಡ್ತಾರೆ ಜ್ಯೋತಿಷಿ. ಅವನ 12 ಮನೇಲಿ ಯಾವ್ದಾರ ಒಂದು ಹಾಕ್ಬೇಕು. ನಾವೊಂದು ಅದು ಮುಂಚೆ ಅವಾಗೆಲ್ಲ ಸುಮಾರು ಸ್ವರ್ಣಾರೂಢ ಪ್ರಶ್ನೆಗೆಲ್ಲ ಹಿರಿಯರ ಜೊತೆ ಹೋಗ್ತಿದ್ದೆ. ನಮಗೆ ಇದು ವಿಪರೀತ ಜ್ಞಾನವಾ, ಅವ್ರಿಗೆ ಹೇಳೋಗಿಲ್ಲ ಹೀಗೆ ಹಾಕಿ, ಯಾಕಂದ್ರೆ ಹೇಗ್ ಹಾಕ್ತಾರೋ ಅದ್ರ ಮೇಲೆ ಲೆಕ್ಕಾಚಾರ ಶುರು. ಒಬ್ರು ಮನೆಗೆ ಹೋಗಿದ್ವಿ ಅವಾಗ ಸುಮಾರು ವರ್ಷದ ಹಿಂದೆ, ಒಂದು 10 ವರ್ಷದ ಹಿಂದೆ. ಅವರೆಲ್ಲ ಪಾಪ ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಅಂದ್ರೆ ಅದು ಏನ್ ಕರ್ಮ ಇದೆಯೋ ಅದೆಲ್ಲ ತೋರ್ಸೋದು. ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು. ಅವ್ರಿಗೆ ಹೇಳೋಣ ಅನ್ಕೊಂಡೆ, ನೋಡಿ ಅಮ್ಮ ನೀವು ಫಸ್ಟ್ ಒಂದು ಮೀನ ಲಗ್ನಲ್ಲಿ ಹಾಕ್ಬಿಡಿ, ಇಲ್ಲ ಕಟಕಲ್ಲ ಹಾಕಿ, ಈ ತರ ಎಲ್ಲ ಪ್ಲಾನ್ ಇತ್ತು ಹೇಳೋಣ ಅಂತ. ಹೇಳಿದ್ರೆ ಹೇಳಬಾರ್ದು. ಅವರೆಲ್ಲ ಪ್ರಾರ್ಥನೆ ಮಾಡ್ಬಿಟ್ಟು ತುಲಾ ರಾಶಿಲಿಟ್ರು. ಆಯ್ತಾ, ತುಲಾ ರಾಶಿಲಿಟ್ರು. ಆ ಕಾಯಿನ್ ಬಂದು ಹೆಡ್ ಅಂಡ್ ಟೈಲ್ ಅಂತ ಇರತ್ತಲ್ವಾ, ಆ ಗೋಲ್ಡ್ ಕಾಯಿನ್ ಮೇಲ್ಗಡೆ ಲಕ್ಷ್ಮಿ, ಕೆಳಗಡೆ ತಾಮ್ರೆ ಹೂವಿತ್ತು. ಅದು ಉಲ್ಟಾ ಇತ್ತು, ಅಂದ್ರೆ ಲಕ್ಷ್ಮಿ ಮುಖ ಹೀಗ್ ಬಿತ್ತು. ಹೀಗ್ ಬೀಳತ್ತಲ್ವಾ, ಅದು ಆ 30 ಡಿಗ್ರಿ ಮನೇಲಿ ಎಲ್ಲಿ ಬೀಳತ್ತೆ ಅನ್ನೋದನ್ನ ಲೆಕ್ಕ ಇದೆ. ತುದಿಗೆ ಹಾಕಿದ್ರು, ಅದು ವೃಶ್ಚಿಕಕ್ಕೆ ಹೋಯ್ತು. ಅದೇನಾಯ್ತು, ಅಷ್ಟಮಾಧಿಪತಿಗೆ ಹೋಯ್ತು. ಅವಾಗ್ಲೇ ಅನ್ಕೊಂಡೆ ಔಟ್, ಇದು ಆರೋಗ್ಯ ಸಮಸ್ಯೆ ವಿಲ್ ಕಂಟಿನ್ಯೂ. ಜ್ಯೋತಿಷ್ಯ ಗೊತ್ತಿರೋರು ಹೇಳ್ತಾ ಇದ್ದೀನಿ. ಸ್ವರ್ಣಾರೂಢವನ್ನು ತಗೊಂಡು ಆ ಗೋಲ್ಡ್ ಕಾಯಿನ್ ತಗೊಂಡು ಇನ್ನೇನ್ 29-30 ಡಿಗ್ರೀಸ್ ಆಫ್ ತುಲಾಗಿಟ್ರು. ದಟ್ ಮೀನ್ಸ್ ಸ್ಟಾರ್ಟಿಂಗ್ ಆಫ್ ವೃಶ್ಚಿಕ, 8th ಹೌಸ್. ಆರೋಗ್ಯ ಸಮಸ್ಯೆ ಬರ್ಬೇಕಲ್ಲ. ಬೆಳಗ್ಗೆ 8:30 ಶುರು ಮಾಡಿ 5 ಗಂಟೆವರೆಗೂ ಅದನ್ನ ಮಾಡಿ ಎಲ್ಲ ಶುರು ಆದ್ಮೇಲೆ ಏನು, ಆ ತಾಯಿಗೆ ಕ್ಯಾನ್ಸರ್ ಇದೆ, ಅದಕ್ಕೆ ರೆಮಿಡಿ ಮಾಡಿ ಇದೆಲ್ಲ ಮಾಡಿ. ನನ್ ಮನ್ಸಲ್ಲಿ ಏನಿತ್ತು, ಮೀನ ಲಗ್ನದಲ್ಲಿ ಹಾಕ್ಬಿಡಿ, ಇಲ್ಲ ಕಟಕದಲ್ಲಿ ಹಾಕಿ ಅಂತ ಇತ್ತು. ಆಗ್ಲಿಲ್ಲ. ದ ಪ್ರಾರಬ್ಧ ಇಸ್ ಸೋ ಪವರ್ಫುಲ್ ದಟ್ ಶಿ ಹ್ಯಾಡ್ ಟು ಪುಟ್ ದೇರ್ ಅಲ್ವಾ. ಸೊ ಇದೆಲ್ಲ ನಿಮಿತ್ತಗಳು. ಅವ್ನು ಹೇಳ್ತಾ ಇದ್ದಾನೆ, ನಿಮಿತ್ತ ಸರಿ ಇಲ್ಲ ಕೃಷ್ಣ, ಯಾವ ಟೈಮಲ್ಲಿ ಶುರು ಮಾಡಿದ್ವೋ ಗೊತ್ತಿಲ್ಲ, ಈ ವಾರ ಬೇಡ, ಬಿಟ್ಬಿಡೋಣ. ಶ್ರೇಯ ಅನುಪಶ್ಯಾಮಿ ಹತ್ವ, ಇವ್ರನ್ನೆಲ್ಲ ಸಾಯಿಸಿ ನನಗೆ ಶ್ರೇಯಸ್ ಸಿಗತ್ತಾ, ಅದಕ್ಕೆ ನಿಮಿತ್ತ ಸರಿ ಇಲ್ಲ, ಬಿಟ್ಬಿಡೋಣ. ವಿಪರೀತಾನಿ ಕೇಶವ ನಕಾಂಕ್ಷೆ ವಿಜಯಂ ಕೃಷ್ಣ, ನ ಚ ರಾಜ್ಯಂ ಸುಖಾನಿ ಚ, ಕಿಂ ನೋ ರಾಜ್ಯೇನ ಗೋವಿಂದಂ, ಕಿಂ ಭೋಗೈರ್ಜೀವಿತೇನ ವಾ. ಏನ್ ಮಾತು ನೋಡಿ ಅವ್ನು ಕೃಷ್ಣನ್. ವಿಜಯಂ ನ ಕಾಂಕ್ಷೆ, ನನ್ಗೆ ಇವ್ರನ್ನೆಲ್ಲ ಸಾಯಿಸಿ ರಾಜ್ಯವನ್ನ ಆಳ್ಬೇಕು, ಇವ್ರನ್ನ ಸಾಯಿಸಿ ನಾನು ಗೆಲ್ಬೇಕು ಅಂತ ಇಲ್ಲ. ವಿಜಯಂನ ಕಾಂಕ್ಷೆ, ನಂಗೆ ಆಸಕ್ತಿ ಇಲ್ಲ, ಯುದ್ಧ ಬೇಡ, ಐ ಡೋಂಟ್ ವಾಂಟ್ ಟು ವಿನ್. ಹೇ ಕೃಷ್ಣ, ನಚ ರಾಜ್ಯಂ ಸುಖಾನಿಚ, ಇವ್ರನ್ನ ಸಾಯಿಸಿ ನಾನು ಇವ್ರು ಕೊಟ್ಟಿರುವಂತಹ ಜಾಗದಲ್ಲಿ ವಾಸ ಮಾಡಕ್ ಇಷ್ಟಪಡಲ್ಲ ನಾನು. ನಾವು ಹೇಳಲ್ವಾ, ಏನ್ ಕಮ್ಮಿ ಆಗಿದೆಯಾ ನಿನಗೆ, ಮನೇಲಿ ನಾವು ದುಡಿತೀವಿ, ನೀನು ದುಡಿತಿದ್ಯಾ, ಅಣ್ಣಂದು ಒಂದು ಸೊತ್ತು ಬೇಡ ನಮ್ಗೆ, ತಮ್ಮಂದೊಂದು ಸೊತ್ತು ಬೇಡ. ಇದೆಲ್ಲ ಡೈಲಾಗ್ ಪಂಚಾಯತ್ ಚೆನ್ನಾಗಿ ಹೇಳ್ತೀವಿ, ನಾವು ದುಡಿತೀವಿ, ನಾವು ಮಾಡೋಣ ಬಿಡ. ಹಾಗೆ ಅವನು ಹೇಳ್ತಾ ಇರೋದು, ಈ ರಾಜ್ಯವನ್ನು ಇಟ್ಕೊಂಡು ನಾನು ಜೀವನ ನಡೆಸಬೇಕಾಗಿಲ್ಲ. ನಚ ರಾಜ್ಯಂ ಸುಖಾನಿಚ ಕಿಮ್ನೋ ರಾಜ್ಯೇನ ಗೋವಿಂದ, ಇದನ್ನ ಆಳಿ ನಾವು ಏನ್ ಪುರುಷಾರ್ಥ ಸಾಧಿಸ್ಬೇಕಾಗಿದೆ. ಮಾತಾಡ್ತೀವಲ್ವ ಹೀಗೆ, ಹಾಗೆ ಅವನು ಮಾತಾಡ್ತಿದ್ದಾನೆ. ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ, ಈ ಇವ್ರನ್ನೆಲ್ಲ ಸಾಯಿಸಿ ರಾಜ್ಯವನ್ನ ತಗೊಂಡು ಈ ರಾಜ್ಯವನ್ನ ಆಳಿ ಯಾವ ಭೋಗವನ್ನ ಅನುಭವಿಸ್ಬೇಕಾಗಿದೆ. ಸರ್ವೆಂಟ್ಸ್ ಯಾತಕ್ಕೋಸ್ಕರ ಬೇಕು, ಇಷ್ಟು ಕುದುರೆಗಳು ಯಾತಕ್ಕೆ ಬೇಕು, ನನ್ನ ಗುರು ಇಲ್ಲ, ನನ್ನ ಅಪ್ಪ ಇಲ್ಲ, ನನ್ನ ಅಮ್ಮ ಇಲ್ಲ, ಯಾರಿಗೋಸ್ಕರ? ಹೇಗಿದ್ರು ಕೃಷ್ಣ 12 ವರ್ಷ ವನವಾಸದಲ್ಲಿ ಇದ್ವಿ, ನನ್ಗೇನು ತೊಂದರೆ ಆಗಲ್ಲ. ಇನ್ನೊಂದು ವರ್ಷ ಮರೆ ಮಾಚ್ಕೊಂಡು ಅದೇನದಕ್ಕೆ ಅಜ್ಞಾತ ವಾಸದಲ್ಲಿ ಬೇರೆ ಇದೀನಿ, ಕಂಟಿನ್ಯೂ ಮಾಡ್ಬಿಡ್ತೀನಿ. ಹೀಗೆ 13 ವರ್ಷ ಅಭ್ಯಾಸ ಆಗಿದೆ ನಮಗ್ ಮಾಡಿ, ಇನ್ನ ಹಾಗೆ ಕಂಟಿನ್ಯೂ ಮಾಡ್ಬಿಡ್ತೀವಿ. ಯಾತಕ್ ಬೇಕಿದೆಲ್ಲ? ಸೊ ಯುದ್ಧ ಬೇಡ, ಕೃಷ್ಣ ಸುಮ್ಮನಿದ್ದಾನೆ. ನೋಡೋಣ ಕೃಷ್ಣ ಯಾವಾಗ ಉತ್ತರ ಕೊಡ್ತಾರೆ ನೋಡು. ಯೇಷಾಮರ್ಥೆ ಕಾಂಕ್ಷಿತಂ ನಃ ನ ರಾಜ್ಯಂ ಭೋಗ ಸುಖಾನಿ ಚ, ಆಮೇಲೆ ತೈಮೇ ವಸ್ಥಿತ ಯುದ್ಧೇ
ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಇವ್ರನ್ನೆಲ್ಲ ಸಾಯಿಸಿ ಏನೋ ಒಂದು ಉದ್ದೇಶ ಇರ್ಬೇಕಲ್ವಾ? ಇವ್ರನ್ನೆಲ್ಲ ಸಾಯಿಸಿದ್ಮೇಲೆ ಯಾರ ಹತ್ರ ಆದ್ರೂ ಹೋಗಿ ಹೇಳ್ಕೊಳ್ಬೇಕಲ್ವಾ? ಯಾರಿದಾರೆ ಹೇಳ್ಕೊಳಕ್ಕೆ? ಇವರೆಲ್ಲ ಸಂಬಂಧಿಕರು. ಇವ್ರನ್ನೇ ಸಾಯಿಸಿ ನಾನು ಯಾರಿಗೆ ಹೇಳ್ಕೊಳ್ಬೇಕು? ಸಪೋಸ್ ನಾವೇನೋ ಒಂದು ಅಚೀವ್ಮೆಂಟ್ ಮಾಡಿದ್ರೆ ಮನೆಗ್ ಬಂದು ಅಮ್ಮ ನೋಡು ಪ್ರೈಸ್ ಬಂತು, ಅಪ್ಪ ನೋಡಿದ್ ಬಂತು, ಕ್ಯಾಶ್ ಪ್ರೈಸ್ ಕೊಟ್ರು, ಗುರುಗಳೇ ನೋಡಿ ಹೀಗಾಯ್ತು. ಇಲ್ಲಿ ಗುರುನೇ ಸಾಯಿಸಿದ್ಮೇಲೆ ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ಅವಶ್ಯಕತೆ ಇಲ್ಲ ಅಂತ. ಏಷಾಮರ್ತೆ ಕಾಂಕ್ಷಿತಂನಃ ನ ರಾಜ್ಯಂ ಭೋಗ ಸುಖಾನಿಚ. 3 ಕಾಸಿನಷ್ಟು ಬೇಗ ನನಗೆ. ತೈಮೇ ವಸ್ಥಿತ ಯುದ್ಧ. ಇವ್ರನ್ನೆಲ್ಲ ಸಾಯಿಸಿ ಪ್ರಾಣಾಂಶ್ಚಕ್ವಾ ಧನಾನಿಚ. ಸ್ಪಷ್ಟವಾಗಿದೆ ವಾಕ್ಯ. ಇವ್ರನ್ನೆಲ್ಲ ಬಿಟ್ಟು ಯಾರಿಗೋಸ್ಕರ ನಾನು ಹೇಳ್ಕೊಳ್ಳಿ? ನನ್ನ ಗ್ರೇಟ್ನೆಸ್ ಯಾರಿಗೆ ತೋರಿಸ್ಲಿ? ಆಚಾರ್ಯ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ ಮಾತುಲಾ ಶ್ವಶುರಾಃ ಪೌತ್ರಾಃ ಶ್ಯಾಲಾ ಸಂಬಂಧಿನಸ್ತಥಾ ಏತಾನ್ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತು ಕಿಂ ನ ಮಹೀಕೃತೆ. ಅವಾಗ ಸಂಜೆ ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತಿದ್ದಾನೆ. ಯಾಕಂದ್ರೆ ಅವ್ನಿಗೆ ಅದೊಂದೇ ಇರೋದು ಅಸ್ತ್ರ. ಇವಾಗ ಹೇಗಾದ್ರೂ ಮಾಡಿ ಕೃಷ್ಣನನ್ನು ಒಪ್ಪಿಸ್ಬೇಕು, ಯುದ್ಧ ಮಾಡದೇ ಇರೋದಕ್ಕೆ. ಮತ್ತೆ ರಿಪೀಟ್. ಆಚಾರ್ಯ ಪಿತರಃ ಮಾತುಲಃ ಶ್ವಶುರಃ, ಅವರೇ ಸೇಮ್ ಸಂಬಂಧಿಕರು. ಯಾರು ಇವಾಗ ಸಂಜಯ ಹೇಳದ್ನೋ ಅದನ್ನ ಇವನು ರಿಪೀಟ್ ಮಾಡ್ತೇವೆ. ಪಿತಾಮಹ, ಮಾತುಲಾಹ ಅಜ್ಜಂದಿರು, ಶ್ವಶುರಾಹ ಸೋದರ ಮಾವಂದಿರು, ಪೌತ್ರಾಹ ಶ್ಯಾಲಾಹ ಭಾಮೈದನಂದ್ರು, ಸಂಬಂಧಿನಸ್ತತ ಏತಾನ್ನ ಹಂತುಮಿಚ್ಛಾಮಿ. ಇವ್ರನ್ನೆಲ್ಲ ಸಾಯಿಸಿದ್ರೆ ಘ್ನತೋಪಿ ಮಧುಸೂದನ, ನಾನ್ ಇವ್ರನ್ನ ಸಾಯಿಸಕ್ ರೆಡಿ ಇಲ್ಲ. ಅಪಿತ್ರ, ನೀನು ಈ ರಾಜ್ಯವನ್ನು ಕೊಡ್ತೀನಿ ಇವ್ರನ್ನ ಸಾಯಿಸು ಅಂತ ಹೇಳ್ಬಾರ್ದು. ನನಗೆ 3 ರಾಜ್ಯವನ್ನು ಕೊಟ್ರು ನಾನ್ ಸಾಯಿಸಲ್ಲ. ಮತ್ತೆ ಈ ಭೂಲೋಕದಲ್ಲಿ ಬಂದಿರುವಂತಹ ರಾಜ್ಯ ಎಂತದ್ದು? ತ್ರೈಲೋಕ್ಯಂ ರಾಜ್ಯಂ ಅಪಿ, ನೀ 3 ಲೋಕವನ್ನು ನಾನು ಕೊಟ್ರೆ ನನಗದು ಬೇಡ. ಈ ಇಲ್ಲಿರುವಂತಹ ಕುರುಕ್ಷೇತ್ರವ ಯಾತಕ್ ಬೇಕು ನನಗೆ? ಆದ್ದರಿಂದ ಐ ಕೆನಾಟ್ ಕಿಲ್ ದೆಮ್, ನಾನ್ ಸಾಯಿಸೋದಿಲ್ಲ. ನಿಹತ್ಯ ಧಾರ್ತ ರಾಷ್ಟ್ರಾನ್ನಃ ಆ ಪ್ರೀತಿ ಸ್ಯಾ ಜನಾರ್ದನ ಪಾಪಮೇವಾಶ್ರಯೇದಸ್ಮಾನ್ ಅತ್ವೈತಾನ ತಥಾಯಿನಃ. ಜ್ಞಾಪಕವಂತ ಲಲಿತಾ ಸಹಸ್ರನಾಮದ ಕರ್ಲಿಹರಿಗೆ ಅವಾಗ ಕೇಳ್ತಿರ್ತೀನಿ, ಇಲ್ಲ ಮರ್ತು ಬಿಡ್ತೀರಾ? ಕ್ಲಾಸ್ ಮುಗಿದ ಒಳಗಡೆ ಜ್ಞಾಪಿಸ್ಕೊಳ್ಳಿ. ಬಂಧುರಾಲಕ ಸ್ವಾಮೀಜಿ. ಕರೆಕ್ಟ್. ಇನ್ನೊಂದು ಹೆಸರು ಬರ್ಬರಾಲಕ. ಹಾ, ಬರ್ಬರಾಳಕ ಇಸ್ ಬೆಟರ್. ಬರ್ಬರಾಳಕ. ಬರ್ಬರಾಳಕ ಅಂದ್ರೆ ಅದು ಗುಂಗುರ್ ಕೂಲದಲ್ಲಿ ಸ್ವಲ್ಪ ಸ್ಟೆಪ್ಸ್ ಜ್ಞಾಪಕ ಇದೆ ನಂಗೆಲ್ಲ. ಹೇಳಿದ್ದೀನಿ, ಕೂತ್ಕೊಂಡು ಹೇಳಿದ್ದು. ರೈಟ್, ವೆರಿ ಗುಡ್. ಹೇ ಜನಾರ್ದನ, ಧಾರ್ತರಾಷ್ಟ್ರಾನ್ನಃ ನಿಹತ್ಯ ಕಾ ಪ್ರೀತಿ. ಇದನ್ನೇ ಗಾಢ ಮೋಹ ಅನ್ನೋದು. ಇವನ್ ಮೋಹ ಹೇಗಿದೆ ಅಂದ್ರೆ, ಹಿ ಇಸ್ ಕ್ರಿಯೇಟಿಂಗ್ ಹಿಸ್ ಓನ್ ಧರ್ಮ ಸ್ಮೃತಿ. ಏನು, ಕೃಷ್ಣ ಸುಮ್ಮನೆ ನೋಡ್ತಾ ಇದ್ದಾನೆ. ನೋಡ ಅರ್ಜುನ, ನಿನಗೋಸ್ಕರ ನಾನು ದ್ವಾರಕವನ್ನು ಬಿಟ್ಟು ಬಂದೆ. ಅಲ್ಲಿ ಇಬ್ರು ನನ್ನ ಸತ್ಯಭಾಮ ರುಕ್ಮಿಣಿ ಇದ್ರು, ಅವ್ರನ್ನ ಬಿಟ್ಟು ನಿನಗೋಸ್ಕರ ಡ್ರೈವ್ ಮಾಡ್ತಾ ಇದ್ವಿ. ನೀನ್ ನೋಡಿದ್ರೆ ಯುದ್ಧ ಮಾಡಲ್ಲ ಅಂತಿದ್ಯಾ. ಇದೆಲ್ಲ ಅಲ್ಲಿಲ್ಲ, ನೋಡ್ಬೇಡಿ ನೀವು ಆಮೇಲೆ. ಇದು ನನ್ ಕತೆ. ಆಯ್ತಾ? ದ್ವಾರಕಾಯಿಂದ ಬಂದಿದ್ದೀನಿ, ನೀನ್ ನೋಡಿದ್ರೆ ಏನೋ ಯುದ್ಧ ಮಾಡಲ್ಲ ಅಂತ ಕೂತಿದ್ಯಲ್ಲ. ನೀನೇ ಒಂದು ಮನುಧರ್ಮಶಾಸ್ತ್ರವನ್ನೇ ಸೃಷ್ಟಿ ಮಾಡ್ತೀನಿ. ವಾಕ್ಯ ಇಟ್ ಇಸ್ ಅ ಡೀಪ್ ಅಟ್ಯಾಚ್ಮೆಂಟ್, ಒಂದು ಗಾಢ ಮೋಹ. ಅವ್ನು ಹೇಳ್ತಾನೆ, ಈ ಧಾರ್ತರಾಷ್ಟ್ರವನ್ನ ಸಾಯಿಸಿದ್ರೆ ನಮಗೆ ದೊಡ್ಡ ಪಾಪ ಬರುತ್ತೆ. ಯಾಕಂದ್ರೆ ಇವರೆಲ್ಲ ಏತಾನ್ ಆತತಾಯಿನಃ ಹತ್ವಾ ಪಾಪಮೇವಾಶ್ರಯೇ. ಯಾರು ಆತತಾಯಿ ಅಂದ್ರೆ? ಆತತಾಯಿ, ಆತತಾಯಿನಃ, ಆತತಾಯಿನೌ. ಆತತಾಯಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ರಾಸ್ಕಲ್ಸ್ ಅಂತ ಹೆಸರು, /ಟೆರರಿಸ್ಟ್. ಇವ್ರನ್ನ ಆತತಾಯಿ ಅನ್ನೋದು. ಶಾಸ್ತ್ರದಲ್ಲಿ ಏನಿದೆ, ಆತತಾಯಿನ ದೆನ್ ಅಂಡ್ ದೇರ್ ಅಟ್ ಸೈಟ್ ಕೊಲ್ಬೋದು ಅಂತ ಇದೆ. ಯು ಹ್ಯಾವ್ ಟು ಶೂಟ್ ಆತತಾಯಿಸ್ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್. ಅವ್ರಿಗೆ ಯಾವುದು ಇದು ಲೀನಿಯನ್ಸಿನೇ ಇಲ್ಲ.
ಇವನೇ ಹೇಳ್ತಿದ್ದಾನೆ ಅಂತವ್ರೆಲ್ಲ ಆತತಾಯಿ. ಶಾಸ್ತ್ರ ಹೇಳುತ್ತೆ ಅವ್ರನ್ನ ನೋಡಿದ ಕಡೆ ಹೊಡಿ, ಆದ್ರೆ ಅಂತವ್ರನ್ನ ಸಾಯಿಸಿದ್ರು ಪಾಪ ಬರುತ್ತೆ ಅಂತ ಇದ್ದಾನೆ. ನಿಹತ್ಯ ದಾತ್ತರಾಷ್ಟ್ರಾನ್ನ ಕಾಪ್ರೀತಿ ಸ್ಯಾ ಜನಾರ್ದನ ಏತಾನ್ ಆತತಾಯಿನಃ ಹಂತಿ. ಇದನ್ನೇ ಗಾಢ ಮೋಹ ಅನ್ನೋದು. ಮನುಧರ್ಮಶಾಸ್ತ್ರದಲ್ಲಿ ಆತತಾಯಿನಃ ಅಂದ್ರೆ ಯಾರು? 6 ಹೆಸರು ಹೇಳ್ತಾರೆ. ಒಂದ್ ನಿಮಿಷ, ಅದೊಂದು ಶ್ಲೋಕ ಇದೆ, ಅದು ರೆಡಿ ಮಾಡಿಟ್ಟಿದ್ದೆ. ಅಗ್ನಿದೋ ಗರದಶ್ಚೈವ ಶಸ್ತ್ರಪಾಣಿ ಧನುರ್ಧರ ಕ್ಷೇತ್ರಧಾರೋ ಹರೌಶ್ಚೈವ ಷಡತೆ ಆತತಾಯಿನಃ. ಇದು ಒಂದು ಒಳ್ಳೆ ಪುಸ್ತಕ ನೋಡಿ, ನಿಮ್ಗೆ ಆಸಕ್ತಿ ಇದ್ರೆ ಓದಕ್ಕೆ ಓದಿ. ಈ ಪುಸ್ತಕ ದಕ್ಷಿಣಾಮೂರ್ತಿ ಮಠ್ ಪಬ್ಲಿಕೇಶನ್ ವಾರಣಾಸಿಯಿಂದ ಪಬ್ಲಿಷ್ ಆಗಿದೆ, 2 ವಾಲ್ಯೂಮ್. ಇದು ಪೂರ್ತಿ ಸಂಸ್ಕೃತದಲ್ಲಿದೆ. ಇದು ಶಂಕರಾಚಾರ್ಯರ ಭಾಷ್ಯಕ್ಕೆ ಆನಂದಗಿರಿ ಟೀಕಾ ಹಾಗೂ ಬೆಲ್ಲಂಕೊಂಡ ರಾಮರಾಯ ಕವಿ ಟೀಕಾ ಇದೆ ಇದರಲ್ಲಿ. ಇದರಿಂದ ನಾನು ಆಧರಿಸ್ಕೊಂಡು ಫಸ್ಟ್ ಚಾಪ್ಟರ್ನ ಹೇಳ್ತಾ ಇರೋದು. ಯಾಕಂದ್ರೆ ಶಂಕರ ಭಾಷ್ಯದ ಹಿಂದೆ ಇರೋದ್ರಿಂದ ಆನಂದಗಿರಿ ಹಾಗೂ ಬೆಲ್ಲಂಕೊಂಡ ರಾಮರಾಯ ಕವಿ ಇದರಲ್ಲಿ ಹೇಳಿದ್ದಾರೆ. ಈ ಬೆಲ್ಲಂಕೊಂಡ ರಾಮರಾಯ ಕವಿನ ಈ ಶ್ಲೋಕವನ್ನ, ಮನುಧರ್ಮ ಶ್ಲೋಕವನ್ನ ಪೇಜ್ ನಂಬರ್ 33 ಆಫ್ ದಿಸ್ ಬುಕ್ ಕೆಳಗಡೆ ಫುಟ್ ನೋಟ್ ಅಲ್ಲಿ ಕೊಟ್ಟಿದ್ದಾನೆ. 6 ಜನನ್ನ ಆತತಾಯಿ ಅಂತ ಕರೀತಾರಂತೆ. ಯಾರು? ಮನೆಗೆ ಬೆಂಕಿ ಹಚ್ಚಿದವ್ರನ್ನ, ಮತ್ತೆ ನನ್ನ ಹಣವನ್ನ, ಅಥವಾ ಬೇಡ ನಾನು ಉಲ್ಟಾ ಹೇಳ್ತೇನೆ, ನಿಮ್ಮ ಹಣವನ್ನ ನಾ ತಗೊಂಡಿರೋದನ್ನ, ಆಯ್ತಾ? ಮತ್ತೆ ಲಿಟಿಗೇಷನ್ ಪ್ರಾಪರ್ಟೀಸ್, ಲ್ಯಾಂಡ್ ಮಾಫಿಯಾ ಅವ್ರನ್ನ, ಊಟದಲ್ಲಿ ಪಾಯ್ಸನ್ ಹಾಕೋರ್ನ, ಹೆಂಡತಿನ ಅಪಹಾರ ಮಾಡೋರ್ನ, ಶಸ್ತ್ರ ಇಲ್ಲದೆ ಇರೋ ಟೈಮಲ್ಲಿ ಶಸ್ತ್ರವನ್ನ ಯೂಸ್ ಮಾಡಿ ಸಂಹಾರ ಮಾಡೋ, ಇವರೆಲ್ಲ ಆತತಾಯಿಗಳು. ಇವರನ್ನ ನೋಡಿದ ತಕ್ಷಣ ಸಾಯಿಸ್ಬೇಕು. ಶಾಸ್ತ್ರನೇ ಒತ್ಕೊಡುತ್ತೆ. ದುರ್ಯೋಧನ ಯಾರು ಕೆಲಸವನ್ನು ಮಾಡಿದ್ದ, ದ್ರೌಪದಿ ಮಾನಭಂಗ ಮಾಡ್ದ, ಎಲ್ಲ ಕೆಲಸವನ್ನು ಮಾಡಿದ್ದ. ಅಂತವ್ರನ್ನ ಅವನೇ ಹೇಳ್ತಾನೆ ಇವರೆಲ್ಲ ಆತತಾಯಿ, ಆದ್ರೆ ಆತತಾಯಿನ ಸಾಯಿಸಿದ್ರೆ ಪಾಪ ಬರುತ್ತೆ, ಕೃಷ್ಣ ನಾ ಯುದ್ಧ ಮಾಡಲ್ಲ ಅಂತ. ಶಾಸ್ತ್ರ ಹೇಳ್ತಿದ್ದೆ ಸಾಯಿಸ್ಬೇಕು ಹಾಗೆ ಅಂತ, ಬಟ್ ಅವನ್ ಮೋಹ ನೋಡಿ ಇದೆ, ಡೀಪ್ ಅಟ್ಯಾಚ್ಮೆಂಟ್ ಅನ್ನೋದು. ಎಷ್ಟು ಜನ ಗುರುಗಳನ್ನ ನಮ್ಮ ಸನಾತನ ಧರ್ಮದಲ್ಲಿ ಪಾಯ್ಸನ್ ಹಾಕಿ ಸಾಯಿಸಿದ್ದಾರೆ ಗೊತ್ತಾ? ಸಂಸ್ಥೆಗೋಸ್ಕರ. ಅವ್ರ ಗುರುನೋ ಇಲ್ವೋ, ಕೆಲವ್ರ ಹೆಸರೆಲ್ಲ ಹೇಳ್ತೀನಿ, ಆದ್ರೆ ಗುರು ಸ್ಥಾನದಲ್ಲಿದ್ರು. ಸುಮಾರು ಜನ ಫಾಲೋವರ್ಸ್ ಇದ್ರು ಅವ್ರಿಗೆಲ್ಲ. ಎಕ್ಸಾಂಪಲ್ ಓಶೋನ ಅವ್ರ ಶಿಷ್ಯಂದ್ರೆ ಅವನ್ನ ಸಾಯಿಸಿದ್ದು ಬಿಕಾಸ್ ಆಫ್ ವೆಲ್ತ್. ಶ್ರೀಲ ಪ್ರಭುಪಾದ ಹರೇ ಕೃಷ್ಣ ಮಹಾಮಂತ್ರವನ್ನ ಸಾರಿದ್ರು ಹೊರ ದೇಶದಲ್ಲಿ. ಅವರ ಶಿಷ್ಯಂದ್ರೆ ಮಧ್ಯಾಹ್ನ ಊಟದಲ್ಲಿ ವಿಷ ಕೊಟ್ಟು ಸಾಯಿಸಿದ್ರು. ಅವ್ರ ಗುರುನೋ ಗುರುಸ್ಥಾನದಲ್ಲಿ ಇದಾರ, ನಮ್ಗ ಅದು ಓಕೆ ಆಗತ್ತೋ, ಅವ್ರ ತತ್ವ ಬೇಡ. ಒಬ್ಬ ಮನುಷ್ಯ ತಾನೆ ಎಷ್ಟೇ ಆದ್ರು. ಸುಮಾರು ಗುರುಗಳನ್ನ ಹೀಗೆ ಮಾಡಿದ್ದಾರೆ. ಇವಾಗ ಯಾರು ಇವಾಗ ಹಾಟ್ ನ್ಯೂಸ್ ಅಲ್ಲಿರುವಂತಹ ನಿತ್ಯಾನಂದ ಕೂಡ ಸೇಮ್ ಬಂದಿರುವಂತಹ ನ್ಯೂಸ್ ಹಾಗೆ. ಅವ್ರ ಶಿಷ್ಯ ಅಂದ್ರೆ ಬಿಕಾಸ್ ಅಸೆಟ್ಸ್ ಇದೆ ಅಂತ ಇವಾಗೆಲ್ಲ ಒಂದು ವಿಷಯನೇ ಇಲ್ವೇ, ಸುದ್ದಿನೇ ಇಲ್ವೇ, ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಅವ್ನು ಇವಾಗ ಒಂದು ರಿಲೀಸ್ ಮಾಡಿದಾನೆ ನೋಟು, ನಾನು ಆರಾಮಾಗಿದ್ದೀನಿ, ಐ ವಾಸ್ ಇನ್ ಡೀಪ್ ಸಮಾಧಿ ಅಂತ. ಹೌದು, ಇದು ಕೊಟ್ರು ಡೀಪ್ ಸಮಾಧಿನೇ, ಈ ಪಾಯ್ಸನ್ ಹಾಕಿದ್ರು ಡೀಪ್ ಸಮಾಧಿ ತಾನೇ ಅದ. ಐ ವಾಸ್ ಇನ್ ಡೀಪ್ ಸಮಾಧಿ, ಐ ವಿಲ್ ಕಮ್ ಔಟ್ ಫಾರ್ 14th, ಇದು ನಾಡಿದ್ದು ಹುಣ್ಣಿಮೆಗೆ ಬರ್ತೀನಿ, ತಿರುವಣ್ಣಾಮಲೆಗೆ ನನ್ನ ಜಾಗಕ್ಕೆ ಬರ್ತೀನಿ, ಸ್ವಲ್ಪ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಬರ್ತೀನಿ ಅಂತ ಒಂದು ಪ್ರೆಸ್ ರಿಲೀಸ್ ಕೊಟ್ಟಿದ್ದಾನೆ. ನೋಡಿದ್ರಾ? ಆಮೇಲೆ ಎಲ್ಲಿರುತ್ತೆ ಟೈಮ್ ಇವೆಲ್ಲ ನಮ್ಗೆ? ಎಲ್ರನ್ನು ಹೀಗೆ ಮಾಡೋದು ಯಾಕೆ? ಸಂಸ್ಥೆ ಬೆಳೀತು ಅಂದ್ರೆ, ಹಣಕಾಸು ಅಲ್ಲಿ ಬಂತು ಅಂದ್ರೆ ಹೀಗೇನೆ. ಇವರೆಲ್ಲ ಆತತಾಯಿಸ್. ನಮ್ ಜೊತೆ ಇರುವಂತಹ ಆಪೋಸಿಟ್ ಕಮ್ಯುನಿಟಿ ಸೇಮ್, ಅದು ಹೇಳಕ್ ಹೋಗಲ್ಲ, ಅದೇ ಆತತಾಯಿಗಳವರಲ್ಲ. ಅಂತವ್ರನ್ನ ಕೊಲ್ಲೋದನ್ನ ಇವನು ಪಾಪ ಅಂತಾನೆ. ಇವನ್ಗೆ ಎಷ್ಟು ಗಾಢ ಮೋಹ ನೋಡಿ. ಸರಿ, ಮುಂದೆ ಹೋಗೋಣ. ಇದು ಜಾಸ್ತಿ ಮಾತ್ರ ಪೊಲಿಟಿಕ್ಸ್ ಹೊರಟೋಗುತ್ತೆ. ತಸ್ಮಾನ್ ಅರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್
ಸ್ವಜನಂ ಹಿ ಕಥಂ ಹತ್ವಾ ಸುಖೇನ ಸ್ಯಾಮ ಮಾಧವ. ಸೊ ಕೃಷ್ಣ ಇವ್ರನ್ನೆಲ್ಲ ಸಾಯಿಸೋದು ಇಸ್ ಆಫ್ ನೋ ಯೂಸ್. ಸೊ ವಿ ವಿಲ್ ಗೋ ಬ್ಯಾಕ್. ನಾನು ಆರಾಮಾಗಿ ನಿನ್ಗೆ ಸೇವೆ ಮಾಡಿ ಇಟ್ಕೊಳ್ತೀನಿ, ನೀನು ಆರಾಮಾಗಿ ದ್ವಾರಕಾಗ್ ಬೇಕಂದ್ರೆ ಹೋಗು. ಅಲ್ಲಿ ದಿನಕ್ಕೆ 64 ಸ್ವೀಟ್ ಐಟಮ್ಸ್ ಮಾಡ್ತಾರೆ, ಆರಾಮಾಗಿ ತಿನ್ಕೊಂಡು ಅಲ್ಲಿ ಫ್ರಾಕ್ ಹಾಕೊಂಡು ಆರಾಮಾಗಿರು. ಎಲ್ಲ ಭಕ್ತಾದಿಗಳು ಬಂದು ನಿನ್ನ ಕೃಷ್ಣ ಬೋಲೋ ರಾಮ ಬೋಲೋ ಅಂತ ಆರಾಮಾಗಿರು. ವಿಲ್ ಗೋ ಬ್ಯಾಕ್. ಅದೇ ಇಲ್ಲ ಮತ್ ಅದನ್ನೇ ಹೇಳ್ತಿರೋದು ಅವನು. ತಸ್ಮಾನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವ. ನಮ್ಮಲ್ಲಿರುವಂತಹ ವ್ಯಕ್ತಿಗಳನ್ನ ನಾನು ಮನ್ಸಲ್ಲಿ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಸ್ವಜನಂ ಹಿ ಕಥಂ ಹತ್ವ, ಹೇಗ್ ತಾನೇ ಸಾಯಿಸ್ತೀನಿ ನೀನು? ಆ ಸಾಯಿಸ್ಬಿಟ್ಟು ಸುಖವಾಗಿರು ಅಂತ ಹೇಳ್ತೀಯ. ಸುಖಿನ ಶ್ಯಾಮ ಮಾಧವ, ಹೇಗ್ ತಾನೇ ಸಾಧ್ಯ? ಮನೇಲಿ ಒಂದೆರಡು ದಿವಸ ಮಗ ಊಟ ಮಾಡ್ಲಿಲ್ವ, ಮಗಳು ಮಾಡ್ಲಿಲ್ವ ಅಂದ್ರೆ ಅಮ್ಮನಿಗೆ ಹೊಟ್ಟೆನ ಕ್ಯೂಚ್ ಬಿಡತ್ತೆ, ಹೊಟ್ಟೆ ತೊಳಸುತ್ತೆ ಅಂತಾಳೆ. ಸೊ ಸಾಧ್ಯವಿಲ್ಲ. ಕೃಷ್ಣ ಸುಮ್ಮನಿದಾನೆ, ಏನು ಮಾತಾಡ್ತಿಲ್ಲ, ಸೈಲೆಂಟ್. ಒಬ್ಬ ಗೈಡ್ಗೆ ಬೇಕಾಗಿರೋದು, ಒಬ್ಬ ಟೀಚರ್ಗೆ ಬೇಕಾಗಿರೋ ಕ್ವಾಲಿಟಿ ಕೃಷ್ಣನ ನೋಡಿ ಕಲಿಬೇಕು ನಾವಲ್ಲಿ. ಸೈಲೆಂಟ್ ಆಗಿದ್ದಾನೆ. ಹಿ ಇಸ್ ನಾಟ್ ಗಿವಿಂಗ್ ಎನಿ ಅಡ್ವೈಸ್. ನಾವೇನ್ ಮಾಡ್ತೀವಿ, ಯಾರು ಸಿಕ್ಕಿದ್ರೆ ಸಾಕು ಅಡ್ವೈಸ್ ಕೊಡಕ್ ರೆಡಿ ಹೊಡೆದ್ಬಿಡ್ತೀವಿ. ನಮಗ್ ಯಾರು ಇಲ್ಲ ಅಂದ್ರೆ ನಾವು ಇನ್ನೊಬ್ರ ಮೇಲೆ ನಮ್ಮ ವಿಚಾರವನ್ನೆಲ್ಲ ಹೇರಕ್ ರೆಡಿ ಮಾಡ್ಕೊಳ್ತೀವಿ. ಯಾರು ಇಲ್ವಾ, ಮೊಬೈಲ್ ನೋಡ್ಕೊಂಡು ಅದನ್ನ ಟ್ಯಾಬ್ ಮೇಲ್ಗಡೆ ಮಾಡ್ತಾ ಇರ್ತೀವಿ. ಹೀಗೆ ಅಡ್ವೈಸ್ ಕೊಡೋದು, ಅವಶ್ಯಕತೆ ಇಲ್ಲದೆ ಮಾತಾಡೋದು. 16ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ದ, ಆರ್ಜವಂ ಹ್ರೀರ ಚಾಪಲಂ, 2ನೇ ಶ್ಲೋಕ ಅನ್ಸುತ್ತೆ, 16th ಚಾಪ್ಟರ್ 2nd ಶ್ಲೋಕ. ಇದು ಮಾಡಿದ್ದೀನಿ ನಾನು, ವ್ಯಾಲ್ಯೂಸ್ ಅಲ್ಲಿ ಮಾಡಿದ್ದೆ. ದಯಾಭೂತೇಶು ಲೋಲುಪ್ತಂ ಆರ್ಧವಂ ಹ್ರೀರ ಚಾಪಲಂ. ಕರೆಕ್ಟ್ ಜ್ಞಾಪಕ ಇದೆ. ಚಾಪಲಂ ಅಂದ್ರೆ ಶಂಕರರಲ್ಲಿ ಬರೀತಾರೆ, ಚಾಪಲಂ ಅಂದ್ರೆ ಲಜ್ಜಾ. ಈ ಸುಮಾರು ಜನ ನೋಡ್ತಿರಲ್ಲ, ಏನೂ ಇಲ್ಲ ಅವ್ರಿಗೆ ಮಾಡಕ್ ಆಕ್ಟಿವಿಟೀಸ್ ಏನೂ ಇಲ್ಲ, ಮೊಬೈಲು ಇಲ್ಲ, ಬ್ಯಾಟ್ರಿ ಆಫ್ ಆಗಿ ಹೋಯ್ತು ಅಂದ್ರೆ ದೇಹವನ್ನ ಅಲ್ಲಾಡಿಸ್ತಾ ಇರ್ತಾರೆ. ಈಗ ಅನ್ನೋದು ಕೈ ಕಾಲಲ್ಲಿ ಆಡ್ಸೋದು ನೋಡಿದ್ದೀರಾ ಸುಮಾರು ಜನ. ಕೆಲವರೆಲ್ಲ ಫುಲ್ ಬಟ್ಟೆ ಹಾಕೊಂಡ್ಬಿಟ್ಟಿರ್ತಾರೆ ಇಲ್ಲಿವರೆಗೂ, ಏನೋ ಫುಲ್ ಆರಾಮ, ಅವ್ರಿಗದೇನೋ ಇದಿರಲ್ಲ, ಹೀಗಂತಾರೆ. ಇದೆಲ್ಲ ಸೈನ್ ಆಫ್ ವೀಕ್ನೆಸ್. ಮೈಂಡ್ ವೀಕ್ ಆಗಿದ್ರೆ ಈ ತರ ಎಲ್ಲ ಬಾಡಿ ಮೂವ್ಮೆಂಟ್ಸ್ ಆಗೋದು. ಸೊ ಕೃಷ್ಣ ಸುಮ್ಮನೆ ನೋಡ್ತಿದ್ದಾನೆ, ಅನ್ನೆಸೆಸರಿ ಅಡ್ವೈಸ್ ಕೊಡಕ್ ಹೋಗ್ತಿಲ್ಲ, ಅನ್ನೆಸೆಸರಿ ಮಾತಾಡ್ತಿಲ್ಲ, ಬಾಡಿ ಮೂವ್ಮೆಂಟ್ಸ್ ಇಲ್ಲ. ನೀನ್ ಏನ್ ಹೇಳ್ತೀವಿ ಹೇಳು. ನಾ ಟೈಮ್ ಕೇಳಿದ್ದೀನಿ, ಇವತ್ತು ಮುಗಿಸ್ಬೇಕು, ಸ್ವಲ್ಪ ದಯವಿಟ್ಟು ಇವತ್ತೊಂದ್ ದಿವಸ ಸಹಕರಿಸ್ಬಿಡಿ. ಯಾಕಂದ್ರೆ ಇದೊಂದಕ್ಕೋಸ್ಕರ ಮತ್ತಿನ್ನೊಂದು ಕ್ಲಾಸ್ ಮಾಡೋದು ಸರಿ ಹೋಗಲ್ಲ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಇನ್ನ ಆ ಒಂದು ಕನ್ಫ್ಯೂಷನ್ ಇನ್ನ ಆಳಕ್ ಹೋಯ್ತು ಇವಾಗ. ಏತೆ ಲೋಭ ಉಪಚೇತಸಃ ಯದ್ಯಪಿ. ಅವನೇ ಬೈತಾನೆ, ದುರ್ಯೋಧನ ನೋಡಿ ಬೈತಿದ್ದಾನೆ, ಬಟ್ ಆದ್ರೂ ಇಸ್ ನಾಟ್ ಹ್ಯಾವಿಂಗ್ ಗಟ್ಸ್ ಟು ಫೈಟ್. ದುರ್ಯೋಧನಿಗೆ ಲೋಭ ಉಪಚೇತಸಃ ಅಂತೆ. ಹಿ ಇಸ್ ದಿ ಎಂಬಾಡಿಮೆಂಟ್ ಆಫ್ ಲೋಭ. ಲೋಭ ಅಂದ್ರೆ ಗ್ರೀಡ್ ಟು ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ನಿಮ್ಮಲ್ಲಿರುವಂತಹ ದುಡ್ಡು ನನಗ್ ಬೇಕು, ನನ್ನಲ್ಲಿರುವಂತಹ ದುಡ್ಡು ನನ್ನಲ್ಲೇ ಇರ್ಬೇಕು, ಇದನ್ನೇ ಲೋಭ ಅನ್ನೋದು. ₹1 ನಾ ಖರ್ಚು ಮಾಡಲ್ಲ, ನಿಮ್ದೆಲ್ಲ ನನಗ್ ಬೇಕು, ನಂದು ಹಾಗೇ ಇರ್ಬೇಕು. ನನ್ನ ಅಕೌಂಟಲ್ಲಿ ₹100 ಹಾಗೇ ಇರ್ಬೇಕು, ನಿಮ್ ₹100 ನಾ ಖರ್ಚು ಮಾಡಬೇಕು. ₹100 ತಾನೆ ಸ್ವಾಮೀಜಿ, ಕೊಟ್ಬಿಡ್ತೀನಿ ತೊಂದರೆ ಇಲ್ಲ. ಎಕ್ಸಾಂಪಲ್. ಇದು ಲೋಭ. ಲೋಭೋ ಪಹತ ಚೇತಸ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಕೃಷ್ಣ, ನಾವೇನಾದ್ರು ಇದನ್ನ ಯುದ್ಧ ಮಾಡಿದ್ರೆ ನಮ್ ಜೊತೆಗೆ ಎಲ್ಲ ನಮ್ಮ ಮಿತ್ರರೆಲ್ಲ ಬಂದಿದ್ದಾರೆ, ಅವರೆಲ್ಲ ಹೊರಟೋಗ್ತಾರೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವ್ನು ಹೇಳ್ತಿರೋದೆಲ್ಲ ಕರೆಕ್ಟ್. ಇವಾಗ ಹಿಂಬೇಲಿಂದ ಶುರು ಆಗುವಂತ ಪ್ರತಿಯೊಂದು ವಾಕ್ಯನೂ ಕರೆಕ್ಟ್, ಆದ್ರೆ ಜಾಗ ಸರಿ ಇಲ್ಲ. ಅವನು ಅಲ್ಲಿ ಹೇಳಬಾರ್ದಾಗಿತ್ತು. ಅವನೇನ್ ಹೇಳ್ತಿದ್ದಾನೆ ಅಂದ್ರೆ, ಆಗಿನ ಕಾಲದಲ್ಲೆಲ್ಲ ಹೆಣ್ಮಕ್ಳೆಲ್ಲ ಯುದ್ಧಕ್ಕೆ ಬರ್ತಿರ್ಲಿಲ್ಲ. ಈಗ ಬಿಡಿ, ಅಡ್ಗೆ ಮನೆಯಿಂದಾನೇ ಶುರು ಆಗುತ್ತೆ. ಆಗಿನ ಕಾಲದಲ್ಲಿ ಬರ್ತಿರ್ಲಿಲ್ಲ. ಯುದ್ಧವನ್ನ ಮಾಡಿ ಆಪೋನೆಂಟ್ ಎಲ್ಲ ಸೋತ್ರೆ, ನಮ್ ಕಡೆನೂ ಸೋಲ್ತಾರೆ, ಪಾಂಡವರ ಕಡೆನೂ ಸೋಲ್ತಾರೆ, ಕೌರವರ ಕಡೆ ಎಲ್ರೂ ಹೋಗ್ತಾರೆ, ಹೆಣ್ಮಕ್ಳು ಉಳಿದು ಬಿಡ್ತಾರೆ. ಕೃಷ್ಣ
ಅವ್ರನ್ನೇನ್ ಮಾಡೋದು? ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಹೆಣ್ಮಕ್ಳು ಉಳಿದು ಬಿಟ್ರೆ ಅವ್ರನ್ನೇನ್ ಮಾಡ್ತೀಯ? ಕುಲ ಹೊಟ್ಟೋಗತ್ತೆ ಅಂತಾನೆ. ಹೆಣ್ಮಕ್ಳನ್ನ ಯಾರ್ ಅವಾಗಿನ ಕಾಲದಲ್ಲಿ ಏನಿತ್ತು ಗೊತ್ತಾ ರೂಲ್? ಯಾರು ವಿನ್ ಮಾಡ್ತಾರೋ, ವಿನ್ ಮಾಡಿರೋ ಫ್ಯಾಮಿಲಿ ಹೆಣ್ಮಕ್ಳನ್ನ ಹೆಂಡ್ತೀರನ್ನೆಲ್ಲ ಈ ವಿನ್ ಮಾಡಿದವ್ರು ತಗೊಂಡ್ ಹೋಗ್ಬೋದು ಅಂತ. ಅವ್ರು ತಗೊಂಡ್ ಹೋಗ್ಬಿಟ್ರೆ ಕುಲಾನೇ ಹೊಟ್ಟೋಗತ್ತಲ್ಲ. ಆ ಪಾಯಿಂಟ್ ತರ್ತಾನೆ. ಫಸ್ಟ್ ನಾನು ಮಾಡಲ್ಲ ಅಂತ ಹೇಳ್ದ, ಏನೇನೋ ಬೇರೆ ಕೊಟ್ಟ. ಕೃಷ್ಣ ಸುಮ್ನಿದ್ನಲ್ವಾ, ಹೀಸ್ ಟ್ರೈಂಗ್ ಟು ಸಿ ಕೃಷ್ಣ ಏನೆಲ್ಲ ಬರ್ತಾನೆ ಅಂತ. ಇವಾಗ ಇದು ಬೇರೆ ಧಾರ್ಮಿಕವಾಗಿ ಹೀಸ್ ಅಟ್ಯಾಕಿಂಗ್ ಕೃಷ್ಣ. ನಮ್ಗೆ ಏನಾದ್ರೂ ಒಂದು ಹಿಡಿಸ್ಬಿಡ್ತು ಅಂದ್ರೆ ವಿ ಸ್ಟಾರ್ಟ್ ಜಸ್ಟಿಫೈಯಿಂಗ್ ಥಿಂಗ್ಸ್. ಏನೇ ಮಾಡಿ ಅದನ್ನ ಗೆಲ್ಲೇಬೇಕು ಹಾಗೆ ಅಂತ. ಆ ಕುಲ ಹೊಟ್ಟೋಗುತ್ತೆ, ವರ್ಣ ಹೊಟ್ಟೋಗುತ್ತೆ. ವರ್ಣ ಹೋದಾಗ ಏನ್ ಮಾಡೋದು? ಬಹಳ ಕಷ್ಟ. ಕುಲವನ್ನ ಮೈಂಟೈನ್ ಮಾಡುವಂಥದ್ದು ನಮ್ ಕರ್ತವ್ಯ. ನಾವ್ ಯಾವ ಕುಲದಲ್ಲಿ ಬಂದೀವೋ ಅದನ್ನೇ ಮೈಂಟೈನ್ ಮಾಡ್ಬೇಕು. ಕುಲ ಚೇಂಜ್ ಆಗ್ಬಾರ್ದು. ಅದನ್ನೇ ಅವ್ನು ಹೇಳ್ತಾ ಇರೋದು. ಹೆಣ್ಮಕ್ಳೆಲ್ಲ ಬೇರೆ ಇದಕ್ಕೆ ಮದ್ವೆ ಆಗ್ಬಿಟ್ರೆ, ಬೇರೆ ಕುಲಕ್ಕೆ ಮದ್ವೆ ಆಗ್ಬಿಟ್ರೆ ಸಿಸ್ಟಮ್ಮೇ ಹೊರಟೋಗುತ್ತೆ. ವರ್ಣಾಶ್ರಮದ ಸ್ಕೀಮ್ ಔಟ್. ತಿಳ್ಕೊಳ್ಳಿ. ಟಾಪಿಕ್ ಸ್ವಲ್ಪ ಒಂಥರ ಇದೆ. ನಾನು ಅದ್ರ ಟಾಪಿಕ್ ಏನಿದೆಯೋ ಹಾಗೆ ಹೇಳ್ಬೇಕು. ಅದಕ್ಕೋಸ್ಕರ ನಾ ಚೇಂಜ್ ಮಾಡಕ್ಕಾಗಲ್ಲ. ಜಸ್ಟಿಸ್ ಮಾಡೋದು ಹಾಗೇನೆ. ನೀವ್ ಎಷ್ಟು ಬೇಕೋ ಅಷ್ಟು ತಗೊಂಡು ಇಷ್ಟೆಲ್ದಾರ ಬಿಟ್ಬಿಡಿ. ಬಟ್ ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ನಮ್ ಗುರುಗಳು ಪಾರಮಾರ್ಥರ ಹತ್ರ ಒಬ್ರು ಬಂದಿದ್ರು, ವಯಸ್ಸಾದವ್ರು. ಹಳೆ ಕತೆ ಅಂದ್ರೆ ಒಂದು ಬಿಫೋರ್ ಕೊರೋನಾ ಎಲ್ಲ. ಅದಕ್ಕೆ BC AC ಅಂತಾರಲ್ಲ, ಅದಕ್ಕೆ ಹಳೆ ಕತೆ ಅಂತ. ಅವ್ರ ಹೆಸರು ನಟರಾಜನ್. 68-69 ವರ್ಷ ಆಗಿತ್ತು. ಅವ್ರು ಬಂದ್ಬಿಟ್ಟು, ಸ್ವಾಮೀಜಿ ಪಯ್ಯ ಅವರು பொண்ணு பார்த்து கல்யாணம் பண்ணிட்டு இருக்கா, ஆனா அது வேற கம்யூனிட்டி சுவாமிஜி ಅಂತ ಹೇಳಿದ್ರಂತೆ. சந்தோஷமா இருங்கோப்பா, அது நல்லது, ரொம்ப நல்லது. ஏன்னா அவர் பொண்ணு பார்த்து கல்யாணம் பண்ணிருக்கானே, இந்த ಕಾಲದಲ್ಲಿ அதுதான் ಇಂಪಾರ್ಟೆಂಟ್. ಹೆಣ್ಣು ನೋಡ್ ಮಾಡ್ಕೊಂಡಿದಾನಲ್ಲ ಪರವಾಗಿಲ್ಲ. ಸಲಿಂಗ ವಿವಾಹದಲ್ಲಿ ನೀನು ಬೇರೆ ಜಾತಿ ನೋಡ್ತೀಯಾ? ಸೊ ಆತರ ಆಗೋಯ್ತು ಇವಾಗ. ரொம்ப சந்தோஷமா இருங்க. You should be very happy that your son have seen a girl to get married. ಈ ತರ ಇದೆ. ಸೊ ಇವನು ಹೇಳ್ತಿದ್ದಾನೆ, ಕೃಷ್ಣ ನಾವೇನಾದ್ರು ಬಿಟ್ರೆ ವರ್ಣ ಹಾಳಾಗೋಗುತ್ತೆ. ಅದನ್ನ ನಾವು ತಡಿಬೇಕು. ನಮಗೆ ವರ್ಣದ ಬಗ್ಗೆ ಗಮನ ಇರುವಂತಹ ನಾವು, ಬ್ರಾಹ್ಮಣರಿಗೆ ನೆಕ್ಸ್ಟ್ ಪೊಸಿಷನ್ ಆಗಿರುವಂತಹ ಕ್ಷತ್ರಿಯರು, ವಿ ಶುಡ್ ಆಲ್ವೇಸ್ ಪ್ರೊಟೆಕ್ಟ್ ದಿ ವರ್ಣ. ಹಾಗೆ ಮಾಡಬಾರದು. ಹೆಣ್ಮಕ್ಳೆಲ್ಲ ಹೊಟ್ಟೋಗ್ತಾರೆ. ಸೊ ಕೃಷ್ಣ ಬೇಡ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿ ಜನಾರ್ದನ. 42 ವರೆಗೂ ಹೇಳೋಣ, ಒಂದೇ ಕಂಟಿನ್ಯೂಷನ್ ಅದು. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಂ ಅಧರ್ಮೋಭಿಭವತ್ಯುತ ಅಧರ್ಮಾದ್ಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದೃಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರಃ ಸಂಕರೋ ನರಕಾಯೀವ ಕುಲಘ್ನಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹ್ಯೇಷಾಂ ಲುಪ್ತಪಿಂಡೋದಕ್ರಿಯಾಃ. 39ನೇ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಕೃಷ್ಣ ಮತ್ತೆ, ವಿ ವಿಲ್ ಆಪ್ಟ್ ಔಟ್ ಆಫ್ ದಿಸ್ ವಾರ್. ಫ್ಯಾಮಿಲಿ ವರ್ಣ ಎಲ್ಲ ಹೊಟ್ಟೋದಾಗ ನಮ್ಮಿಂದ ಬಹಳ ತಪ್ಪಾಗತ್ತೆ. ಕಥಂನ ಜ್ಞೇಯಮಸ್ಮಾಭಿ, ನಮಗ್ ಗೊತ್ತು ತಾನೆ ನಾವು ಮಾಡ್ತಿರೋ ತಪ್ಪು ಅಂತ. ನಾವು ಮಾಡ್ತಿರುವಂತದ್ದು ಪಾಪದ ಕೆಲಸ. ಪಾಪಾದಸ್ಮಾನ್ ನಿವರ್ತಿತು ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿ ಜನಾರ್ದನ. ವಿ ವಿಲ್ ಆಪ್ಟ್ ಔಟ್ ಇಟ್. ವಿ ವಿಲ್ ನಾಟ್ ಡೂ ದ ಮಿಸ್ಟೇಕ್. ಕುಲಕ್ಷಯೇ 40ನೇ ಶ್ಲೋಕ. ಕುಲಕ್ಷಯೇ ಪ್ರಣಶ್ಯಂತಿ. ಕುಲ ಒಂದ್ಸತಿ ಕ್ಷಣವಾಯಿತು ಅಂದ್ರೆ ಅದು ಇಟ್ ವಿಲ್ ಡಿಗ್ರೇಡ್. ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ. ಒಂದೊಂದು ಕಮ್ಯುನಿಟಿನೂ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಕೃಷ್ಣ. ಈಗ ನಾವು ಮಾಡ್ತಿರೋಂಥದ್ದು ಬಹಳ ತಪ್ಪು. ಧರ್ಮೇನಷ್ಟೇ ಕುಲಂ ಕೃತ್ಸ್ನಂ. ಒಂದ್ಸತಿ ಆ ಕಮ್ಯುನಿಟಿಯಲ್ಲಿ ಇರುವಂತಹ ಧರ್ಮ ಹೋಯ್ತು ಅಂದ್ರೆ
ಏನಾಗುತ್ತೆ, ಧರ್ಮ ಹೋಗ್ಲಿ ಫಾಲೋ ಮಾಡದಿದ್ರು ಪರವಾಗಿಲ್ಲ, ಅಧರ್ಮ ಬಿಭವ ಅದ್ಯುತಾತ್, ಅಧರ್ಮ ಜಾಸ್ತಿ ಆಗೋಗುತ್ತೆ. ನಾವು ಒಂದು ಕಮ್ಯುನಿಟಿಯಲ್ಲಿ ಒಂದು ವರ್ಣದಲ್ಲಿದ್ದು ಆ ವರ್ಣದ ಕೆಲಸವನ್ನ ಮಾಡದೇ ಇದ್ರೆ ಪರವಾಗಿಲ್ಲ, ಆದ್ರೆ ಮಾಡ್ಬೇಕು. ಇನ್ ಕೇಸ್ ಮಾಡ್ಲಿಲ್ಲ ಅಂದ್ರೆ ಅಧರ್ಮಗಳು ಜಾಸ್ತಿ ಆಗುತ್ತೆ. ಯಾರು ಹೇಗ್ ಬೇಕಾದ್ರೂ ಇರ್ಬೋದು. ಅಧರ್ಮಾತ್ ವಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯ. ಹೆಣ್ಮಕ್ಳನ್ನ ಏನ್ ಮಾಡ್ತಾರ ಅವಾಗ? ಸೆಕ್ಸ್ ಪ್ರಾಬ್ಲಮ್ ವಿಲ್ ಬಿ ದ ಮೇನ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅವಾಗ ಎಲ್ಲರನ್ನು ಕರ್ಕೊಂಡು ಹೋಗ್ಬಿಡ್ಬೋದಲ್ಲ. ಯಾವಾಗ ಒಂದ್ ಹೆಣ್ಣನ್ನ ದೈಹಿಕವಾಗಿ ಅನುಭವಿಸ್ಬೇಕು ಅಂತ ಪ್ರತಿಯೊಬ್ಬ ಸೈನಿಕನಿಗೂ ಅನ್ಸ್ತೋ, ಇಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ಅವಳಿಗೆ ಯಾವ ವರ್ಣದಲ್ಲಿ ಸೇರುತ್ತಾಳ ಅವಾಗ? ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ವರ್ಣದವ್ರ ಮದುವೆ ಆಗೋದನ್ನ ನೀವು ಇದು ನೋಡಿ. ಲುಪ್ತ ಪಿಂಡೋ ದದಕ್ರಿಯಾ ಅಂತ ಹಾಕಿದ್ದಾನೆ, ವೆರಿ ಇಂಪಾರ್ಟೆಂಟ್ ಧರ್ಮಶಾಸ್ತ್ರ ಪಾಯಿಂಟ್. ಇವನು ಗಂಡ ತರ್ಪಣ ಕೊಡ್ತಾನೆ, ಇಲ್ಲಿ ಯುದ್ಧ ನಡೆಯುತ್ತೆ, ಅವನ್ ಸತ್ತೋಗ್ತಾನೆ. ಮಧ್ಯಾಹ್ನ ತರ್ಪಣ ಕೊಡ್ಬೇಕಂದ್ರೆ ಯಾವ ಜೀವನಿಗೆ ಹೋಗಿ ಸೇರುತ್ತದ? ಅರ್ಥ ಆಗ್ತಿದ್ಯಾ ಪಾಯಿಂಟ್? ಪಿತೃಂ ತರ್ಪಯಾಮಿ ಎಲ್ಲ ಮಾಡ್ಬೇಕಂದ್ರೆ ಇವಳು ಹೆಣ್ಣು ಒಂದ್ 5 ಜನನ ಮದ್ವೆ ಆಗ್ಬಿಟ್ಟಿದ್ರೆ ಎಲ್ಲಿಗೆ ಹೋಗುತ್ತದು ತರ್ಪಣ? ಯೋಚನೆ ಮಾಡಿದೀರಾ ಪಾಯಿಂಟ್? ಒಂದು ವರ್ಣದವ್ರನ್ನ ಆಗ್ಬೇಕು ಅಂತ ರೂಲ್ ಇದೆ. ಒಂದು ವರ್ಣದವ್ರು ಇನ್ನೊಂದು ವರ್ಣದವ್ರನ್ನ ಆದಾಗ ತರ್ಪಣ ಕೊಟ್ರೆ ಆ ಜೀವಕ್ಕೆ ಹೋಗ್ಬೇಕಲ್ಲ, ಹೋಗಲ್ಲ. ಅದು ಧರ್ಮಶಾಸ್ತ್ರ ರೀತಿಯಲ್ಲಿ ಹೋಗಲ್ಲ. ಅದನ್ನ ಅವನು ಹೇಳ್ತಾ ಇರೋದು, ಲುಪ್ತ ಪಿಂಡೋ ದತಕ್ರಿಯಾ, ಕುಲ ಸ್ತ್ರೀಗಳ ನಶಿಸಿ ಹೋಗ್ತಾರೆ. ವರ್ಣ ಸಂಕರ. ಸ್ವಾಮೀಜಿ, ಈಗಿನ ಕಾಲದಲ್ಲೆಲ್ಲ ನೀವು ಕೆನಾಟ್ ಟಾಕ್ ಅಬೌಟ್ ಕ್ಯಾಸ್ಟ್ ಸಿಸ್ಟಮ್, ಇಟ್ ಇಸ್ ಟೋಟಲಿ ಅಬ್ಸಲ್ಯೂಟ್. ಯಾವ ಮುಟ್ಟಾಳ ಹೇಳ್ದ ಹಾಗೆ? ಏನು ಬೇಡಪ್ಪ, ಏನ್ ಇವಾಗ ಬ್ರಾಹ್ಮಣರು ಇರಬಾರ್ದು, ನಿಮ್ಗೆ ಅದೇ ತನ ಇಂಟ್ರೆಸ್ಟ್. ಈ ಟಾಪಿಕ್ ಮಾತಾಡಿದ್ರೆ ನನಗೆ BP ಜಾಸ್ತಿ ಆಗತ್ತೆ. ಇರ್ಲಿ, ಏನು ನೋಡ್ಬಾರ್ದಲ್ವಾ? ನೀವೇನ್ ಹೇಳ್ತೀರಾ? ನೀವು ಅಂದ್ರೆ ಕೆಲವು ಕುಬುದ್ಧಿಗಳು, ಹಸು ತಗೊಳ್ಳಿಪ್ಪ, ಜಾತಿ ನೋಡಬಾರ್ದಪ್ಪ. ಒಂದು ದೇಸಿ ಹಸುಗೆ ಜರ್ಸಿ ಹಸುನ್ ಸೇರಿಸ್ತೀರಾ? ದೇಸಿ ಹಸುನೇ ಮೇಟ್ ಮಾಡ್ಬೇಕು ಅಂತೀರಾ? ಆಫ್ಟರ್ ಆಲ್ ಹಸುಗ್ ಮಾತ್ರ ಜಾತಿ ಬೇಕು, ಮನುಷ್ಯನಿಗೆ ಜಾತಿ ಬೇಡವಾ? ಆಫ್ಟರ್ ಆಲ್ ಹಸು ಜಸ್ಟ್ ಕಾವು. ಯೋಚನೆ ಮಾಡಿ. ಅದ್ರ ವರ್ಣಕ್ಕೆ ಮಾತ್ರ ಇರಬಾರ್ದು, ಹೀಗೆ ಹಸುವಿಗೆ ಮಾತ್ರ ಇರಬೇಕು. ಕುಲಸ್ತ್ರೀ, ಅವನ್ ವರ್ಣ ಸಂಕರ ಅಂದ್ರೆ ಒಂದು ವರ್ಣ ಇನ್ನೊಂದು ವರ್ಣ ಸೇರಿ ಎಂಟೈರ್ ಕುಲ ಇಸ್ ಗಾನ್. ನಮಗ್ ಗೊತ್ತಾಗಲ್ಲ, ಎಲ್ಲ ಮರ್ತು ಬಿಡ್ತೀವಿ. ನಮ್ಗೇನೋ ಆ ವಯಸ್ಸಲ್ಲಿ ಏನೋ ದೇಹ ಸುಖ ಬೇಕು, ಮಜಾ ಮಾಡ್ಕೊಳ್ಬೇಕು, ಇರ್ಬೇಕು. ಅಯ್ಯೋ, ಯು ಆರ್ ಇನ್ ಸೊಸೈಟಿ, ಯು ಶುಡ್ ಫಾಲೋ ಆಲ್ ದಿಸ್. ಯಾತಕ್ ಹಿರಿಯರು ಮನು ಇಂಥವ್ರೆಲ್ಲ ಮಹರ್ಷಿ ಋಷಿಗಳು ಯಾತಕ್ ಫಾಲೋ ಮಾಡಿದ್ದಾರೆ? ಅವ್ರಿಗೇನ್ ಇರ್ಲಿಲ್ವಾ ದೈಹಿಕ ಸುಖ? ಯಾತಕ್ ಅವ್ರು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಒಂದೇ ವರ್ಣದಲ್ಲಿ ಬರ್ಬೇಕು ಅಂತ ಅನ್ಕೊಂಡ್ರು? ಯೋಚನೆ ಮಾಡಿ. ಯಾವ್ದೇ ಕಮ್ಯುನಿಟಿ ನೀವು ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಬೇಡಪ್ಪ, ಇಲ್ಲಿ ನಮ್ಮ ಆಶ್ರಮದಲ್ಲಿ ಕೆಲಸ ನಡೀತಾ ಇದೆ. ಒಂದು ಕಮ್ಯುನಿಟಿ ಪೀಪಲ್ ಬಂದು ಪೇಂಟ್ ಮಾಡ್ತಾರೆ. ಅವರೆಲ್ಲ ಕುಂಭಕೋಣಂ, ರಾಮೇಶ್ವರಂ ಇಂದೆಲ್ಲ ಬಂದಿದ್ದಾರೆ. ಅದನ್ನ ಹಾಗೆ ಮೇಂಟೈನ್ ಮಾಡ್ಬೇಕು ನಾವು. ನಾನು ಹೋಗಿ ಅವ್ರ ಕಮ್ಯುನಿಟಿಯಲ್ಲಿ ಇರೋರ್ನ ಮದ್ವೆ ಆಗಿ ಅವ್ರ ಕೆಲ್ಸಾನೂ ಇಲ್ಲ, ನಮ್ ಕೆಲ್ಸಾನೂ ಇಲ್ಲ, ಅದು ಹೇಗಾಗುತ್ತೆ? ಲುಪ್ತ ಪಿಂಡೋ ದದಕ್ರಿಯ. ನಾನ್ ಕೊಡುವಂತ ಪಿತೃತರ್ಪಣ ಯಾರಿಗ ಹೋಗಿ ಸೇರತ್ತ ಅವಾಗ? ಯೋಚನೆ ಮಾಡಿ. ದೀಕ್ಷಿತರ ಫ್ಯಾಮಿಲಿ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳ್ತೀವಿ. ತಾತ ದೀಕ್ಷಿತರ್, ಅಪ್ಪ ದೀಕ್ಷಿತರ್, ಮಗ ಫಾರಿನ್ ಅಲ್ಲಿ ಕೂತಿರ್ತಾನೆ, ಏನೋ ಮಾಡ್ತಾ, ಸಾಫ್ಟ್ವೇರ್ ಇಂಜಿನಿಯರ್ ಅಂತ, ಬೇಡದಿರೋ ಕೆಲಸ. ಹೋಗಿ ಬೇಡ ಅಂತಲ್ಲ, ಹೋಗ್ಬಿಟ್ಟು ಬರ್ಬೇಕು. ಅಲ್ಲೇ ಇರೋದು ಸೆಟಲ್ಮೆಂಟ್. ಗ್ರೀನ್ ಕಾರ್ಡ್ ಅಷ್ಟು ಜನ ಒದ್ದಾಡ್ತಾರೆ. ನಮಗ್ ಬೇರೆ ಮೇಲ್ ಮಾಡ್ತಾರೆ, ಸ್ವಾಮೀಜಿ ಗ್ರೀನ್ ಕಾರ್ಡ್ ಸಿಗ್ಬೇಕು ಅಂತ ಆಶೀರ್ವಾದ ಮಾಡಿ. ಖಂಡಿತ ಮಾಡಲ್ಲ ನಾನು. ಏನೋ ಹೋಗ್ಬೇಕು, ಅಲ್ಲೊಂದು ಹನಿಮೂನು ಏನೋ ಅಂತದೇನೋ, ಅದೇನೋ ಇದೆಲ್ಲ ಹೆಸರು ಹೇಳಕ್ಕೂ ಬೇಕು. ಹನಿಮೂನ್ ಅಂತ ಹೋಗ್ತಾರೆ, ಅಲ್ಲ 1-2 ತಿಂಗಳು 3 ತಿಂಗಳು ಇದ್ದು ಬರಬೇಕು. ಸೆಟ್ಲ್ಮೆಂಟ್ ಯಾತಕ್ ಆಗ್ಬೇಕು? ಏನ್ ಕಡ್ದು ಹಾಕಿದೀವಿ? DNA ಔಟ್. ಒಂದು ಬುಕ್ ಇದೆ, ಜೆನೆಟಿಕ್ ಪ್ಯೂರಿಟಿ ಆಫ್ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಅಂತ, ಓದಿ ಎಲ್ರು ಗೊತ್ತಾಗುತ್ತೆ. ಇಲ್ಲಿ ಯಾರು ಡಾಕ್ಟರ್ ಇದ್ರೆ ಅದನ್ನ ಒಪ್ತೀರಾ? ಜೆನೆಟಿಕ್ ಪ್ಯೂರಿಟಿ ಆಫ್ ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್. ಡಾಕ್ಟರ್ಸ್ ಒಪ್ತಾರೆ, ಆ ಜೀನ್ಸ್ ಇರಬೇಕು. ಒಬ್ಬ ಬ್ರಾಹ್ಮಣನಾಗೇ ಇರಬೇಕು, ಬ್ರಾಹ್ಮಣನ್ನೇ ಮದುವೆ ಆಗ್ಬೇಕು. ಇವಾಗ ಕುಂಭಕೋಣಂ ಸ್ವಾಮಿ ಮನೆ ಕಡೆ ಎಲ್ಲ ಹೋದ್ರೆ ಪಂಚಲೋಹದ ವಿಗ್ರಹ ಮಾಡ್ತಾರೆ.
ಅದನ್ನ ಮೇಂಟೈನ್ ಮಾಡ್ಬೇಕು ನಾವು. ಈಗ್ಲೂ ಇವತ್ತಿಗೂ ಶೃಂಗೇರಿ ಮಠದಲ್ಲಿ ಅಮ್ಮನವ್ರಿಗೆ ರೇಷ್ಮೆ ಪಂಚೆ ಉಡಿಸ್ತಾರೆ. ಆ ರೇಷ್ಮೆ ಪಂಚೆ ಮಾಡಿರುವಂತ ಒಂದೇ ಒಂದು ಕಮಿಟಿ ರಾಜಸ್ಥಾನಲ್ಲಿದೆ. ಚಿನ್ನವನ್ನ ದಾರದವಾಗಿ ನೂಲ್ ದಾರ ಮಾಡ್ತಾರೆ. ದಿ ಹಾರ್ಡ್ ಕೋರ್ ಚಿನ್ನ ಇದೆಯಲ್ಲ, ಚಿನ್ನದ ಬಿಸ್ಕೆಟ್, ಅದನ್ನ ದಾರ ರೀತಿಯಲ್ಲಿ ಮಾಡಿ ಅದನ್ನ ನೇಯ್ತಾರೆ. ಅದನ್ನೇ ಅಮ್ಮನವ್ರಿಗೆ ಹಾಕೋದು. ಒಂದೇ ಒಂದು ಫ್ಯಾಮಿಲಿ ಇರೋದು. ಅದು ಬೇಡ, ಎಲ್ರು ನೀವು ಸೇರ್ಕೊಂಬಿಡಿ. ಇವಾಗ ಹಸುಗಿರ್ಬೇಕು, ಆದ್ರೆ ಮನುಷ್ಯನಿಗೆ ಮಾತ್ರ ಇರಬಾರ್ದು. ಅಂದ್ರೆ ಏನು, ಸೊಸೈಟಿ ಹಾಳಾಗಿ ಹೋಗ್ಬೇಕು ಅಂತ ಅರ್ಥ. ಎಲ್ಲದಲ್ಲೂ ಇರ್ಬೇಕು, ಆ ಜಾತಿ ನೋಡ್ಬೇಕು, ಆದ್ರೆ ಮನುಷ್ಯನ್ ಮಾತ್ರ ಇರಬಾರ್ದು. ದೀಕ್ಷಿತರ ಫ್ಯಾಮಿಲಿ ಇರಬೇಕು, ಅದನ್ನ ಹೇಳಕ್ ಮರ್ತ್ಬಿಟ್ಟೆ. ಇವನ್ ಮಗ ಮಾತ್ರ ಅಲ್ಲೆಲ್ಲ ಫಾರಿನ್ ಕೂತಿರ್ತಾನೆ. ಇಲ್ಲ ಇವಾಗ ಗೌರ್ಮೆಂಟ್, ತಮಿಳ್ನಾಡು ಗೌರ್ಮೆಂಟ್ ಮಾಡ್ತಿದ್ಯಲ್ಲ, ಎಲ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೋದು, ಎಲ್ರು ಪೂಜಾರಿ ಆಗ್ಬೋದು. ಹೇಗ್ ಗೊತ್ತಾಗತ್ತೆ ಪೂಜಾರಿ? ಇವಾಗ ದೀಕ್ಷಿತರ ಫ್ಯಾಮಿಲಿ ಅಪ್ಪ ಅದು ತಾತ ಏನೋ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿರ್ತಾನೆ, ಅದನ್ನ ಮಗನಿಗೆ ಹೇಳ್ಕೊಡ್ತಾನೆ. ಇವಾಗ ಮಗನೂ ಹಾಗೆ ಮಾಡ್ಬೇಕು. ಇದು ಯಾರೋ ಒಬ್ಬ ಕುರುಬ ಬಂದಲ್ಲಿ ಪೂಜೆ ಮಾಡ್ತೀನಿ ಅಂದ್ರೆ ಆ ಸಂಪ್ರದಾಯದ ಅನುಷ್ಠಾನ ಕ್ರಮ ಎಲ್ಲಿ ಹೋಗುತ್ತೆ? ಯಾರು ಹೇಗ್ ಬೇಕಾದ್ರೂ ಮಾಡ್ಬೇಕು ಅಂದ್ರೆ ಆ ಕುಲವನ್ನು ಅದನ್ನೇ ಮೇಂಟೈನ್ ಮಾಡ್ಬೇಕು. ಆದ್ರೆ ತಿಳ್ಕೊಳ್ಳಿ, ಎಲ್ಲಾ ಕುಲದಲ್ಲೂ ರೆಸ್ಪೆಕ್ಟ್ ಇರಬೇಕು. ವಿ ಹ್ಯಾವ್ ಟು ಲವ್ ಆಲ್ ದ ಜೆಂಡರ್, ಆಲ್ ಕಮ್ಯುನಿಟಿ ಅಟ್ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಅದೆಲ್ಲ ನಾವ್ ಹೇಳ್ತಾ ಇಲ್ಲ. ರೆಸ್ಪೆಕ್ಟ್ ದ ವರ್ಕ್, ಇಟ್ ಮೈಟ್ ಬಿ ಬೇಸ್ಡ್ ಆನ್ ಬರ್ತ್ ಆರ್ ಆನ್ ದಿ ಆಕ್ಯುಪೇಷನ್, ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತಿದೆ, ಇವನು ಅರ್ಜುನ ಹೇಳ್ತಿದ್ದಾನೆ, ಕುಲಸ್ತ್ರೀಯ ಹೆಣ್ಮಕ್ಳೆಲ್ಲ ಔಟ್ ಆಗ್ಬಿಡ್ತಾರೆ ನಾವ್ ಈ ತರ ಬಿಟ್ರೆ. ಪಿಂಡ ಪ್ರದಾನಕ್ಕೆ ತರ್ಪಣಕ್ಕೆಲ್ಲ ವಿಧಿ ಇರಲ್ಲ. ಅವಾಗ ಕುಲ ಸೇರ್ಬಿಟ್ರೆ ಸಂಕರಸ್ಯ ನರಕಾಯೈವ, ಭೂಮಿ ಮೇಲೆ ನರಕವನ್ನ ನೋಡ್ತೀವಿ. ಈ ತರ ಟೂ ಗ್ರೂಪ್ಸ್ ಜಾಯಿನ್ ಟುಗೆದರ್, ಟೂ ಡಿಫ್ರೆಂಟ್ ಕಮ್ಯುನಿಟೀಸ್ ಜಾಯಿನ್ ಟುಗೆದರ್. ಕೃಷ್ಣ ಹೇಳ್ತಾನ, ಇದು 33rd ಚಾಪ್ಟರ್ ಎಲ್ಲೋ 3rd ಚಾಪ್ಟರ್ ಎಂಡಲ್ಲಿ ಬರುತ್ತೆ. ಕೃಷ್ಣ ಹೇಳ್ತಾನೆ, ಜ್ಞಾನಿನು ಅವನ್ ಗುಣ ರೀತಿಯಲ್ಲೇ ಇರಬೇಕು. ಹಾಗೆಂತ ಗುಣ ಅಂದ್ರೆ ಅವನ್ ಗುಣಾತೀತನೇ, ಬಟ್ ಪಬ್ಲಿಕ್ ಅಲ್ಲಿ ಇದ್ದಾಗ ಹಿ ಹ್ಯಾಸ್ ಟು ಬಿಹೇವ್ ಅಕಾರ್ಡಿಂಗ್ ಟು ದ ಗುಣ. ಫಾರ್ ಎಕ್ಸಾಂಪಲ್, ಇವಾಗ ಸೌತ್ ಇಂಡಿಯನ್ ಒಬ್ಬ ಜ್ಞಾನಿ ತಗೊಳ್ಳಿಪ್ಪ. ಸೌತ್ ಇಂಡಿಯನ್ ಅಲ್ಲಿ ಯಾರೋ ಒಬ್ರು ಇದಾರೆ, ಇಲ್ಲೇ ತಿರುವಣ್ಣಾಮಲೆ, ಇವಾಗ ರಮಣ ಮಹರ್ಷಿನ ತಗೊಳ್ಳಿ, ಇದಾರೆ ಅನ್ಕೊಳ್ಳಿ. ರಮಣ ಮಹರ್ಷಿ ಏನ್ ಮಾಡ್ತಾರೆ ಊಟ ತಿನ್ಬೇಕು ಅಂದ್ರೆ? ಇಡ್ಲಿನೋ, ದೋಸೆನೋ, ಚಟ್ನಿನೋ, ಚಪಾತಿನೋ, ಅನ್ನ ಸಾಂಬಾರ್ ತಿಂತಾರೆ. ನಾರ್ತ್ ಇಂಡಿಯಾಲ್ ಒಬ್ಬ ಜ್ಞಾನಿ ಇದ್ದ ಅನ್ಕೊಳ್ಳಿ, ಅವನೇನ್ ತಿಂತಾನೆ? ಪರೋಟಾನೋ, ಕುಲ್ಚಾನೋ ಏನೋ ತಿನ್ಬೇಕು ತಾನೆ? ಇಲ್ಲ, ಸೌತ್ ಇಂಡಿಯನ್ ಜ್ಞಾನಿ ಒಂದು ಪರೋಟಾ ಡೈಲಿ ತಿನ್ಬೇಕು, ನಾರ್ತ್ ಇಂಡಿಯನ್ ಜ್ಞಾನಿ ಒಂದು ಡೈಲಿ ಇಡ್ಲಿ ತಿನ್ಬೇಕು. ಸಾಧ್ಯವಾ? ಫುಡ್ ಅಲ್ಲಿ ಕಾಂಪ್ರಮೈಸ್ ಮಾಡಕ್ಕಾಗಲ್ಲ ನಮಗೆ. ಸೌತ್ ಇಂಡಿಯನ್ ಜ್ಞಾನಿ ಇಸ್ ಓನ್ಲಿ ಸೌತ್ ಇಂಡಿಯನ್ ಜ್ಞಾನಿ, ನಾರ್ತ್ ಇಂಡಿಯನ್ ಅದನ್ನ ಮಿಕ್ಸ್ ಮಾಡಕ್ಕಾಗಲ್ಲ. ಇಲ್ಲಿ ಪರೋಟಾ ತಿನ್ನು, ಅಲ್ಲಿ ತಿನ್ನು ಅಂತ, ಆಮೇಲೆ ಬೆಳಗ್ಗೆ ಹೋಗೋದ್ ಪ್ರಾಬ್ಲಮ್ ಆಗತ್ತೆ. ಗೊತ್ತಿಲ್ಲದೆ ಇರೋ ತರ ಮಾತಾಡ್ತೀವಿ ನಾವು, ಪೆದ್ರು ನಾವೆಲ್ಲ. ಇಲ್ಲ, ಏನು ಕ್ಯಾಸ್ಟೇ ಇರಬಾರ್ದು. ಯಾರು ಹೇಳಿದ್ರು ನಿಮ್ಗೆ? ಶ್ಲೋಕ ಇದು ನಿಲ್ಲಿಸ್ತೀನಿ, ಇಲ್ಲಾಂದ್ರೆ ಇದು ನಾನ್ ಸ್ಟಾಪ್ ಹೋಗುತ್ತೆ ನನಗೆ. ಅದು ಶತಾಬ್ದಿ ತರ. ಈ ಟಾಪಿಕ್ ಬಂದ್ರೇನೆ ನನಗೆ ಸ್ವಲ್ಪ ಬಿ ಜಾಸ್ತಿ ಇರುತ್ತೆ. ಭಗವದ್ಗೀತೆಯ 33ನೇ ಶ್ಲೋಕ ನೋಡಿ. ಸದೃಶಂ ಚೇಷ್ಟಸೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ. ಜ್ಞಾನಿ ಆದವನು ಅವನ ಗುಣ ರೀತಿಯಲ್ಲಿಯೇ ಇರ್ತಾನೆ. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹಂ ಕಿಂ ಕರಿಷ್ಯತಿ. ಎವ್ರಿ ಜ್ಞಾನಿ ಹ್ಯಾಸ್ ಟು ಬಿಹೇವ್ ಅಕಾರ್ಡಿಂಗ್ ಟು ಹಿಸ್ ಗುಣ. ವಿ ಹ್ಯಾವ್ ಥಾಟ್ ಜ್ಞಾನಿ ಎಲ್ಲ ಮೀರ್ ಬಿಟ್ಟಿದ್ದಾರೆ. ಇವಾಗ ಶೃಂಗೇರಿ ಜಗದ್ಗುರುಗಳಿಗೆ ಅವ್ರಿಗೆ ಏನಿದೆ ದರ್ದು 3 ಹೊತ್ತು ಪೂಜೆ ಮಾಡ್ಬೇಕು ಅಂತ, 3 ಹೊತ್ತ 30 ಹೊತ್ತು. ಅವ್ರು ಅದನ್ನ ಮಾಡ್ಲಿಲ್ಲ ಅನ್ಕೊಳ್ಳಿ, ಎಲ್ರು ಅವ್ರ ತರನೇ ಇದ್ ಬಿಡ್ತಾರೆ ಅಲ್ವಾ? ಯಾತಕ್ಕೆ ಅವ್ರ ಧರ್ಮವನ್ನ ಕಾಪಾಡ್ತಿರೋದು? ಇವಾಗ ಅವ್ರು ಸಪೋಸ್ ಅವ್ರಿಗೆ ಯಾತಕ್ಕಪ್ಪ ಬೇಕು ಪೂಜೆ? ಚಂದ್ರಮೌಳೀಶ್ವರನ ಪೂಜೆ ಯಾತಕ್ ಬೇಕು ಅವ್ರಿಗೆ? ಶಿಷ್ಯಂದ್ರಿಗೆ ತೋರ್ಸಿ, ನಮ್ಗೆಲ್ಲ ತೋರಿಸ್ಬೇಕು ಧರ್ಮಾನುಷ್ಠಾನದಪ್ಪ. ಅದಕ್ಕೋಸ್ಕರ ಅವ್ರು ಅದಕ್ಕೆ ಪೀಠ. ನಾವ್ ಅದನ್ನ ನೋಡ್ ಕಳಿಬೇಕು. ಅವ್ರು ಅಷ್ಟ್ ಮಾಡ್ತಿದಾರೆ ಅಂದ್ರೆ ನಮ್ಮ ಸ್ವಧರ್ಮವನ್ನ ಆಚರಣೆ ಮಾಡ್ಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಅದೆಲ್ಲ ಅವಶ್ಯಕತೆ ಇಲ್ಲ, ಅವ್ರು ದಾಟ್ ಹೋಗಿದ್ದಾರೆ ಅದನ್ನೆಲ್ಲ. ಇವತ್ತು ಬಿಡಲ್ಲ ನಿಮ್ನ. 3rd ಚಾಪ್ಟರ್ ಮತ್ತೆ ಇದು ಎಲ್ಲೋ ಮನಸ್ಸು 24ನೇ ಶ್ಲೋಕ ನೋಡಿ. ಉತ್ಸೇದೆ ಯುರಿಮೇ ಲೋಕಾಹ ನ ಕುರ್ಗ್ಯಂ ಕರ್ಮಚೇದಹಂ ಸಂಕರಸ್ಯ ಚ ಕರ್ತಾಸ್ಯಾಂ ಉಪಹನ್ಯಾಮಿಮಾಪಜ. ಅರ್ಜುನ, ನನ್ನ ಕೆಲಸವನ್ನ ನಾನ್ ಮಾಡದೇ ಇದ್ರೆ, ಆಸ್ ಕ್ಷತ್ರಿಯ ಕೃಷ್ಣ ಹೇಳ್ತಾ ಇರೋದು, ಕೃಷ್ಣ ಇಸ್ ಆಲ್ಸೋ ಟೇಕಿಂಗ್ ಆಸ್ ಎ ಕ್ಷತ್ರಿಯ ಗುಣ, ಭಗವಂತ. ನಾನು ಸಂಕರ ಕರ್ಮವನ್ನ ಉಂಟು ಮಾಡ್ತೀನಿ. ಸಂಕರಸ್ಯ ಚ ಕರ್ತಾಸ್ಯಂ,
I will be the person who will create chaos in the society by mixing two groups. ಸಾಧ್ಯವೇ ಇಲ್ಲ. ಅದ್ ಹಾಗೆ ಇರ್ಬೇಕು. ಒಬ್ಬ ಹುಡುಗ ಭಾರತೀಯನೋ ಫಾರಿನ್ ಹುಡುಗಿನ ಕಟ್ಕೊಂಡ್ರು ಅನ್ಕೊಳ್ಳಿ, ಅವನು ಎಷ್ಟೇ ಸಮರ್ಥನೆ ಮಾಡಿದ್ರು ಇಲ್ಲ ಅವಳಿಗೆ ಬರ್ತಾಳೆ, ನಾನು ನಮ್ಮ ಆಚಾರ ವಿಚಾರದ ಸಾಧ್ಯವಿಲ್ಲ. ನಮಗೂ ಅದು ಹೊಂದಾಣಿಕೆ ಆಗಲ್ಲ. ನೀವ್ ಎಷ್ಟೇ ಹೇಳ್ಕೊಟ್ರು ಆಗಲ್ಲ. ಔಟ್ ಅದು. ಸ್ವಾಮೀಜಿ ನಮ್ದೆಲ್ಲ ಆಗೋಯ್ತು, ಇನ್ನೇನು ಇವತ್ತು ನಾಳೆ ಹೋಗೋ ಸ್ಥಿತಿಲಿ ನಮ್ಗೆ ಯಾಕೆ ಹೇಳ್ತೀರಾ ಇದೆಲ್ಲ? ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ. ನಿಮ್ ಮಕ್ಳಿಗೆ ಇದನ್ನ ಹೇಳಿ, ವಿ ಶುಡ್ ಬಿ ವೆರಿ ಸ್ಟ್ರಾಂಗ್ ಇನ್ ದಿಸ್. ಅದೆಲ್ಲ ಆಗಲ್ಲ, ಹೇಳಕ್ಕಾಗಲ್ಲ. ಅದೇ ಡೆಮಾಕ್ರಸಿ. ನಾವ್ ಆತರ ಮಾಡಿದ್ರೆ ಇವಾಗ್ಲೇ ಮನೆ ಬಿಟ್ಟು ಹೊಟ್ಟೋಗ್ತಾರೆ ಮಕ್ಕಳು. ಹೋದ್ರೆ ಹೋಗ್ಲಿ ಪರವಾಗಿಲ್ಲ, ನಿಮ್ ಮಕ್ಳು ಆತರ ಮಾಡೋದಿದ್ರಿಂದ ಇಲ್ದೇ ಇರೋದೇ ಪರವಾಗಿಲ್ಲ. ಸಾಕು, ನಿಲ್ಲಿಸ್ತೀನಿ. ಸೊ ವರ್ಣ ಸಂಕರ, ಊಟ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಆಶ್ರಮದಲ್ಲೇ ತಗೊಳ್ಳೋಣಪ್ಪ. ವರ್ಣ ಸಂಕರ, ಸಂಕರೋ ನರಕಾಯ ಇವ. ಒಬ್ಬೊಬ್ರಿಗೆ ಒಂದೊಂದು ಫುಡ್ ಬೇಕು. ಒಬ್ರಿಗೆ ವೈಟ್ ರೈಸ್ ಆಗತ್ತೆ, ಒಬ್ರಿಗೆ ರೆಡ್ ರೈಸ್ ಆಗತ್ತೆ, ಒಬ್ರಿಗೆ ಬ್ರೌನ್ ರೈಸ್ ಆಗತ್ತೆ. ಸಂಕರೋ ನರಕಾಯ ಇವ. ಊಟದಲ್ಲಿ ಕಾಂಪ್ರಮೈಸ್ ಮಾಡಕ್ಕೂ ಆಗಲ್ಲ. ಎಲ್ಲ ಹೋಗದೆ ಹೆಂಗೆ? ನಮ್ ಬಾಡಿ ಕಾನ್ಸ್ಟಿಟ್ಯೂಷನ್ ನಮ್ಗೆ ತಾನೇ ಗೊತ್ತಿರೋದು. ಇಲ್ಲ ಎಲ್ಲರೂ ಒಂದೇ ತಿನ್ಬೇಕು, ನಾಳೆಯಿಂದ ಬೆಳಗ್ಗೆ ಎಲ್ರು ಅದೇ ತಿನ್ಬೇಕು, ಆಗತ್ತಾ? ಇದಕ್ಕೆಲ್ಲ ಲೀನಿಯನ್ಸಿ ಕೊಡೋರು ನಾವು, ಕಮ್ಯುನಿಟಿಗೆ ಯಾಕೆ ಲೀನಿಯನ್ಸಿ ಕೊಡಲ್ಲ ಅಂದ್ರೆ ಕೊಡಬಾರ್ದು ಅಂತ. ಸಾಧ್ಯವೇ ಇಲ್ಲ. ನಮ್ಮ ಭಾರತ ಸಿಸ್ಟಮ್ ಇಂದ ಜಾತಿನ ತೆಗಿಯಕ್ ಸಾಧ್ಯವೇ ಇಲ್ಲ, ತೆಗಿಲೂಬಾರ್ದು. ಎಸ್.ಎಲ್. ಭೈರಪ್ಪ ವಂಶವೃಕ್ಷ ಯಾರು ಓದಿದ್ದೀರಾ? ಸುಪ್ರೀತ್ ಬಿಟ್ಟು ಓದಿ, ಇನ್ನೊಂದ್ಸತಿ ಓದಿ. ಇದನ್ನೇ ಅಲ್ಲಿ ಎಸ್.ಎಲ್. ಭೈರಪ್ಪ ಬರ್ದಿರೋದು. ಓದ್ಬೇಕು. ಯಾವ ಸಾಹಿತ್ಯವನ್ನು ಓದ್ತೀವಿ ನಾವು? ಯೂಸ್ಲೆಸ್ ಶೇಕ್ಸ್ಪಿಯರ್ನ ಓದ್ತೀವಿ. ಯಾವ್ದಾದ್ರು ಕನ್ನಡ ಸಾಹಿತ್ಯವನ್ನು ಓದಿದಿರಾ? ಕುವೆಂಪು, ಡಿ.ವಿ.ಜಿನ ಓದಿದೀವ ನಾವು? ಇಲ್ಲ ಸಂಸ್ಕೃತದಲ್ಲಿ ಯಾರಾದ್ರು ಕಾಳಿದಾಸನ್ ಸಾಹಿತ್ಯ ಓದಿದೀರಾ? ಸರಿ, ತಮಿಳ್ ಸೈನ್ಸ್ ಆಳ್ವಾರ್ ನಾಯನ್ಮಾರ್ ಓದಿದಿರಾ? ಪಂಪರನ್ನ? ಬಸವಣ್ಣ? ಶೇಕ್ಸ್ಪಿಯರ್? ಶರ್ಲಾಕ್ ಹೋಮ್ಸ್, ಎಸ್. 3 ಬಿಟ್ಟಿರೋರು ನಾವೆಲ್ಲ. ಅಂತ ಪುಸ್ತಕಗಳೇ ಇರಬಾರ್ದು ಮನೇಲಿ. ಸಂಕರೋ ನರಕಾಯೈವ, ಈ ಟಾಪಿಕ್ ಹಾಗೆ. ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷ ಲುಪ್ತಪಿಂಡೋ ದದಕ್ರಿಯ. ಕೃಷ್ಣ ಔಟ್ ಆಗ್ಬಿಡುತ್ತೆ, ಎಂಟೈರ್ ದ ಕಮ್ಯುನಿಟಿ ಕ್ಲಾನ್ ಗೋಸ್ ಫಾರ್ ಅ ಟಾಸ್. ಸೊ ಅದರಿಂದ ಬೇಡ, ಇದನ್ನ ಯುದ್ಧ ಮಾಡೋದು ಬೇಡ. ಸುಮಾರಿದೆ ಟಾಪಿಕ್, ನಿಲ್ಲಿಸ್ತಾ ಇದ್ದೀನಿ, ಬೇಗ ಮುಗಿಸ್ಬೇಕು, ಹಶ್ವಾಗತ್ತಿಲ್ಲ ಅಂದ್ರೆ. ದೋಷೈರೈತೈ ಕುಲಜ್ಞಾನ ವರ್ಣಸಂಕರ ಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಅಂತಹ ಕಮ್ಯುನಿಟಿ ಎಲ್ಲ ನಾಶವಾಗಿ ಹೋಗುತ್ತೆ. ಎಂತಹ ಕಮ್ಯುನಿಟಿ? ಒಂದೊಂದೇ ತಾತ, ಅಪ್ಪ, ಮಗ, ಮೊಮ್ಮಗ ಬಂದಿರೋದೆಲ್ಲ ದೋಷೈಹಿ ಕುಲಜ್ಞಾನ ವರ್ಣ ಸಂಕಟದಿಂದ ಎಲ್ಲ ನಾಶವಾಗಿ ಹೋಗುತ್ತೆ. ಕೃಷ್ಣ ಅದರಿಂದ ಯುದ್ಧ ಮಾಡೋದು ಬೇಡ. ನಮಗೆ ಭಾಷೆ ಪಾಠವನ್ನ ಮಾಡ್ತಿದ್ದಾಗ ಸ್ವಾಮಿ ಓಂಕಾರನಂದ್ರೆ ಇದನ್ನ ಹೇಳೋರು, ಈ ಸನ್ನಿವೇಶವನ್ನ. ಯಾಕಂದ್ರೆ ಪೂರ್ತಿ ಗೀತಾ ಭಾಷೆ ಪಾಠ ಅವರಿಂದ ಆಯ್ತು. ಒಂದು ಫ್ಯಾಮಿಲಿ, ಒಳ್ಳೆ ವಿದ್ಯಾವಂತರ ಫ್ಯಾಮಿಲಿ, ಮಗ ಚಿಕ್ಕ ವಯಸ್ಸಿನ ಮಗ, 6-7 ವಯಸ್ಸು ಅವನಿಗೆ. 3 ವಯಸ್ಸಿಗೆ ಅವನಿಗೆ ಉಪನಯನ ಸಂಸ್ಕಾರ ಮಾಡಿದಾರೆ ಅಪ್ಪ. ಅವ್ನ್ ನೋಡಿ ಅವನ ಗುಣವನ್ನ ಸಾತ್ವಿಕವಾಗಿದ್ದಾನೆ ಅಂತ ನೋಡಿ 3.5 ಶಾಸ್ತ್ರದಲ್ಲಿದೆ. ಮನು ಹೇಳ್ತಾರೆ ತುಂಬಾ ಇಂಟೆಲಿಜೆಂಟ್ ಆಗಿದ್ದಾರೆ ಮಗು, ಗರ್ಭದಿಂದ 43 ಮಾಸಕ್ಕೇನೆ ಉಪನಯನ ಸಂಸ್ಕಾರ ಮಾಡ್ಬೋದು ಅಂತಿದೆ. ಅದೇನು 43 ಮಂತ್ಸ್ಗೆ ಆತರ ಮಾಡಿದ 6 ವರ್ಷಕ್ಕೆ ಆಪಸ್ತಂಭ ಸೂತ್ರ ಪೂರ್ತಿ ಒಪ್ಪಿಸ್ತಾನೆ ಅವನ ಹುಡುಗ. ಪೂರ್ತಿ ಆಪಸ್ತಂಭ ಸೂತ್ರ. ನಮ್ಗದ್ರ ಹೆಸರು ಗೊತ್ತಿಲ್ಲ, ಏನ್ ಆಪಸ್ತಂಭ ಅಂದ್ರೆ ಅಂತ ಕೆಲವ್ರಿಗೆ ಹೇಳ್ತೀರಾ. ಅಮ್ಮ ನ್ಯಾಯಶಾಸ್ತ್ರದಲ್ಲಿ ಪಂಡಿತ್ಲು. ಅಮ್ಮ ಬೆಳಗ್ಗೆ ನ್ಯಾಯಶಾಸ್ತ್ರ ಅಮ್ಮನೇ ಮಗುಗ್ ಪಾಠ ಮಾಡ್ತಾಳೆ.
ಅಪ್ಪ ಸಂಜೆ ಆಗಿದ ತಕ್ಷಣ ಸಂಸ್ಕೃತ ಪಾಠ, ತರ್ಕಶಾಸ್ತ್ರ. ಅವನಿಗೆ ನಾನ್ ಕೇಳಿದ್ದು 4 ವರ್ಷದ ಹಿಂದೆ ಪಾಠ ನಾ ಕಲ್ತಿದ್ದ, ಅವಾಗ ಅವ್ನು 6 ವರ್ಷ, ಈಗ 10 ವರ್ಷ ಆಗಿತ್ತು. ನಾನು ಕೆಲವ್ರಿಗೆಲ್ಲ ಒಂದು ಫೋಟೋ ಹಾಕ್ದೆ ಇತ್ತೀಚೆಗೆ, 4 ವೇದ ಭಾಷ್ಯ ಪಾರಾಯಣ ಅದೆಲ್ಲ. 4 ವೇದ ಕಂಠಸ್ಥ, ಉಪನಿಷತ್ ಭಾಷ್ಯ ಕಂಠಸ್ಥ. ನೋಡಕ್ಕೆ ಕಮಂಗಿ ತರ ಇರ್ಬೋದು, ಬಟ್ ಅವ್ರು ವಿದ್ವತ್ ನೋಡಿ. ಈ ಹುಡುಗ, ನಾವು ನೋಡಿದೀವಿ ಹುಡುಗನ್ನ ಪೂರ್ತಿ ಆಪಸ್ತಂಭ ಸೂತ್ರ ಮನೇಲಿ ಕೂತ್ಕೊಂಡೆ ಊಟ ಮಾಡ್ತಿರ್ಬೇಕಾದ್ರೆ, ಅಮ್ಮ ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ನು ಸೂತ್ರ ಹೇಳ್ತಾಳೆ ಅವಳು. ಅವ್ನು ಹಾಗೆ ಅದನ್ನ ಕೇಳ್ಕೊಳ್ತಾನೆ. ಇನ್ಫಾರ್ಮಲ್ ಎಜುಕೇಶನ್ ಇಂದ ಕಲ್ತಿರೋದು ಲಾಂಗ್ ಟೈಮಲ್ಲಿ ಉಳಿಯುತ್ತೆ. ನಾವೆಲ್ಲ ಕಲ್ತಿರೋದೇ ಹಾಗೆ. ಯಾತಕ್ ನಮ್ಗೆ ಅದು ಆ ರೆಫರೆನ್ಸಸ್ ಅದು ಇದೆಲ್ಲ ಯಾಕೆ ಬರುತ್ತೆ? ಇನ್ಫಾರ್ಮಲ್ ಆಗಿ ಕಲ್ತಿದ್ವಿ ನಾವು, ಚಿಕ್ಕ ವಯಸ್ಸಿಂದಾನೇ ಕಲ್ತ್ಕೊಂಡ್ ಬಂದ್ವಿ. ಅಪ್ಪ ಅಮ್ಮಂದ್ರೆ ಹಾಗೆ ಮಕ್ಕಳನ್ನ ಹುರಿದುಂಬಿಸ್ಬೇಕು. ಊಟ ಮಾಡ್ತಿರ್ಬೇಕು ಒಂದು ಶ್ಲೋಕ ಹೇಳ್ಬೇಕು, ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳ್ಬೇಕು. ಅದೆಲ್ಲ ನಿಂತು ಬಿಡುತ್ತೆ ಮನಸ್ಸಲ್ಲಿ, ಅದೆಲ್ಲ ಹೊಟ್ಟೋಗತ್ತೆ ಕಾಣ್ತಿದ್ದಾನೆ ಇವನು. ಆ ತರ ಎಲ್ಲ ಮಾಡ್ಲಿಲ್ಲ ಅಂದ್ರೆ ಹೊಟ್ಟೋಗುತ್ತೆ. ಅವ್ರ ದಂಪತಿಗಳು ಎಷ್ಟೋ ವೆರಿ ಲರ್ನೆಡ್ ಪೀಪಲ್, ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಅಲ್ಲಿ ಸಂಪಾದನೆ ಮಾಡ್ತಿದ್ರು. ಎಂತದು ಬೇಡ ಅಂತ ಗೌರ್ಮೆಂಟ್ ಅವ್ರಿಗೆಲ್ಲ ಲ್ಯಾಂಡ್ ಕೊಡ್ತು. ಆ ಲ್ಯಾಂಡ್ ಅನ್ನು ತಗೊಂಡವ್ರು ಈಗ ತೂತ್ಕುಡಿಲೋ ಎಲ್ಲೋ ಇದ್ದಾರೆ. ಎಷ್ಟು ಗೊತ್ತಾ? 1 ರೂಮ್ ಮಗನಿಗೆ, 1 ಹಾಲು, ಒಂದೇ ಅಡುಗೆ ಮನೆ. ನಮ್ಮನೇಲಿ ಒಂದೇ ಅಡುಗೆ ಮನೆ ಅಂತ ಹೇಳ್ಬೇಡಿ, ಅಂದ್ರೆ ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ. ಮತ್ತೆ ಪೋರ್ಟಿಕೋ, ಅಗ್ನಿ ಕಾರ್ಯವನ್ನು ಮಾಡಕ್ ಒಂದು ಜಾಗ. ಮಿಕ್ಕಿರೋ ಲ್ಯಾಂಡ್ ಅನ್ನೆಲ್ಲ ಕೊಟ್ಬಿಟ್ಟು ಅಲ್ಲಿ ಹಳ್ಳಿಯವ್ರಿಗೆಲ್ಲ ಕೊಟ್ಬಿಟ್ಟು ಹಸುನ್ ಸಾಕು ಆರಾಮಾಗಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಪಾರಾಯಣ ನಡೀತಾನೆ ಇರುತ್ತೆ ಮನೇಲಿ. ಕೋಟ್ಯಾಂತರ ರೂಪಾಯಿ ದುಡ್ದವ್ರು ಆರಾಮಾಗಿದ್ದಾರೆ. ಈಗ ನಾವೇನ್ ಮಾಡ್ತೀವಿ? ಅವ್ರ ಸೆಕ್ಯೂರಿಟಿ, ನಾವೆಲ್ಲ ಜಾಸ್ತಿ ದುಡ್ಡಿದ್ರೆ ತಾನೇ ನಮ್ಗೆ ಸೆಕ್ಯೂರಿಟಿ ಅನ್ನೋದು. ಅವ್ರನ್ನೆಲ್ಲ ಬಿಟ್ಟು ಆರಾಮಾಗಿದ್ದಾರೆ. ಮೋರ್ ಅಕ್ಯುಮುಲೇಷನ್ ಸೆಕ್ಯೂರಿಟಿ ಅಂತ ನಾವು ಅನ್ಕೊಳ್ಳೋದು. ದೇ ಹ್ಯಾವ್ ಗಿವನ್ ಎವ್ರಿಥಿಂಗ್ ಅಂಡ್ ಪೀಸ್ಫುಲಿ ಲೀಡಿಂಗ್ ದ ಲೈಫ್. ಕಣ್ಮುಂದೆ ನೋಡಿರುವಂತಹ ವ್ಯಕ್ತಿಗಳು. ಆ ತರ ಕುಲ ಹೊಟ್ಟೋಗುತ್ತೆ ಅಂತಿದ್ದಾನೆ ಅರ್ಜುನ. ಕರೆಕ್ಟ್ ತಾನೆ? ಅರ್ಜುನ ಹೇಳೋದೆಲ್ಲ ಕರೆಕ್ಟ್, ಜಾಗ ಸರಿಗಿಲ್ಲ ಅಷ್ಟೇ. ಇವಾಗ ಡಾಕ್ಟರು ಆಪರೇಷನ್ ಮಾಡ್ಬೇಕು, ಅವಾಗ ಅಲ್ಲಿ ಹೋಗಿ ಆಪರೇಷನ್ ಮಾಡೋದ್ ಬೇಡ, ಯಾಕೋ ನನಗೆ ಕೈ ನಡುಕ್ತಾ ಇದೆ, ಇದು ಬಿಟ್ಬಿಡೋಣ ಅಂದ್ಬಿಟ್ರೆ ಆ ಜಾಗ ಸರಿ ಇಲ್ಲ. ಬೇರೆ ಜಾಗದಲ್ಲಿ ಹೇಳಿದ್ರೆ ಡಾಕ್ಟರ್ ಓಕೆ ಅನ್ಬೋದು. ಅರ್ಜುನಂದು ಅದೇ ಕತೆ. ತಿಳ್ಕೊಳ್ಬೇಕು, ಇಂಥ ಫ್ಯಾಮಿಲಿ ಬಹಳ ಇದೆ. ಅದು ಈಗ ಯಂಗ್ಸ್ಟರ್ಸ್ ಎಲ್ಲ ಈ ತರ ಲೈಫ್ ಸ್ಟೈಲ್ ಬರ್ಬೇಕು. ಲಕ್ಕಿಲಿ ಗುರುಗಳ ಅನುಗ್ರಹ ನಮ್ಮ ಆಶ್ರಮದಲ್ಲಿ ಆ ತರ ಸ್ವಲ್ಪ ಜೀವಿಸಿದ್ದಾರೆ. ಆದ್ರೆ ಇನ್ನ ಸ್ವಲ್ಪ ಆ ಕಡೆ ಈ ಕಡೆ ಪೂರ್ತಿ ಆಗಿಲ್ಲ. ಅಲ್ಲಿ ಮಾಡು, ಇಲ್ಲಿ ಮಾಡು, ಹೀಗೆ ಅದು ಸಂಸ್ಕಾರ ಬರ್ಬೇಕಿನ್ನ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಅದು ಬಂದಿಲ್ವಲ್ಲ, ಲೌಕಿಕ ವಿದ್ಯೆನೇ ಇರೋದ್ರಿಂದ ಡೌಟ್ಫುಲ್, ಯಾವಾಗ್ಲೂ ಡೌಟ್ ಇರುತ್ತೆ. ನಮ್ ಸೆಕ್ಯೂರಿಟಿಗೆ ಏನ್ ಮಾಡ್ಬೇಕು, ಸೆಕ್ಯೂರಿಟಿಗೆ ಇವಾಗ ನೀವು ಸಾಯ್ತೀರಾ, ನಾನು ಸಾಯ್ತೀನಿ ತಾನೆ, ಸಾಯಿದ್ ಗ್ಯಾರಂಟಿ ತಾನೆ. ಧರ್ಮಕ್ಕೋಸ್ಕರ ಸತ್ರ ಏನು ಉಪಯೋಗ ಅಂದ್ರೆ ಇಟ್ ಈಸ್ ಯೂಸ್ಫುಲ್, ರೈಟ್? ಹಾಗೆ ಸಾಯಕ್ಕಿಂತ ಧರ್ಮಕ್ಕೋಸ್ಕರ ಸತ್ರ ಏನ್ ಪರವಾಗಿಲ್ಲ ತಾನೆ. ಸಾಯದೆ ನಿಜ ಅಂತ ಆದ್ಮೇಲೆ ಧರ್ಮಕ್ಕೋಸ್ಕರ ಸತ್ತು ಏನು ಇಲ್ದೆ ಪರವಾಗಿಲ್ವಲ್ಲ. ಎಷ್ಟು ಅಂತ ಸೇವ್ ಮಾಡ್ಕೊಳ್ತೀರಾ? ಅಲ್ಲ, ಸೆಕ್ಯೂರಿಟಿ ಹೋಗ್ಲಿ, ಅಂತ ಜೀವನ ಯಾತಕ್ಕಾದ್ರೂ ಬೇಕು? ಯೋಚನೆ ಮಾಡಿ. ಉತ್ಸನ್ನ ಕುಲ ಧರ್ಮಾಣ. ಸ್ವಾಮೀಜಿ ಫಸ್ಟ್ ಚಾಪ್ಟರ್ ಈ ತರ ಎಲ್ಲ ಕಷ್ಟವಾಗಿರತ್ತೆ ಅನ್ಕೊಂಡ್ರಲ್ಲ ನಾವು. ಯಾದಕ್ಕೆ ಶಂಕರರ ಭಾಷೆ ಬರಲಿಲ್ಲ? ಉತ್ಸನ್ನ ಕುಲ ಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸಃ ಭವತೀತ್ಯನುಶುಶ್ರಮ. ಅರ್ಜುನ, ಕೃಷ್ಣ ನಮ್ಮ ಪೂರ್ವಿಕರನ್ನೆಲ್ಲ ಕೇಳಿದೀವಿ. ನಮ್ಮ ಧರ್ಮಾನುಷ್ಠಾನ ರೀತಿಯಲ್ಲಿ ನಾವಿದ್ರೆ, ನಮ್ಮ ತಾತ ಹೇಗ್ ಜೀವನ ನಡೆಸಿದ್ರು, ಅಪ್ಪ ಹೇಗ್ ನಡೆಸಿದ್ರು, ಅದು ತಾನೇ ನಮ್ಮ ಕಲ್ಚರ್. ನಾವು ಅದನ್ನ ನಡೆಸಲಿಲ್ಲ ಅಂದ್ರೆ ಭೂಲೋಕದಲ್ಲಿ ನರಕವಾಗಿ ಎದ್ದು ಬಿಡ್ತೀವಿ ನಾವು. ಅದನ್ನೇ ಅವನು ಹೇಳ್ತಿರೋದು. ಹೇ ಜನಾರ್ದನ, ಉತ್ಸನ್ನ ಕುಲಧರ್ಮಾಣ ಮನುಷ್ಯಾಣಂ, ನಮ್ಮ ಧರ್ಮವನ್ನ ನಾವು ಆಚರಣೆ ಮಾಡ್ಬೇಕು. ಅದನ್ನ ಮಾಡ್ಲಿಲ್ಲ ಅಂದ್ರೆ ನರಕೆ ಅನಿಯತಂ ವಾಸಃ, ಭೂಲೋಕವನ್ನೇ ನರಕವನ್ನು ಮಾಡ್ಕೊಂಡ್ಬಿಡ್ತೀವಿ. ಕಲ್ಚರ್ ವಿಲ್ ಗೋ ಭವತೀತ್ಯನುಶ್ರಮ. ಎಲ್ಡರ್ಸ್ ಇಂದ ಇದೆ ತಾನು ನಾವು ಕಲ್ತಿರೋದು, ಸ್ಕ್ರಿಪ್ಚರ್ಸ್ ಇದೆ ತಾನು ಹೇಳೋದು ಅಂತ ಕೃಷ್ಣನ್ಗೆ ಉಪದೇಶ ಮಾಡ್ತಿದ್ದಾರೆ. ಹಾಗೆ ಅಹೋ ಬತ ಮಹಾತ್ ಪಾಪಂ ಕರ್ತೃಂ ವ್ಯವಸಿತ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಃ.
ಅಹೋಬತ ಅಯ್ಯಯ್ಯೋ ಅರ್ಜುನ, ಸಾರಿ ಕೃಷ್ಣ, ಅಹೋಬತ ಅಂದ್ರೆ ಅಯ್ಯಯ್ಯೋ ಅಂತ, ಕೃಷ್ಣ ಬೇಡಪ್ಪ, ಎಲ್ಲ ರೀಸನ್ಸ್ ಕೊಟ್ಟಾಯ್ತು. ಅಹೋಬತ ವಯಂ ಮಹಾತ್ ಪಾಪಂ ಕರ್ತೃಂ ವ್ಯವಸ್ಥಿತ. ಕೃಷ್ಣ ನಾವೆಲ್ಲರೂ ಸೇರಿದೀವಿ ದೊಡ್ಡ ಪಾಪ ಮಾಡಕ್ಕೆ ಕುರುಕ್ಷೇತ್ರದಲ್ಲಿ, ಇನ್ನ ದಯವಿಟ್ಟು ಬೇಡ. ಅದೇ ಮತ್ತೆ ಅದನ್ನೇ ಬೇರೆ ಬೇರೆ ವರ್ಡ್ಸ್ ಅಲ್ಲಿ ಅದನ್ನೇ ನಮಗೂ ಒಂದು ಹಿಡಿಸ್ಬಿಟ್ರೆ ಹಾಗೇ ಹೇಳ್ತಿರ್ತೀವಲ್ಲ, ಬೇರೆ ಬೇರೆ ರೀತಿಯಲ್ಲಿ ವಿ ವಾಂಟ್ ಟು ಜಸ್ಟಿಫೈ. ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತ. ದಯವಿಟ್ಟು ಬೇಡ. ವಿ ಆಲ್ ಹ್ಯಾವ್ ಜಾಯಿಂಟ್ ಹಿಯರ್ ಟು ವೇಜ್ ವಾರ್ ಅಗೇನ್ಸ್ಟ್ ಅವರ್ ಓನ್ ಬ್ಲಡ್, ಅವರ್ ಓನ್ ಕಮ್ಯುನಿಟಿ. ಇವಾಗ ಬ್ಲಡ್ ಅಂತ ಕಿತ್ತಂಗಿಂತ ಅವರ್ ಓನ್ ಕಮ್ಯುನಿಟಿ ವಿಚ್ ವಿಲ್ ಸ್ಪಾಯಿಲ್ ದಿ ನೇಚರ್ ಆಫ್ ದಿ ಸನಾತನ ಧರ್ಮ. ಅದಕ್ಕೋಸ್ಕರ ಬೇಡ. ಅವನಿಗೂ ಗೊತ್ತು ಇವಾಗ ಯುದ್ಧ ಆದ್ಮೇಲೆ 10 ಜನ ಉಳಿಯೋದು, ಕೌರವರೆಲ್ಲಾರು ಔಟ್, ಪಾಂಡವರಲ್ಲಿ 10 ಜನ ಮಾತ್ರ ಉಳಿತಾರೆ. ಯುದ್ಧ ಮಾಡಿದಾಗ ಅವನಿಗೆ ಗೊತ್ತಾಗ್ಲಿಲ್ಲ. ಇವಾಗ ನಾವ್ ಅದನ್ನ ಅನ್ಕೊಳ್ಬೇಕು, ಪೋಸ್ಟೀರಿಯರ್ ತಾನು ನೋಡ್ತಾ ಇರೋದು, ಕಲಿಯುಗದಲ್ಲಿ ತಾನು ಇದನ್ನ ಅಧ್ಯಯನ ಮಾಡ್ತಿದ್ದೇವೆ. ಅದನ್ನ ಅರ್ಜುನ ಹೇಳ್ತೇನೆ, ಥಿಂಕ್ ಕೃಷ್ಣ, ಯು ಪ್ಲೀಸ್ ಥಿಂಕ್. ಯಾರು ಇರಲ್ಲ ಅವಾಗ. ಅವನ ಅರ್ಜುನ ಕೃಷ್ಣ ಒಂದು ವಾಕ್ಯ ಇದೆಯಲ್ಲ, ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣಿ. 3 ಲೋಕದಲ್ಲಿಯೂ ನನಗೆ ಮಾಡುವಂಥದ್ದೇನಿಲ್ಲ, ಆದ್ರೂ ನನ್ನ ಧರ್ಮವನ್ನ ನಾನು ಮಾಡ್ತೇನೆ. ಭಗವಂತ ಹೇಳಿರುವಂತಹ ಮಾತು. ಏನು ಬೇಡ. ಇದು ಇನ್ನ ನಂಗದು ಇದಾಗಿಲ್ಲ. ಶಿರ್ಡಿ ಸಾಯಿಬಾಬಾ ತಗೊಳ್ಳಿಪ್ಪ, ಶಿರ್ಡಿ ಸಾಯಿಬಾಬಾ ಅಲ್ಲ ಸಾರಿ ಪುಟ್ಟಬರ್ತಿ ಸಾಯಿಬಾಬಾ ತಗೊಳ್ಳಿ. ಆರ್ಗನೈಸೇಷನ್, ವೆರಿ ಗುಡ್ ಆರ್ಗನೈಸೇಷನ್. ಪುಟ್ಟಬರ್ತಿ ಸಾಯಿಬಾಬಾ ಅವರ ಪ್ರಿನ್ಸಿಪಲ್ಸ್ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಒಪ್ಕೊಳ್ತಾರ? ಇಬ್ರು ಸೇರ್ತಾರ? ಸೇವ್ ಸಾಯಿಲ್ ಜಗಿ ವಾಸುದೇವ್ ಶಿರ್ಡಿ ಸಾಯಿಬಾಬ್ರಿಗೆ ಸೇರಿಸ್ತೀರಾ? ಇಲ್ಲ. ಜಗಿ ವಾಸುದೇವ್ ಒಂದು ಮಾತಾ ಅಮೃತಾನಂದಿ ಇನ್ಸ್ಟಿಟ್ಯೂಷನ್ ಸೇರ್ಬೋದಾ? ಆಗಲ್ಲ. ಯಾವ್ದನ್ನ ನಾವು ಸೇರ್ಸಕ್ ಹೊರಟಿದೀವಿ ಅದನ್ನ ಸಾಕ. ಆರ್ಗನೈಸೇಷನ್ ಡಿಫ್ರೆನ್ಸ್ ಇದೆ. ಎವ್ರಿ ಆರ್ಗನೈಸೇಷನ್ ಹ್ಯಾಸ್ ಟು ಬಿ ಡಿಫ್ರೆಂಟ್. ಆರ್ಗನೈಸೇಷನ್ ಅಲ್ಲೇ ಸೇರಲ್ಲ. ಓಕೆ, ಶಿರ್ಡಿ ಸಾಯಿಬಾಬಾ ಹಾಗೂ ಪುಟ್ಟಬರ್ತಿ ಸಾಯಿಬಾಬರ ಹೊಂದಾಣಿಕೆ ಆಗಲ್ಲ. ಇವ್ರ ಅವತಾರ ಅಂತಾರೆ, ಅದು ನಿಜವೋ ಸುಳ್ಳು ನಮಗ್ ಗೊತ್ತಿಲ್ಲ. ಅಲ್ಲೇ ಡಿಫ್ರೆನ್ಸಸ್ ಇದೆಯೇ. ನಾವು ಅದನ್ನೇನು ಎಲ್ಲ ಒಟ್ಟಿಗೆ ಎಲ್ಲರೂ ಇರಬೇಕು, ಅದ್ರ ಜಾತಿ ಮಾತ್ರ ಸೇರ್ಬಿಡ್ಬೇಕು. ಹಸುಗ್ ಜಾತಿ ನೋಡ್ಬೇಕು, ನಾಯಿಗ್ ನೋಡ್ಬೇಕು, ಸೊಳ್ಳೆಗ್ ನೋಡ್ಬೇಕು, ಆಶ್ರಮಗಳಿಗೆ ನೋಡ್ಬೇಕು, ಜ್ಞಾನಿಗಳಿಗೆ ನೋಡ್ಬೇಕು. ಆದ್ರೆ ನಾವು ಮಾತ್ರ ಎಲ್ಲರ ಜೊತೆಗೂ ಹಂಚ್ಕೊಂಡಿರ್ಬೇಕು. ಇದು ಎಂತ ತಲೆ ಕೆಟ್ಟಿರೋ ಬುದ್ಧಿ. ಅದ್ರ ಮತ್ತೆ ಹೇಳ್ತಾ ಇರೋದು, ಇಲ್ಲೆಲ್ಲ ಇದನ್ನ ವರ್ಣ ಸಂಕರಕ್ಕೋಸ್ಕರ ಸೇರಿದೀವಿ, ಯುದ್ಧ ಮಾಡಿದ್ರೆ ಹಾಳಾಗ್ ಹೋಗ್ತೀವಿ ನಾವು ಅಂತ. ಸರಿ ಬಿಡಿ, ನಾನಿಷ್ಟೇ ಎಷ್ಟಕ್ಕೆ ಕಿರ್ಚ್ಕೊಂಡ್ರೆ ಏನು ಸರಿ ಹೋಗಲ್ಲ. ಕೃಷ್ಣನ್ ಕಡೆಯಿಂದ ಏನು ಉತ್ತರ ಇಲ್ಲ, ಸುಮ್ಮನೆ ನೋಡ್ತಿದ್ದಾನೆ. ಸಪೋಸ್ ಏನಾದ್ರು ಕೃಷ್ಣ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಶುರು ಮಾಡೋಣ. ಏನು ಸ್ಥಾಪಯ್ಯ ರಥಮೇಚ್ಯುತ, ಕೃಷ್ಣ ನೀನ್ ಹೇಳ್ದಂಗೆ ನಾನು ನಿಲ್ಲಿಸ್ದೆ, ಮತ್ತೆ ಶುರು ಮಾಡೋಣ ಅಲ್ಲಿಂದ. ಅದಕ್ಕೆ ಸುಮ್ಮನೆ ಇದ್ದಾನೆ ಕೃಷ್ಣ. ನೋಡ್ದ ಎಲ್ಲ ಪಾಸಿಬಿಲಿಟೀಸ್ ಕೊಟ್ಟ, ಅದಕ್ಕೆ ಹಿ ವಾಂಟ್ಸ್ ಟು ಕನ್ಕ್ಲೂಡ್ ನಾವು. ಯದೀಮಾಮಪ್ರತೀಕಾರಕಂ ಯದೀಮಾಮಪ್ರತೀಕಾರಂ ಶಸ್ತ್ರಂ. ನಿಮಿಷ ಒಂದೊಂದ್ಸತಿ ಮೈಂಡ್ ಎಲ್ಲ ಓಡ್ತಿರತ್ತಲ್ಲ, ಶ್ಲೋಕ ಮರ್ತೋಗುತ್ತೆ. ಯದೀಮಾಮಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಚೆರಿ ಆನ್ ದ ಕೇಕ್ ಹೇಳ್ತಾರಲ್ಲ, ಚೆರಿ ಆನ್ ದ ಕೇಕ್, ಲಾಸ್ಟ್ ಮಾತಂದ ಏನು? ಅಪ್ರತೀಕಾರಂ ಮಾಂ, ನಾನು ಯಾವುದೇ ತರ ಪ್ರಕ್ರಿಯೆಯನ್ನ ಯುದ್ಧ ಕೊಡಲ್ಲ. ಅಪ್ರತೀಕಾರಂ ಮಾಂ, ಐ ವಿಲ್ ನಾಟ್ ರೆಸ್ಪಾಂಡ್. ಅವ್ನು ದುರ್ಯೋಧನ ಹೇಗ್ ಹೊಡೆದ್ರು ನಾವು ಹೊಡೆಸ್ಕೊಳ್ತೀವಿ. ಅಶಸ್ತ್ರಂ ಮಾಂ, ಶಸ್ತ್ರವನ್ನ ಹಿಡಿಯಲ್ಲ. ಶಸ್ತ್ರ ಪಾಣಯ, ಇವರೆಲ್ಲ ಯಾರು ಯುದ್ಧವನ್ನ ಹಿಡ್ದಿದಾರೋ ಅವ್ರು ಹಾಗೆ ಹಿಡ್ಕೊಳ್ಳಿ. ಇದು ವೆಪನ್ಸ್ ಅನ್ನ ಹಿಡ್ದಿದಾರೋ ಧಾರ್ತರಾಷ್ಟ್ರದಿಂದ ಹಾಗೆ ಇಟ್ಕೊಳ್ಳಿ. ರಣೇ ಹನ್ಯು, ರಕ್ತ ಆಗ್ಲಿ. ತತ್ ಮೇ ಕ್ಷೇಮತರಂ ಭವೇತ್. ಆದ್ರೆ ನನಗೆ ಈವನ್ ಇಫ್ ದೆ ಕಿಲ್ ಮೀ, ಐ ಆಮ್ ರೆಡಿ ಟು ಗೆಟ್ ಕಿಲ್ಡ್, ಐ ವಿಲ್ ನಾಟ್ ಫೈಟ್. ಇಟ್ ಈಸ್ ಗುಡ್ ಫಾರ್ ಮೀ.
ನಾನ್ ಶಸ್ತ್ರವನ್ನ ಎತ್ತಲ್ಲ. ಸರಿ, ಎಲ್ರಿಗೂ ಬೇಜಾರಾಗತ್ತೆ ಎಷ್ಟು ಅಂತ. ಒಂದ್ಸತಿ ಹೊಡೆಯೋವರೆಗೂ, ಕಪಾಳಕ್ಕೆ ಹೊಡೆಯೋವರೆಗೂ ಅದು ಗೊತ್ತಾಗಲ್ಲ, ಹಾಗೆ ಅಂತ. ಅದೊಂದ್ಸತಿ ಶೇಕ್ ಆಗ್ಬೇಕು. ಸಂಜಯ ಉವಾಚ ಏವಮುಕ್ತ್ವಾ ಅರ್ಜುನಃ ಸಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ಧ ಮಾನಸಃ. ಸಂಜಯ ಹೇಳ್ದ ಅರ್ಜುನ ಸ್ಥಿತಿ ನೋಡಿ. ಏವಂ ಇತಿ ಉಕ್ತ್ವಾ ಅರ್ಜುನ ಸಂಖ್ಯೆ ಇಸ್ಕೊಳ್ತು ಯುದ್ಧ ಭೂಮಿಯಲ್ಲಿ ಈ ತರ ಮಾತಾಡ್ದ. ಯಾರೋ ಅರ್ಜುನ ರಥೋಪಸ್ಥ ಅಲ್ಲ, ನೋಡಿ ಇಷ್ಟೆಲ್ಲ ಮಾತಾಡಿದ್ಮೇಲೆ ವಿಸೃಜ್ಯ ಸಶರಂ ಚಾಪಂ, ವಿಸೃಜ್ಯ ಅಂದ್ರೆ ಬಿಸಾಗ್ದ ಅಂತ. ಏನನ್ನ? ಸಶರಂ ಚಾಪಂ, ಬಾಣ ಹಾಗೂ ಬಿಲ್ಲವನ್ನ ಆ ಕಡೆ ಜೋರಾಗಿ ಎಸ್ದ. ರಥೋಪಸ್ಥ ಉಪಾವಿಶತ್, ಆ ಚಾರಿಟ್ ರಥದಲ್ಲಿ ಕೂತ್ಬಿಟ್ಟ. ಇಷ್ಟೆಲ್ಲ ಮಾತಾಡಿ ಬಾಯಾರಿಕೆ, ಹರಿಯಾಣ ಬೇರೆ, ಇವತ್ತಿಗೆ 48 ಡಿಗ್ರೀಸ್ ಇದೆ. ಫೀಲ್ಸ್ ಲೈಕ್ 53 ಅಂತ ಹಾಕಿದ್ದಾರೆ ಟೆಂಪರೇಚರ್ ನೋಡಿದ್ರೆ ಹರಿಯಾಣದಲ್ಲಿ. ಇವಾಗ ಅದೇ ಆ ಟೈಮಲ್ಲಿ ಆಗಿರುತ್ತೆ. 53 ಡಿಗ್ರಿಲಿ ಅವ್ನು ಇಷ್ಟೊಂದು ಬಾಣ ಹಿಡ್ಕೊಂಡು ಇದೆಲ್ಲ ಮಾತಾಡ್ಬೇಕಾದ್ರೆ ನೀರು ಇಲ್ಲ. ರಥೋಪಸ್ಥ ಉಪಾವಿಶತ್ ಶೋಕ ಸಂವಿಗ್ನ ಮಾನಸಃ. ಶೋಕ ಸಂವಿಗ್ನ ಅಂದ್ರೆ ಅವನ ದುಃಖವನ್ನ ಕಂಟ್ರೋಲೇ ಮಾಡ್ಕೊಳಕ್ಕಾಗಿಲ್ಲ, ತಲೆ ಬಗ್ಗಿಸ್ಬಿಟ್ಟ. ಏನ್ ರಥೋಪಸ್ಥ ಉಪಾವಿಶತ್, ಅಲ್ಲೇ ರಥದಲ್ಲಿ ಕೂತು ಬಾಣ ಬಿಲ್ಲುವನ್ನ ಬಿಸಾಕಿ ಶೋಕ ಸಂವಿಗ್ನ ಮಾನಸ. ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ಯೋಚನೆ ಮಾಡ್ತಾ ಇದ್ದಾನೆ. ನೀವು ಯೋಚನೆ ಮಾಡಿ, ನಾನು ಯೋಚನೆ ಮಾಡ್ತೀನಿ ಮುಂದಿನ ಕ್ಲಾಸ್. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.